ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ನಾವು ಮನಸ್ಸಿನ ಬಗ್ಗೆ, ಧ್ಯಾನದ ಬಗ್ಗೆ, ಪ್ರಾಣಾಯಾಮದ ಬಗ್ಗೆ ಮತ್ತು ಒಟ್ಟಾರೆಯಾಗಿ ಬದುಕಿನ ಬಗ್ಗೆ, ಬದುಕಿನ ಸಮೃದ್ಧತೆ ಬಗ್ಗೆ, ಆರೋಗ್ಯಕರ ಜೀವನದ ಬಗ್ಗೆ ಮಾತಾಡ್ತೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ಸಾಕಷ್ಟು ಜನ ಗುರುಗಳು, ಮನಃಶಾಸ್ತ್ರಜ್ಞರು, ಚಿಂತಕರು ಮಾತಾಡಿದ್ದಾರೆ. ಇವತ್ತು ನಮ್ಮ ಗೌರೀಶ್ ಅಕ್ಕಿ ಸ್ಟುಡಿಯೋನ ಈ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಅವರು ತುಂಬ ಚಿಕ್ಕ ವಯಸ್ಸಿನಲ್ಲೇ ಮನೆ ಬಿಟ್ಟವರು, ಸಾಧನೆಯ ಹಾದಿಯನ್ನು ಬೆನ್ನಹತ್ತಿ ಹೋದವರು, ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡವರು ಮತ್ತು ಈಗ ಉಪಾಸನಾ ಫೌಂಡೇಶನ್ ಅನ್ನೋ ಸಂಸ್ಥೆಯನ್ನು ಮುನ್ನಡೆಸ್ತಾ ಇರುವಂಥವರು. ಆದರೆ ತನಗಾದ ಆತ್ಮ ಸಾಕ್ಷಾತ್ಕಾರ ಅಥವಾ ತನಗಾದ ಜ್ಞಾನೋದಯ ಅಥವಾ ತನಗಾದ ಆ ತಿಳಿವು ಕೇವಲ ತನ್ನಲ್ಲಿ ಮಾತ್ರ ಇರದೆ ಅದು ಸಮಾಜಕ್ಕೆ ಉಪಯೋಗ ಆಗಲಿ ಅನ್ನೋ ದೃಷ್ಟಿಯಿಂದ ಈ ಫೌಂಡೇಶನ್ ನಡೆಸ್ತಾ ಒಂದಷ್ಟು ಶಿಬಿರಗಳನ್ನ ಕೂಡ ಅವರು ಮಾಡ್ತಾ ಇದ್ದಾರೆ. ಅವರು ಇದ್ರ ಬಗ್ಗೆ ಮಾತಾಡ್ತಾರೆ, ಅವ್ರ ಬದುಕಿನ ಬಗ್ಗೆ ಮಾತಾಡ್ತಾರೆ, ಅವರು ಸುಪ್ತ ಮನಸ್ಸಿನ ಬಗ್ಗೆ ಮಾತಾಡ್ತಾರೆ, ಅವರ ಸಂಮೋಹನ ತಂತ್ರದ ಬಗ್ಗೆ ಮಾತಾಡ್ತಾರೆ, ಅವರು ಯೋಗದ ಬಗ್ಗೆ ಮಾತಾಡ್ತಾರೆ. ಸೊ ಯಾಕೆ ಅಂತಂದರೆ ಇದು ನಿಮ್ಮೆಲ್ಲರಿಗೂ ಗೊತ್ತಾಗಲಿ ಮತ್ತು ಇದನ್ನು ಸರಿಯಾಗಿ ಬಳಸಿಕೊಂಡು ಜೀವನ ಸಮೃದ್ಧ ಆಗಲಿ ಅನ್ನೋ ದೃಷ್ಟಿಯಿಂದ. ಬನ್ನಿ ಹಾಗಾದರೆ ಸ್ವಾಗತಿಸೋಣ ಉಪಾಸನಾ ಫೌಂಡೇಶನ್ ಸಂಸ್ಥಾಪಕರು ಸದ್ಗುರು ಶ್ರೀರಾಮ್ ಅವ್ರನ್ನ. ನಮಸ್ಕಾರ. ನಮಸ್ಕಾರ. ಸದ್ಗುರು ಶ್ರೀ ರಾಮ್ ಅವರು ನಮ್ಮೊಂದಿಗಿದ್ದಾರೆ. ಮೊದಲನೇದಾಗಿ ಇವ್ರು ಮಾಡ್ಕೊಂಡು ಬಂದಿರುವಂಥ ಕೆಲಸಗಳ ಬಗ್ಗೆ, ಅವರ ಫೌಂಡೇಶನ್ ಬಗ್ಗೆ ಒಂದು ಚಿಕ್ಕ ಇನ್ಫಾರ್ಮೇಷನ್ ನೋಡ್ಕೊಂಬರೋಣ. ನಿಮ್ಮ ಫೌಂಡೇಶನ್ ಬಗ್ಗೆ ಮತ್ತು ನಿಮ್ಮ ಬಗ್ಗೆ ಒಂದು ಸಣ್ಣ ಮಾಹಿತಿ ನಮಗೆ ಸಿಕ್ತು. ಆದರೆ ಇನ್ನಷ್ಟು ಮಾಹಿತಿ ನಮಗೆ ಬೇಕಾಗುತ್ತೆ, ನಮ್ಮ ಜನರಿಗೆ ಬೇಕನ್ಸುತ್ತೆ. ಮೊದಲನೇದಾಗಿ ಈ ಉಪಾಸನಾ ಫೌಂಡೇಶನ್ ಅಂದರೆ ಏನು, ಈ ಒಂದು ಫೌಂಡೇಶನ್ ಮೂಲಕ ತಾವೇನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಹೇಳ್ಬೋದಾ? ಓಂ ನಮಃ ಪ್ರಣವಾರ್ಥಾಯ ಶುದ್ಧ ಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಉಪಾಸನ ಅಂತ ಹೇಳಿದ್ರೆ, ಅಂದರೆ ಹತ್ತಿರ ಅಂತ, ಆಸನ ಅಂದರೆ ಕೂತ್ಕೊಳ್ಳೋದು ಅಂತ ಅರ್ಥ. ಸುಮಾರು 10-12 ವರ್ಷಗಳ ಹಿಂದೆ ನಮ್ಮ ಒಬ್ಬ ಶಿಷ್ಯ ನಾವು ಏನು ಹೆಸರು ಇಟ್ಟರೆ ಜನರಿಗೆ ತಲುಪಬಹುದು ಅಂತ ಯೋಚನೆ ಮಾಡಬೇಕಾದ್ರೆ ಒಬ್ಬ ಚೇತನ್ ಅಂತ ಒಬ್ಬ ಹುಡುಗ, ಗುರುಗಳ ಗುರುಕುಲ ಅಂದ ತಕ್ಷಣ ನಮ್ಮ ಕಣ್ಣು ಮುಂದೆ ಅಲ್ಲಿ ಗೋಶಾಲೆ ಬರ್ತದೆ, ಶಾಸ್ತ್ರ ಅಧ್ಯಯನ ಬರ್ತದೆ, ಯೋಗ ಅಭ್ಯಾಸ ಬರ್ತದೆ, ಹೋಮ ಹವನ ನಡೆಯೋದು ಬರ್ತದೆ. ಹೀಗೆ ಇಷ್ಟೆಲ್ಲ ಕಣ್ಮುಂದೆ ಗುರುಕುಲ ಅಂದ ತಕ್ಷಣ ಹೇಗೆ ಬರ್ತದೋ ಆ ರೀತಿಯಾದ ಯಾವುದಾದ್ರೂ ಹೆಸರು ನಾವು ನಮ್ಮ ಪ್ರತಿಷ್ಠಾನಕ್ಕೆ, ನಮ್ಮ ಸಂಸ್ಥೆಗೆ ಇಡಬೇಕು ಅಂತ. ಆಗ ನಾನು ಯೋಚನೆ ಮಾಡ್ತಾ ಹೋದಾಗ ನನ್ನ ಗಮನಕ್ಕೆ ಬಂದದ್ದು ಉಪಾಸನ ಅನ್ನುವಂಥದ್ದು. ಆಸನ. ಉಪ ಅಂದರೆ ಹತ್ತಿರ, ಆಸನ ಅಂದರೆ ಕೂತ್ಕೊಳ್ಳೋದು. ಯಾರ ಹತ್ರ ಕೂತ್ಕೋಬೇಕು? ಮೊದಲು ಗುರುವಿನ ಹತ್ರ ಕೂತ್ಕೋಬೇಕು. ಗುರುವಿನ ಹತ್ರ ಕೂತ ಮೇಲೆ ನಮ್ಮ ಹತ್ರ ನಾವು ಕೂತ್ಕೊಳ್ಳೋದು ಹೇಗೆ, ನಮ್ಮನ್ನು ನಾವು ತಿಳಿಯೋದು ಹೇಗೆ ಅನ್ನೋದನ್ನು ಗುರುವಿನ ಮೂಲಕ ನಾವು ಅಭ್ಯಾಸ ಮಾಡ್ಬೋದು, ಸಾಧನೆ ಮಾಡ್ಬೋದು. ಒಟ್ಟಾರೆ ಇಡೀ ಪ್ರಪಂಚದ ಒಳ್ಳೆಯ ಸಂಗತಿಗಳೇನಿದೆ ಒಂದು ಕಡೆ ಸಿಗೋಗೆ ಆಗಬೇಕು, ಅಲ್ಲಿ ಸಾಧಕರು ಬಂದು ಅಧ್ಯಯನ ಮಾಡಬೇಕು, ಸಾಧನೆ ಮಾಡಬೇಕು
ಅನ್ನುವಂಥ ಒಂದು ವಿಶಾಲವಾದ ಉದ್ದೇಶ ಇಟ್ಕೊಂಡು ಉಪಾಸನ ಅನ್ನುವಂಥ ಸಂಸ್ಥೆಯನ್ನಿಟ್ಟು ಆ ಹೆಸರನ್ನು ನಾವು ನಾಮಕರಣ ಮಾಡಿದ್ವಿ. ಏನು ಮಾಡ್ತಾ ಇದ್ದೀರಾ ಈ ಸಂಸ್ಥೆ ಮೂಲಕ ತಾವು? ನಮ್ಮ ಮೂಲ ಉದ್ದೇಶವೇ ಆಧ್ಯಾತ್ಮಿಕತೆ, ಅಧ್ಯಾತ್ಮವನ್ನು ಎಲ್ಲರಿಗೂ ತಿಳಿಸುವಂಥದ್ದು, ಅದರ ಅಭ್ಯಾಸಕ್ಕೆ ಅವರಿಗೆ ದಾರಿಯನ್ನು ತೋರಿಸುವಂಥದ್ದು. ಅದಕ್ಕಿರುವಂಥ ಮಾರ್ಗ ಯಾವುದು? ಎಲ್ರಿಗೂ ತಲುಪಲಿಕ್ಕೆ. ಹಾಗಾಗಿ ನಾವು ಪ್ರಾರಂಭದಲ್ಲಿ ನಾವು ಏನು ಶುರು ಮಾಡಿದ್ವು 15 ವರ್ಷಗಳ ಹಿಂದೆ, ಆಗ ಆಸನಾಭ್ಯಾಸವನ್ನು ಮಾಡ್ತಾಯಿದ್ವು. ಕ್ರಿಯಾತ್ಮಕ ಯೋಗ ಅನ್ನುವಂಥ ಒಂದಷ್ಟು ಆಸನಗಳು, ಪ್ರಾಣಾಯಾಮ, ಧ್ಯಾನ ಎಲ್ಲವನ್ನು ಸೇರಿಸಿ ಸುಮಾರು 10ರಿಂದ 15 ದಿನಗಳ ಅಭ್ಯಾಸವನ್ನು ಪ್ರಾರಂಭದಲ್ಲಿ ಶುರು ಮಾಡಿದ್ವು. ಅದಾದಮೇಲೆ ಕಾಲಕ್ಕೆ ತಕ್ಕಂತೆ ಇವತ್ತಿನ ಯೂತ್ಸ್ಗೆ ರೀಚ್ ಆಗಬೇಕು ಮತ್ತು ಅವರಲ್ಲಿ ಆ ಆಧ್ಯಾತ್ಮಿಕ ಪ್ರಭೆಯನ್ನು ಬೆಳಗಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಬೇರೆ ಬೇರೆಯ ಶಿಬಿರಗಳನ್ನು ಆಧ್ಯಾತ್ಮಿಕವಾಗಿ ಏನೇನು ಹೇಳಿಕೊಡ್ಬೋದು, ವಿಶೇಷವಾಗಿ ಮನಸ್ಸಿಗೆ ಸಂಬಂಧಪಟ್ಟಂತೆ, ಆತ್ಮಕ್ಕೆ ಸಂಬಂಧಪಟ್ಟಂತೆ, ಶರೀರಕ್ಕೆ ಸಂಬಂಧಪಟ್ಟಂತೆ ಈ ಎಲ್ಲ ರೀತಿಯಲ್ಲೂ ಹೇಳಿಕೊಡ್ಲಿಕ್ಕೆ ನಾವು ಪ್ರಾರಂಭ ಮಾಡಿದ್ವಿ. ವಿಶೇಷವಾಗಿ ನನಗೆ ಅರವಿಂದರ ಪುಸ್ತಕ ಓದಬೇಕಾದ್ರೆ ಅವ್ರದ್ದೊಂದು ವಾಕ್ಯ ಪದೇ ಪದೇ ನಾನು ಹೇಳ್ತಾ ಇರ್ತೀನಿ ನಮ್ಮ ಶಿಷ್ಯಂದಿರಿಗೂ, ಸರ್ವಾಂಗೀಣ ಉನ್ನತಿ ಆಗಬೇಕು ಮನುಷ್ಯ ಅಂತ. ಈಗಿನ ಕಾಲದವರು ಕೇವಲ ಹಣ ಮಾತ್ರ ಹೋಗ್ತಾರೆ. ಆದರೆ ಅರವಿಂದ್ರ ಏನು ಹೇಳ್ತಾರೆ ಅಂದರೆ ಆಧ್ಯಾತ್ಮಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಬೌದ್ಧಿಕವಾಗಿ ಎಲ್ಲ ರೀತಿಯಲ್ಲೂ ಉನ್ನತಿ ಆದರೆ ಮಾತ್ರ ಅವನು ಸರ್ವಾಂಗೀಣ ಉನ್ನತಿ. ಕರೆಕ್ಟ್. ಅದರ ಆಧಾರದ ಮೇಲೇ ಮಾನವನ ಸರ್ವಾಂಗೀಣ ಉನ್ನತಿಗೆ ಏನೇನು ಮಾಡ್ಬೋದು, ಆ ಕೆಲಸ ನಮ್ಮ ಕೈಲಿ ಎಷ್ಟು ಸಾಧ್ಯ ಅದನ್ನು ಮಾಡಲಿಕ್ಕೆ ಉಪಾಸನ ಅನ್ನೋ ಹೆಸರಿನಲ್ಲಿ ಮಾಡ್ತಾ ಇದ್ವಿ. ಸೊ ಇದು 15 ವರ್ಷಗಳಿಂದ ಶುರುವಾಗಿರೋ ಶುರುವಾಗಿದ್ದು, ಆದರೆ ಅಧಿಕೃತವಾಗಿ ಅದಕ್ಕೊಂದು ಸಾರ್ವಜನಿಕವಾಗಿ ಅದಕ್ಕೊಂದು ನೋಂದಣಿ ಏನು ಹೇಳ್ತಾರೆ ಅದನ್ನು 12ರಲ್ಲಿ ಮಾಡಿಸ್ತೀವಿ. ಸ್ವಾಮೀಜಿಗಳೇ, ಈಗ ನಾವು ಈ ಒಂದು ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ಗುರುಗಳು ಸ್ವಾಮೀಜಿಗಳೆಲ್ಲ ಬಂದು ಮಾತಾಡಿದ್ದಾರೆ. ಅವರ ಹಿನ್ನೆಲೆ ನಾವು ಒಂದಷ್ಟು ಜನರಿಗೆ ತಿಳಿಸ್ತೀವಿ. ಸೊ ನಿಮ್ಮ ಬಗ್ಗೆ ಈಗ ನೀವು ತುಂಬ ಕಾಮನ್ ಮ್ಯಾನ್ ಬರುವಂಥ ಪ್ರಶ್ನೆನೇ ಕೇಳ್ತೀನಿ. ಈಗ ನಾನು ನಿಮಗೊಂದು ಪ್ರಶ್ನೆ ಕೇಳಿದೆ, ನಿಮಗೆ ಸ್ವಾಮೀಜಿಗಳೇನು ಬೇಕಾ, ಗುರುಗಳೇನು ಬೇಕು, ನೀವು ಏನು ಅನಿಸುತ್ತೆ ಅದು ಅನ್ನಿ ಅಂತಂದರೆ ನಮಗೆ ಕನ್ಫ್ಯೂಷನ್ ಜನಸಾಮಾನ್ಯರಿಗೆ. ಸ್ವಾಮೀಜಿ ಯಾರು, ಸನ್ಯಾಸಿ ಯಾರು, ಗುರುಗಳು ಯಾರು, ಯಾವ ಥರ ಡ್ರೆಸ್ ಏನು ಸಿಗ್ನಿಫೈ ಮಾಡುತ್ತೆ ಅನ್ನೋದು ಗೊತ್ತಿಲ್ಲ. ಈಗ ನೀವು ವೈಟ್ ಕಲರ್ದು ಹಾಕ್ಕೊಂಡಿದ್ದೀರಾ, ನೀವು ಕಾವಿ ಧರಿಸಿಲ್ಲ. ಸೊ ಆ್ಯಕ್ಚುಲಿ ನೀವೇನು ಅನ್ನೋದು ಪ್ರಶ್ನೆ. ಏನಂದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು ದೇಹಕ್ಕೆ ಕಾವಿ ಹಾಕೋದಲ್ಲ, ಮನಸ್ಸಿಗೆ ಕಾವಿ ಹಾಕಬೇಕು ಅಂತ ಹೇಳ್ತಾರೆ. ನಮ್ಮ ಅವಧೂತರು ವೆಂಕಟಾಚಲಯ್ಯ ಅಂತಿದ್ರು, ಅವರು ಪದೇ ಪದೇ ಇದನ್ನು ಹೇಳೋರು. ದೇಹಕ್ಕೆಲ್ಲ ಕಣೋ ಕಾವಿ ಹಾಕೋದು, ಮನಸ್ಸಿಗೆ ಕಾವಿ ಹಾಕಬೇಕು ಅಂತ. ನಾವು ಎಷ್ಟು ಅರ್ಹರೋ ಗೊತ್ತಿಲ್ಲ, ಆದರೆ ಮನಸ್ಸಿಗೆ ಕಾವಿ ಹಾಕಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಮತ್ತು ಕಾವಿ ಹಾಕಿದ್ರೆ ಇನ್ನೊಂದು ಸಮಸ್ಯೆ ಏನು ಅಂದರೆ ಸಾಮಾನ್ಯರ ಜೊತೆ ಸಾಮಾನ್ಯನ ರೀತಿಯಲ್ಲಿ ಇರಲಿಕ್ಕೆ ಕಷ್ಟ. ಕಾವ್ಯ ಹಾಕಿದಾಗ ಅದಕ್ಕೆ ಆದಂಥ ನಿಯಮ ನಿಬಂಧನೆಗಳಿವೆ. ಆದರೆ ಶ್ವೇತ ವಸ್ತ್ರವನ್ನು ಹಾಕಿದರೆ ಇದಕ್ಕೆ ನಿಬಂಧನೆಗಳಿಲ್ಲ. ಹಾಗಂತ ಹೇಗೇಗೋ ಬದುಕಬೇಕು ಅಂತ ಅರ್ಥ ಅಲ್ಲ. ಆದರೆ ಸಾಮಾನ್ಯರ ಜೊತೆ ಕನೆಕ್ಟ್ ಆಗಲಿಕ್ಕೆ ಇದು ಸರಿ ಅಂತ ನನಗನ್ನಿಸ್ತು. ಹಾಗಾಗಿ ಕಾವ್ಯ ಹಾಕಲಿಕ್ಕೆ ಸಾಕಷ್ಟು ಅವಕಾಶಗಳಿದ್ದರು, ಅದಕ್ಕೆ ಬೇರೆ ಬೇರೆ ಥರದ ಕರೆಯೋಲೆಗಳಿದ್ದರೂ ಕೂಡ ನಾನು ಕಾವ್ಯ ಹಾಕ್ಲಿಕ್ಕೆ ಹೋಗಲಿಲ್ಲ. ಒಂದು ಎಲ್ಲರ ನಡುವೆ ನಾನು ಇರಬೇಕು ಅನ್ನೋದಕ್ಕೋಸ್ಕರ, ಮತ್ತೊಂದು ಕಾವ್ಯ ಹಾಕಿ ಒಂದು ಕಡೆ ಅನುಷ್ಠಾನದಲ್ಲಿ ಕೂತ್ರೆ ಸಾಮಾನ್ಯರಿಗೆ ಹೇಳ್ಕೊಡೋ ಸಾಧ್ಯತೆಗಳು ಕಡಿಮೆ ಆಗ್ತವೆ. ಒಂದು ಮತ ಒಂದು ಇದಕ್ಕೋಸ್ಕರ ಸಂಕೋಲೆಗೆ ಅಲ್ಲೂ ಕೂಡ ಬಂಧನಕ್ಕೆ ಒಳಪಡ್ತೀವಿ ಅಂತ ನನಗನ್ನಿಸ್ತು ವೈಯಕ್ತಿಕವಾಗಿ. ಅದು ಬೇರೆಯವರಿಗೆ ಬೇರೆ ರೀತಿ, ಅದರ ವೈಯಕ್ತಿಕವಾಗಿ ಅದು ನನಗೆ ಬಂಧನ ಅಂತ ಅನ್ನಿಸ್ತು. ಹಾಗಾಗಿ ಆ ಬಂಧನವೂ ಬೇಡ ಅಂತ ಹೇಳಿ ಈ ಬಿಳಿ ವಸ್ತ್ರವನ್ನು ಹಾಕ್ತೀನಿ. ಕೆಲವರು ಸ್ವಾಮಿ ಅಂತ ಕರೀತಾರೆ, ಕೆಲವರು ಗುರುಗಳೇ ಅಂತಾರೆ, ಕೆಲವರು ಸದ್ಗುರು ಶ್ರೀ ಅಂತಾರೆ, ಕೆಲವರು ರಾಮ್ಜಿ ಅಂತಾರೆ. ಯಾರು ಹೇಗೆ ಕರೆದ್ರು, ಪ್ರೀತಿನ ಕರೆದ್ರು ನಾವು ಹೋ ಅಂತ ಹೇಳ್ತೀವಿ. ವಂಡರ್ಫುಲ್. ಸೊ ಸದ್ಗುರು ಶ್ರೀ ರಾಮ. ಹಾಂ, ಒಂದು ನಮ್ಮ ಹಿಂದೆ ಗುರುಗಳಿಂದ ಅಂದರೆ ನಿನ್ನ ಅರ್ಹತೆ ಇದೆಯೇ ನೀನು, ಸತ್ ಗುರು ಅಂದರೆ ಸತ್ ಅಂದರೆ ಸತ್ಯ ಅಂತ. ಯಾವುದು ಒಳ್ಳೇದಿದೆಯೋ, ಯಾವುದು ಸತ್ಯ ಇದೆಯೋ, ಯಾವುದು ಮೂರು ಕಾಲದಲ್ಲಿದೆಯೋ ಅದರ ಯಾರಿಗೆ ಅರಿವಾಯಿತೋ ಅವ್ರನ್ನ ಸತ್ ಗುರು ಅಂತ ಕರೀತಾರೆ. ಸತ್ ಅಂದರೆ ಒಳ್ಳೆಯದು, ಸತ್ಯ ಅಂತ. ಆದರೆ ಯಾರು ಸಾಕ್ಷಾತ್ಕರಿಸಿಕೊಂಡಿದ್ದಾರೋ, ಸಾಕ್ಷಾತ್ಕರಿಸಿಕೊಂಡು ಇನ್ನೂ 4 ಜನಕ್ಕೆ ಹೇಳಲಿಕ್ಕೆ ಅವರಿಗೆ ಒಂದು ಸಾಮರ್ಥ್ಯ ಬರ್ತದೋ ಅವರಿಗೆ ಸದ್ಗುರು ಅಂತ ಕರೀತಾರೆ. ಅದು ಆಡು ಭಾಷೆಯಲ್ಲಿ ಸದ್ಗುರು ಅಂತ ಆಗಿದೆ. ಸಾಕ್ಷಾತ್ಕಾರ ಅಂತ ನೀವು ಹೇಳಿದ್ರಿ. ನಾವು ಸಾಕ್ಷಾತ್ಕಾರ, ಜ್ಞಾನೋದಯ ಈ ಶಬ್ದಗಳೆಲ್ಲ ತುಂಬ ಬಳಸಿದ್ದೀವಿ ಮತ್ತು ನಾವು ಸಿನಿಮಾಗಳಲ್ಲಿ ನೋಡಿದ್ದೀವಿ. ಆಮೇಲೆ ಈ ಥರ ಸಾಧು ಸಂತರ ಜೀವನ ಚರಿತ್ರೆ ಓದಬೇಕಾದ್ರೆ ಅವನಿಗೆ ಜ್ಞಾನೋದಯ, ಬುದ್ಧನ
ಜೀವನ ಚರಿತ್ರೆ ಓದಬೇಕಾದ್ರೆ ಜ್ಞಾನೋದಯ ಆಯಿತು, ಬೋಧಿ ವೃಕ್ಷದ ಕೆಳಗಡೆ ಕೂತ್ಕೊಂಡು ಅಂತೇಳಿ. ಈಗ ನಾನು ಆ ಶಬ್ದನ ಬಳಸಿದೆ, ನೀವು ಆತ್ಮ ಸಾಕ್ಷಾತ್ಕಾರ ಆಗಿದೆ ಅಂಥೇಳಿ. ಏನು ಆ್ಯಕ್ಚುಲಿ ಇದು ನಮ್ಮ ಜನಸಾಮಾನ್ಯರ ತಿಳಿವಿಗೆ ಗೊತ್ತಾಗೋ ಥರ ನೀವು ಹೇಳೋದಾದರೆ ಏನು ಆತ್ಮ ಸಾಕ್ಷಾತ್ಕಾರ ಅಂದ್ರೇನು, ಜ್ಞಾನೋದಯ ಅಂದ್ರೇನು, ಅದು ನಿಮಗಾಗಿದೆಯಾ ಅನ್ನೋದು? ಪ್ರತಿಯೊಬ್ಬರಿಗೂ ಗೊತ್ತಿದೆ ಸಾಮಾನ್ಯವಾಗಿ, ನಾನು ಈ ದೇಹ ಅಲ್ಲ, ಹಾಗಾಗಿ ನನ್ನ ದೇಹ ಅಂತ ಹೇಳ್ತೀವಿ, ನನ್ನ ಮನಸ್ಸು ಅಂತ ಹೇಳ್ತೀವಿ. ಹೇಗೆ ನನ್ನ ಮೊಬೈಲ್, ನನ್ನ ಮನೆ, ನನ್ನ ಪೆನ್, ನನ್ನ ಪುಸ್ತಕ ಅಂತ ಹೇಗೆ ಹೇಳ್ತೀವೋ ಹಾಗೆ ನನ್ನ ದೇಹ, ನನ್ನ ಮನಸ್ಸು, ನನ್ನ ಕಣ್ಣು, ನನ್ನ ಕಿವಿ ಅಂತ ಹೇಳ್ತೀವಿ. ಆದರೆ ನನ್ನ ಆತ್ಮ ಅಂತ ಹೇಳಲ್ಲ. ಆದರೆ ಎಲ್ರಿಗೂ ಏನು ಗೊತ್ತು, ನಾನು ಆತ್ಮ, ಈ ದೇಹದಲ್ಲಿ ನಾನು ಆತ್ಮವಾಗಿದ್ದೀನಿ ಅಂತ ಎಲ್ರಿಗೂ ಗೊತ್ತು, ಅರಿವಿದೆ. ಆ ಅರಿವು ಇರುವು ಇಲ್ಲ. ಏನೋ ಇನ್ಸ್ಟೆಂಟ್ ಆದ ತಕ್ಷಣ ನಾನು ಆತ್ಮ ಅನ್ನೋದು ಮರೆತು ನಾನೇ ದೇಹ ಅನ್ನೋ ಹಾಗೆ ರಿಯಾಕ್ಟ್ ಮಾಡ್ತಾನೆ ಪ್ರತಿಯೊಬ್ಬ ಮನುಷ್ಯ. ಆದರೆ ಸಾಕ್ಷಾತ್ಕಾರ ಆದವನು ದೇಹಕ್ಕೇನಾದರೂ ಬೇರೆಯವರ ರೀತಿ ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ಯಾವುದೇ ದೊಡ್ಡ ಆಘಾತಗಳಾದರೂ ಕೂಡ ಸ್ಥಿತಪ್ರಜ್ಞನಾಗಿರ್ತಾನೆ. ಅದು ಹೇಗೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಕೃಷ್ಣ, ಶೀತೋಷ್ಣ ಸುಖ ದುಃಖೇಶು ತಥಾ ಮಾನಾಪಮಾನಯೋಹು ಅಂತ ಕೃಷ್ಣ ಹೇಳ್ತಾನೆ. ಎಲ್ಲ ಸ್ಥಿತಿಯಲ್ಲೂ ಯೋಗಿಯಾದವನು ಸಮಸ್ಥಿತಿಯಲ್ಲಿ ಇರ್ತಾನೆ. ಯಾವಾಗ ಸಮಸ್ಥಿತಿಯಲ್ಲಿ ಇರ್ತಾನೆ? ತಾನು ಯಾರು ಅನ್ನುವ ಅರಿವು ಇರುವಾದಾಗ. ಅರಿವು ಯಾವಾಗ ಇರುವಾಗ್ತದೋ ಅದೇ ಸಾಕ್ಷಾತ್ಕಾರ. ಈಗ ದೀಪ ಮುಟ್ಟಿದ್ರೆ ಸುಡ್ತದೆ ಅಂತ ಎಲ್ರಿಗೂ ಗೊತ್ತು, ಸುಡಿಸ್ಕೋಬೇಕು. ಸುಟ್ಟಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಹೇಳ್ತಾರೆ, ಅಪ್ಪ ಹೇಳ್ತಾರೆ, ಅಮ್ಮ ಹೇಳ್ತಾರೆ ಮಕ್ಕಳಿಗೆ, ದೀಪ ಮುಟ್ಟಬೇಡ ಸುಡ್ತದೆ, ಕರೆಂಟ್ ಸ್ವಿಚ್ ಮುಟ್ಟಬೇಡ ಕರೆಂಟ್ ಹೊಡಿತದೆ. ಆದರೆ ಅದೇನು ಕರೆಂಟ್ ಹೊಡೆಯೋದು ಅಂದರೆ ಏನು, ದೀಪ ಮುಟ್ಟಿದ್ರೆ ಸುಡೋದು ಅಂದರೆ ಏನು ಅನ್ನೋದು ಗೊತ್ತಿಲ್ಲ. ಆದರೆ ಬೇರೆಯವ್ರು ಹೇಳಿ ಗೊತ್ತು. ಆದರೆ ಒಂದು ದಿನ ಅದು ಸುಡಿಸ್ಕೊಂಡಾಗ, ಒಂದು ದಿನ ಕರೆಂಟ್ ಶಾಕ್ ಹೊಡೆಸ್ಕೊಂಡಾಗ ನಿಜವಾದ ಅನುಭವ ಆಗ್ತದೆ. ಹಾಗೆ ಧ್ಯಾನ ಮಾಡ್ತಾ 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 ನಾನು ಯಾರು, ನಾನು ಯಾಕಾಗಿ ಹುಟ್ಟಿದ್ದೀನಿ ಅನ್ನುವ ಅರಿವು ಬರ್ತದೆ. ಆ ಅರಿವು ಪರ್ಮನೆಂಟ್ ಆಗ್ತದೆ, ಇರುವ ಆಗ್ತದೆ. ಆಗ ಅದನ್ನು ಸಾಕ್ಷಾತ್ಕಾರ ಅಂತ ಕರೀತಾರೆ. ಬ್ಯೂಟಿಫುಲ್. ಇಷ್ಟು ಸಿಂಪಲ್ಲಾಗಿ ನಾನು ಎಲ್ಲೂ ಕೇಳಿಲ್ಲ, ನೀವೇ ನಿಮ್ಮ ಬಾಯಿಂದನೇ ಕೇಳಿದೆ. ಭಾಳ ಚೆನ್ನಾಗಿ ಹೇಳಿದ್ರಿ. ಬಟ್ ಸ್ವಲ್ಪ ಅದನ್ನೇ ಎಲಾಬ್ರೇಟ್ ಮಾಡ್ತೀನಿ ನಾನು. ಅರಿವು ಇರುವ ಆಗೋದ್ರ ಬಗ್ಗೆ ಹೇಳಿದರೆ, ಅಂದರೆ ನಮಗೆ ಅವಾಗವಾಗ ಅನಿಸುತ್ತೆ ನಾನೇ ಆತ್ಮ ಅಂಥೇಳಿ, ಬಟ್ ಆಮೇಲೆ ಮರ್ತೋಗ್ಬಿಡ್ತೀವಿ ನಾವು, ನೀವು ಹೇಳ್ದಂಗೆ. ಆಮೇಲೆ ನೀವು ಧ್ಯಾನ ಮಾಡ್ತಾ ಮಾಡ್ತಾ ಅಂತ ಒಂದು ಪ್ರೊಸೆಸ್ ಹೇಳಿದ್ರಿ ನನಗೆ. ಆ ಪ್ರೊಸೆಸ್ ಅಷ್ಟೊಂದು ಈಸಿನಾ ಅನ್ನೋದು ಪ್ರಶ್ನೆ. ಆ ಪ್ರೊಸೆಸ್ ಅಷ್ಟೊಂದು ಈಸಿ ಆಗಿದೆ. ನನಗೂ ಆತ್ಮ ಸಾಕ್ಷಾತ್ಕಾರ ಆಗಿರಬೇಕಾಗಿತ್ತು, ನೋಡುವಂಥ ಲಕ್ಷಾಂತರ ಜನರಿಗೂ ಆಗಿರಬೇಕಾಗಿತ್ತು ಅಂತ ಅನಿಸುತ್ತೆ. ಸೊ ಏನೋ ಒಂದು ವಿಶೇಷತೆ ಇದೆ ಅದು, ಅಥವಾ ಅದಕ್ಕೊಂದು ಏನೋ ಬೇರೆ ಏನೋ ಅದಕ್ಕೊಂದು ಕ್ವಾಲಿಫಿಕೇಷನ್ ಇದೆ, ಏನೋ ಒಂದು ಅದಕ್ಕೆ ಸಾಧನೆ ಇದೆ ಅಂತ ಅನಿಸುತ್ತೆ ಭಾಳಷ್ಟು ಜನರಿಗೆ. ಈ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ನಮ್ಮ ಹಿರಿಯರು, ಹಿಂದಿನಿಂದ ಬಂದಂಥ ಸಾಧಕರು, ಋಷಿಗಳು ಹೇಳಿರುವಂಥದ್ದು 4 ಮಾರ್ಗಗಳನ್ನು ಹೇಳಿದ್ದಾರೆ ಆತ್ಮ ಸಾಕ್ಷಾತ್ಕಾರಕ್ಕೆ, ಅಥವಾ ನಮ್ಮೊಳಗಿರುವ ಶಕ್ತಿಯ ಜಾಗೃತಿಗೆ. ನಮ್ಮ ಹಿರಿಯರು 4 ಮಾರ್ಗ ಕೊಟ್ಟಿದ್ದಾರೆ. ಒಂದು ಭಕ್ತಿ ಮಾರ್ಗ, ಆ ಭಕ್ತಿಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ಆಗ್ತದೆ. ಎರಡನೇದು ಕರ್ಮ ಮಾರ್ಗ, ನಿಷ್ಕಾಮ ಕರ್ಮ, ಅಂದರೆ ಅದರಿಂದ ಏನೋ ನನಗೆ ಅಪೇಕ್ಷೆ ಇಲ್ಲದೆ ಶುದ್ಧ ಮನಸ್ಸಿನಿಂದ ಕೆಲಸ ಮಾಡ್ತಾ ಹೋದರೂ ಕೂಡ, ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತಾ ಹೋದಾಗಲೂ ಕೂಡ ಆ ಅನುಭವಗಳಾಗ್ತದೆ. ಮೂರನೇದು ರಾಜಯೋಗ ಅಥವಾ ಅಷ್ಟಾಂಗ ಯೋಗ, ಏನನ್ನು ಬೇಕಾದರೂ ಅದರಲ್ಲಿ ಸೇರಿಸ್ಕೋಬೋದು. ವಿಶೇಷವಾಗಿ ಅದು ಧ್ಯಾನವೇ ರಾಜಯೋಗ ಅಂತ ಹೇಳಿದ್ರೆ. ಆ ರಾಜಯೋಗದಲ್ಲಿಯೂ ಕೂಡ ತೊಡಗಿದಾಗ ಒಬ್ಬ ಗುರುವಿನ ಮೂಲಕ ಆ ಮಾರ್ಗವನ್ನು ತಿಳಿದು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಾ ಹೋದಾಗಲೂ ಕೂಡ ಆ ರಾಜಯೋಗದಲ್ಲೂ ಆಗ್ತದೆ. ನಾಲ್ಕನೇದು ಬಹಳ ಕಡಿಮೆ ಜನ ಮಾಡುವಂಥದ್ದು, ರಮಣ ಮಹರ್ಷಿ ಅಂಥವರು, ಅರವಿಂದ್ ಅಂಥವರು ಮಾಡುವಂಥದ್ದು, ಅತ್ಯಂತ ವಿರಳವಾದದ್ದು ಜ್ಞಾನ ಮಾರ್ಗ. ಅಲ್ಲಿ ಕೇವಲ ಪೂಜೆ ಇಲ್ಲ, ಪುರಸ್ಕಾರ ಇಲ್ಲ, ಹೋಮ ಹವನಗಳಿಲ್ಲ, ನಾನು ಯಾರು ಅನ್ನೋದನ್ನು ನಮಗೆ ನಾವೇ ಪ್ರಶ್ನೆ ಹಾಕೊಳ್ತಾ ಹೋಗೋದು. ಇದು ಒಂದು ದಿನದ ಪ್ರೋಸೆಸ್ ಅಲ್ಲ, ಆದರೆ ಒಂದು ದಿನ ಆಗ್ತದೆ. ಒಂದು ದಿನದಲ್ಲಾಗಲ್ಲ, ಆದರೆ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಒಂದು ದಿನ ಆಗ್ತದೆ. ಈಗ ವಿಶೇಷವಾಗಿ ರಮಣ ಮಹರ್ಷಿಗೆ 16ನೇ ವಯಸ್ಸಲ್ಲಿ ಅವರಿಗೆ ಸಾವಿನ ಅನುಭವ ಆಯಿತು. ಮನೆಯಲ್ಲಿ ಯಾರೂ ಇಲ್ಲ, ಒಬ್ಬರೇ ಇದ್ದಾಗ ನಾನೇನೋ ಆಗ್ತಾ ಇದೆ, ಹಾರ್ಟ್ ಬೀಟು ಹೊಡಿತಾ ಇದೆ, ನಾನೇನೋ ಸತ್ತೋಗ್ತಾ ಇದ್ದೀನಿ ಅನ್ನೋ ಫೀಲ್ ಬರ್ತಾ ಇದೆ. ಯಾರಿಗೆ ಹೇಳ್ಕೊಳ್ಳೋದು? ಯಾರಿಗೂ ಹೇಳ್ಕೊಳ್ಳಿಕ್ಕೆ ಆಗದೇ ಇದ್ದಾಗ ಮಹಡಿಗೆ ಹೋಗಿ ಅವರೇ ಹೆಣ ಬಿದ್ದಾಗ ಬಿದ್ದುಕೊಂಡ್ರು, ಗೋಡೆಗೆ ಹೊರಕೊಂಡು. ಆಯ್ತು, ಈಗ ಸತ್ತೋಗ್ತಾ ಇದ್ದೀನಿ. ಏನು ಸತ್ತೋಗ್ತಾ ಇದ್ದೀನಿ ಅಂದರೆ ಏನಾಗ್ತಾ ಇದೆ? ದೇಹ ತಣ್ಣಗಾಗ್ತಾ ಇದೆ, ಹೃದಯ ನಿಲ್ತಾ ಇದೆ, ಉಸಿರು ನಿಲ್ತಾ ಇದೆ, ಅಂಗಾಂಗಗಳೆಲ್ಲ ತಣ್ಣಗಾಗ್ತಾ ಇದೆ. ಹೀಗೆ ಆಗ್ತಾ ಇದ್ರು ನಾನು ನೋಡ್ತಾ ಇದ್ದೀನಲ್ಲ, ಹಾಗಾದರೆ ನಾನು ಯಾರು? ಆಗ ಅವ್ರಿಗೆ ಸಾಕ್ಷಾತ್ಕಾರ ಆಯಿತು. ಆದರೆ ಸಾಕ್ಷಾತ್ಕಾರ ಆದ ತಕ್ಷಣ ಅವರು ಜಗತ್ತಿಗೆ ಹೇಳಲಿಲ್ಲ.
ಅಲ್ಲಿಂದ ತಿರುವಣ್ಣಾಮಲೈಗೆ ಬಂದರು. 17 ವರ್ಷ ಮೌನದಲ್ಲಿದ್ದರು. ಊಟ ಮಾಡೋದು ಬೇರೆ, ಸಾಕ್ಷಾತ್ಕಾರ ಆಗೋದು ಬೇರೆ, ಆದದ್ದು ಜೀರ್ಣ ಮಾಡ್ಕೋಬೇಕು. ಹಾಗೆ ರಮಣ ಮಹರ್ಷಿಗಳು ವೆಂಕಟರಾಮ್ ಆಗಿದ್ದವರು ತಿರುವಣ್ಣಾಮಲೈಗೆ ಬಂದು 17 ವರ್ಷಗಳವರೆಗೆ ಮೌನದಲ್ಲಿದ್ದು ಆ ಸಾಕ್ಷಾತ್ಕಾರ ಏನಾಗಿತ್ತು ಅದನ್ನು ಜೀರ್ಣ ಮಾಡಿಕೊಂಡು 17 ವರ್ಷದ ನಂತರ ಮಾತಾಡೋಕ್ಕೆ ಶುರು ಮಾಡಿದರು. ಇಡೀ ಜಗತ್ತಿಗೆ ಆ ಪ್ರಶ್ನೆಗಳಿಗೆ ಉತ್ತರ ಮಾಡಲಿಕ್ಕೆ ಶುರು ಮಾಡಿದ್ರು. ನಿಮ್ಗಳಿಗೆ ಗೊತ್ತಿರಬೇಕು, ಪಾಶ್ಚಿಮಾತ್ಯರು ಬಂದರು ಸಾಕಷ್ಟು ಜನ ಅವ್ರ ಹತ್ರ ಪ್ರಶ್ನೆ ಮಾಡಲಿಕ್ಕೆ, ವಿಜ್ಞಾನಿಗಳು ಬಂದರು ಅವ್ರ ಹತ್ರ ಪ್ರಶ್ನೆ ಮಾಡಲಿಕ್ಕೆ. ಹೀಗೆ ಆದ ತಕ್ಷಣ ಎಲ್ಲರೂ ಯಾರೂ ಮಾತಾಡ್ಲಿಕ್ಕೆ ಆಗೋದೂ ಇಲ್ಲ. ಆದರೆ ಆಗಿ ಕೆಲವು ದಿನ ಅದನ್ನು ಜೀರ್ಣ ಮಾಡ್ಕೊಂಡ ಮೇಲೆ ಆಗ ಜಗತ್ತಿಗೆ ಕೆಲವು ಸಾರಕ್ಕೆ ಬರ್ತಾರೆ, ಕೆಲವರು ಅಷ್ಟಕ್ಕೆ ಅವರ ಜೀವನವನ್ನು ಮುಗಿಸ್ತಾರೆ ಅಂದರೆ ಮುಗೀತು. ಕೆಲವರಿಗೆ ಏನಂತ ಹೇಳಿದ್ರೆ, ಇಷ್ಟು ನನ್ನ ಜೀವನದ ಗುರಿ, ಅಷ್ಟಾದ ಮೇಲೆ ಈ ಜಗತ್ತಿನಲ್ಲಿ ಇರೋ ಅವಶ್ಯಕತೆ ಇಲ್ಲ ಅಂತ. ಓಕೆ, ಕೆಲವರು ಮೌನಕ್ಕೆ ಜಾರ್ತಾರೆ. ರಮಣ ಮಹರ್ಷಿಗಳು ಕೂಡ ಕೊನೆಗಾಲದಲ್ಲಿ ಮೌನಿಯಾಗಿದ್ದರು. ಕೊನೆಗಾಲದಲ್ಲ, ಅವರ ಸಾಕ್ಷಾತ್ಕಾರ ಏನಾಯಿತು, ತಿರುವಣ್ಣಾಮಲೈಗೆ ಏನು ಬಂದರು, ಅಲ್ಲಿಂದ 17 ವರ್ಷ ಮೌನದಲ್ಲಿದ್ದರು. ಕೊನೆಯಲ್ಲಿ ಮಾತಾಡ್ತಾ ಇದ್ರು. ಅವರ ದೇಹಾಂತ್ಯದವರೆಗೂ ಕೂಡ ಅವರು ಮಾತಾಡ್ತಾನೆ ಇದ್ದರು. ಆದರೆ ಪ್ರಾರಂಭದ 17 ವರ್ಷಗಳ ಕಾಲ ಮೌನದಲ್ಲಿದ್ದರು. ಅವರಿಗೆ ಆ ಸಮಯದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಅಲ್ಲೊಂದು ಅರುಣಾಚಲೇಶ್ವರ ದೇವಸ್ಥಾನ ಅಂತಿದೆ, ಅಲ್ಲೊಂದು ಪಾತಾಳ ಲಿಂಗ ಅಂತ ಒಂದಿದೆ. ಅಲ್ಲಿ ಕೂತು, ಇವತ್ತಾದರೆ ಅರುಣಾಚಲ ದೇವಸ್ಥಾನ ಅಷ್ಟು ಚೆನ್ನಾಗಿದೆ, ಆದರೆ ಅವತ್ತು ರಮಣ ಮಹರ್ಷಿ ವೆಂಕಟರಾಮ್ ಅವರು ಅಲ್ಲಿಗೆ ಹೋದಾಗ ಅಷ್ಟು ಚೆನ್ನಾಗಿರಲಿಲ್ಲ. ಅಂಥದ್ರಲ್ಲಿ ಪಾತಾಳ ಲಿಂಗ, ಅಲ್ಲೆಲ್ಲ ಕಳ್ಳಿ ಎಲ್ಲ ಗಿಡಗಳು ಬೆಳೆದು ದೇಹಕ್ಕೆಲ್ಲ, ಅಲ್ಲಿ ಶೇಷಾದ್ರಿ ಸ್ವಾಮಿಗಳು ಅಂತ ಅವರ ಸಮಾಧಿ ಈಗಲೂ ಇದೆ ಅಲ್ಲಿ. ಅವರು ಅವರ ಶುಶ್ರೂಷೆ ಮಾಡ್ತಾರೆ, ಎಲ್ಲ ಮುಳ್ಳುಗಳ ಚುಚ್ಚಿ, ಅದರ ಪರಿವೇ ಇಲ್ಲದೆ ಕಿವು ಸುರಿತಾ ಇದ್ರು, ಅದರ ಪರಿವೇ ಇಲ್ಲದೆ ಆ ಪಾತಾಳ ಲಿಂಗದಲ್ಲಿದ್ದರು. ಅಲ್ಲಿ ಜನ ಜಾಸ್ತಿ ಆದ ತಕ್ಷಣ ಮೇಲಕ್ಕೆ ಹೋದರು. ಏನು ಅರುಣಾಚಲಗಿರಿ ಅಂತ ಒಂದಿದೆ, ವಿರೂಪಾಕ್ಷ ಗುಹೆ ಅಂತಿದೆ, ಅಲ್ಲಿಗೆ ಹೋದರು. ಆ ಥರ 4-5 ಜಾಗಗಳನ್ನು ಬದಲಾಯಿಸ್ತಾ ಹೋದರು. ಈಗ ಮತ್ತೆ ವಾಪಸ್ ನಿಮಗೆ ಬರೋದಾದರೆ, ಈಗ ಆ ದಾರಿಯಲ್ಲಿ ನೀವು ಹೇಳಿದಂಗೆ ಆ ದಾರಿಯಲ್ಲಿ ಹೋಗಬೇಕು, ಒಂದು ದಿನ ಆಗುತ್ತೆ ಅಂತ ಹೇಳಿದರೆ, ಬಟ್ ಆ ದಾರಿಯಲ್ಲಿ ಹೋಗಬೇಕು ಅಂತ ಅನಿಸೋದೇ ಒಂದು ವಿರಳ. ನಮ್ಮ ಲೈಫಲ್ಲಿ, ನಮ್ಮ ಕೆಲಸದಲ್ಲಿ, ನಮ್ಮ ಹೆಂಡತಿ ಮಕ್ಕಳು, ನಮ್ಮ ಜಾಬು, ಮೊಮ್ಮಕ್ಕಳು, ಮೊಮ್ಮಕ್ಕಳು, ಈ ಥರ ನಮ್ಮ ಲೈಫ್ ಹೋಗ್ತಾ ಇರುತ್ತೆ. ಯಾರು ಲಕ್ಷಕ್ಕೊಬ್ರಿಗೂ ಕೂಡ ಆ ದಾರಿಲಿ ಹೋಗ್ಬೇಕಂತ ಅನಿಸುತ್ತೆ. ನಿಮಗೆ ಯಾಕೆ ಅನ್ನಿಸ್ತು ಸದ್ಗುರು ಅವರು? ನಿಜ ಹೇಳಬೇಕು ಅಂದರೆ, ನಾನು ಈ ಮಾರ್ಗಕ್ಕೆ ಬರ್ತೀನಿ ಅಂತ ನಂಗೆ ಅರಿವೇ ಇರಲಿಲ್ಲ. ಚಿಕ್ಕಂದಿನಿಂದ ಎಲ್ಲರೂ ರೀತಿದ್ವು, ಆದರೆ ಮನಸ್ಸಿನಲ್ಲಿ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಬಹುಶಃ ಈ ಕಾವಿ ನೋಡಿದಾಗ ಒಂದು ಆಕರ್ಷಣೆ ಇತ್ತು, ನಾನು ಹೀಗಾಗ್ತೀನಿ ಅಂತ. ಆದರೆ ಇದ್ದಕ್ಕಿದ್ದ ಹಾಗೆ ಒಮ್ಮೆ ಮನೆ ಬಿಡಬೇಕಾಗಿ ಬಂತು. ಮನೆ ಬಿಟ್ಟ ನಂತರ ಜೀವನ ಮಾಡೋದು ಹೇಗೆ, ಯೋಗ 12ನೇ ವಯಸ್ಸಿನಿಂದ ಯೋಗಾಭ್ಯಾಸ ಶುರು ಮಾಡಿದ್ದು. ಅದಕ್ಕೋಸ್ಕರ ಹೇಳ್ಕೊಳ್ಳೋಕ್ಕೆ ಶುರು ಮಾಡಿದ್ದು, ಜೀವನ ಮಾಡಬೇಕು ಅನ್ನೋ ಕಾರಣಕ್ಕೆ ಯೋಗಾಸನ ಪ್ರಾಣಾಯಾಮ ಹೇಳ್ಕೊಡೋಕ್ಕೆ ಶುರು ಮಾಡಿದ್ದು. ಹೀಗೆ ಹೇಳ್ಕೊಡ್ತಾ ನಮ್ಮೊಳಗೆ ನಮಗೇ ಗೊತ್ತಿಲ್ಲದೆ ಪರಿವರ್ತನೆ ಆಯಿತು. ಸೊ ಆ ಕಡೆ ಸೆಳೆತ ಇತ್ತು. ಸೊ ಆ ದಾರಿಲಿ ಹೋದ್ರಿ, ಆಮೇಲೆ ಒಂದಿನ ನಿಮ್ಗೆ ಅನ್ನಿಸ್ತು. ವಿಶೇಷವಾಗಿ 2011ರಿಂದ ಆಧ್ಯಾತ್ಮಿಕವಾದ ಬೇರೆಯ ಅನುಭವಗಳಾಗ್ತಾ ಇತ್ತು. ಅದನ್ನೆಲ್ಲ ಹೇಳಿದ್ರೆ ಇವತ್ತಿನ ಕಾಲದವರು ಅದನ್ನೆಲ್ಲ ಒಪ್ಪಿದವರೋ ಇಲ್ವೋ, ಆದರೆ 11ರಿಂದ ಬೇರೆಯ ಸಣ್ಣ ಅನುಭವಗಳಾಗಕ್ಕೆ ಶುರುವಾಯಿತು. ಇಲ್ಲ, ಇದರಲ್ಲಿ ಏನೋ ಒಂದು ಶಕ್ತಿ ಇದೆ. ಆದರೆ ನಮ್ಮ ಗಮನ ಇದ್ದದ್ದು ಯೋಗಾಸನ, ಪ್ರಾಣಾಯಾಮ, ಅದರ ನಂತರ ನನ್ನ ಸಾಧನೆ ಅಷ್ಟೇ ಇತ್ತು. ಅದೇನೋ ಆತ್ಮ ಸಾಕ್ಷಾತ್ಕಾರ ಯಾವ ಅರಿವು ಖಂಡಿತ ಇಲ್ಲ ನನಗೆ. ಮತ್ತು ಅಷ್ಟು ದೊಡ್ಡ ಅಧ್ಯಯನ ಮಾಡಿದವರೇನಲ್ಲ ನಾವು. ಆದರೆ ಆಗ ಹೇಳ್ಕೊಡ್ತಾ ಹೋದಾಗ 2013 ಡಿಸೆಂಬರ್ 27ರಲ್ಲಿ ಬೆಳಗಿನ ಜಾವ ಒಂದು 6-6:30, ಬೆಳಗಿನ ಜಾವ ಅಂದರೆ ಬ್ರಾಹ್ಮಿ ಮುಹೂರ್ತವೂ ಅಲ್ಲ, ಒಂದು 8-10 ಜನ ನಮ್ಮ ಮುಂದೆ ಧ್ಯಾನಕ್ಕೆ ಕೂತಿದ್ದಾರೆ. ಅವರಿಗೆ ಗೈಡ್ ಮಾಡ್ತಾ ಒಂದು ಕರೆಂಟ್ ಶಾಕ್, ಅದು ಕರೆಂಟ್ ಶಾಕ್ ಅಂತಲೂ ಎಕ್ಸಾಕ್ಟ್ ಅದು ಅಲ್ಲ, ಆದರೆ ಈಗ ಅರ್ಥ ಮಾಡಿಸುವಾಗ ಹೇಳೋದಿದ್ರೆ, ಇಡೀ ಕಣದಲ್ಲೂ ಒಂದು ವೈಬ್ರೇಷನ್ ಶುರುವಾಯಿತು. ಸುಮಾರು ಒಂದು 8-10 ನಿಮಿಷಗಳವರೆಗೆ ನನಗೆ ಅರಿವಿದೆ, ಈಗ ಆಗ್ತಾ ಇದೆ, ನನಗೇನೋ ಆಗ್ತಾ ಇದೆ ಅನ್ನುವಂಥ ಅರ್ಧ ಅರಿವಿದೆ. ಅರೆ ಪ್ರಜ್ಞಾವಸ್ಥೆ ಅಂತ ಕರೀತಾರಲ್ಲ, ಆ ರೀತಿಯಲ್ಲಿದ್ದೀವಿ. ಹಾಗಿದ್ದು ಕರೆಂಟ್ ಇಡೀ ದೇಹಾದ್ಯಂತ ಕಣದಲ್ಲೂ ಒಳಗಡೆ ಹರಿತಾ ಇದೆ. ಏನಾಗ್ತಾ ಇದೆ ಅನ್ನುವ ಯಾವ ಅರಿವೂ ಇಲ್ಲ. ಇದೇನೋ ಸಾಕ್ಷಾತ್ಕಾರವೋ ಕುಂಡಲಿನಿಯೋ ಮತ್ತು ಯಾವ ಅಲ್ಲಿವರೆಗೆ ನಮಗೆ ಅಧ್ಯಯನ ಇಲ್ಲ ಅಷ್ಟು. ಆದರೆ ಆಗಬೇಕಾದ್ರೆ ಆತಂಕವೂ ಆಗ್ತಾಯಿತ್ತು, ಏನೋ ಆಗ್ತಾ ಇದೆ ನನಗೆ, ಅಥವಾ ಗೊತ್ತಿಲ್ಲ, ಏನೋ ಒಂದು ಆಗ್ಬಿಡ್ತಾ ಇದೆ ಅಂತ. ಹಾಗೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಹೋದಾಗ ಅದು ಇನ್ನೊಂದು ರೀತಿಯ ಒಂದು ಅನುಭವ ಆಯಿತು. ಅಲ್ಲಿಂದ ಆಚೆಗೆ
ನನ್ನನ್ನು ನಾನು ನೋಡಿದಾಗ 2013 ಇಲ್ಲಿವರೆಗೆ ನೋಡ್ತಾ ಬಂದರೆ ಪರಿವರ್ತನೆ ಅನ್ನೋದು ಮಹಾಪರಿವರ್ತನೆ ಅಂತ ಕರೀತಾರಲ್ಲ. ಆಧ್ಯಾತ್ಮಿಕವಾಗಿ ನೋಡಿ ಎಲ್ರಿಗೂ ಒಂದು ತಪ್ಪು ಕಲ್ಪನೆ ಇದೆ. ಆಧ್ಯಾತ್ಮಿಕ ಸಾಧಕ ಅಂದರೆ ಪವಾಡ ಮಾಡಬೇಕು ಅಂತ, ಭಸ್ಮ ತೆಗಿಬೇಕು, ಕುಂಬಳಕಾಯಿ ಕೊಡಬೇಕು, ತೆಂಗಿನಕಾಯಿ ಕೊಡಬೇಕು, ಶೂನ್ಯದಿಂದ ಸೃಷ್ಟಿ ಮಾಡಿಕೊಡಬೇಕು. ಆದರೆ ನಮ್ಮ ವೇದ ಉಪನಿಷತ್ತುಗಳು ಹೇಳುವಂಥದ್ದು ನಿಜವಾದ ಪವಾಡ ಯಾವುದು ಅಂದರೆ ನಿನ್ನ ಒಳಗೆ ಆಗುವ ಪರಿವರ್ತನೆ. ನೀನೇನು ಹುಟ್ಟಿದೆಯಾ ಅದನ್ನು ಮೀರಿ ನಿನ್ನೊಳಗೆ ನಿಜವಾದ ಪರಿವರ್ತನೆ ಆದರೆ ಅದು ಪವಾಡ. ಹಾಗಾಗಿ 2013 ಇಲ್ಲಿವರೆಗೆ ನೋಡ್ಕೊಂಬಂದರೆ ಆ ಪರಿವರ್ತನೆ ನಮಗೆ ಗೋಚರಿಸ್ತಾ ಇದೆ. ವಂಡರ್ಫುಲ್. ಸೊ ಅದಾದ ಮೇಲೆ ಈಗ ಬುದ್ಧನ ಬಗ್ಗೆ ನಾವು ಓದಿದಾಗ ಅಥವಾ ರಮಣ ಮಹರ್ಷಿಗಳ ಬಗ್ಗೆ ನೀವು ಹೇಳಿದಾಗ ಅವ್ರು ಒಂದಷ್ಟು ದಿನಗಳ ಕಾಲ ಅರಗಿಸ್ಕೊಳ್ಳೋ ಪ್ರಕ್ರಿಯೆ ಆದಮೇಲೆ ಅವರು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ಶುರು ಮಾಡ್ತಾರೆ ಅಂತ ಅನ್ಸುತ್ತೆ. ನಮಗೆ ಗೊತ್ತಿಲ್ಲ. ಅವರು ಜನಸಾಮಾನ್ಯರಿಗೆ ಪ್ರೀಚ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಅಂದರೆ ಆ ಉತ್ತರಗಳು ಎಲ್ಲಿಂದ ಬರ್ತವೆ, ಅಂದರೆ ಆ ನಾಲೆಜ್ ಎಲ್ಲಿಂದ ಬರುತ್ತೆ? ಒಂದು ಪಾಂಡಿತ್ಯ ಬೇರೆ, ಜ್ಞಾನ ಬೇರೆ. ಪಾಂಡಿತ್ಯ ಬರೋದು ಪುಸ್ತಕಗಳನ್ನು ಓದಿ ಬರುವಂಥದ್ದು ಪಾಂಡಿತ್ಯ. ಜ್ಞಾನ ಬರುವಂಥದ್ದು ನಮ್ಮ ಒಳಗಿಂದ. ಹಾಗಾಗಿ ನೀವು ರಮಣ ಆಗಲಿ, ಬುದ್ಧ ಆಗಲಿ, ಎವ್ರಿ ಎನ್ಲೈಟನ್ ಪರ್ಸನ್ಸ್ ಯಾರಿದ್ದಾರೆ ಅವ್ರಿಗೆ ಭಗವಂತ ಸಾಕ್ಷಾತ್ಕಾರ ಆಯಿತು ಅಂತ ಯಾರಿಗೂ ಕರೆಯಲ್ಲ ನಾವು. ಆತ್ಮ ಸಾಕ್ಷಾತ್ಕಾರ ಆಯಿತು, ಜ್ಞಾನೋದಯ ಆಯಿತು ಅಂತ ಕರಿತೀವಿ. ಒಳಗೆ ಜ್ಞಾನ ಇದೆ, ಒಳಗೆ ಶಕ್ತಿ ಇದೆ, ಒಳಗೆ ಎಲ್ಲವೂ ಇದೆ, ಅದು ಅವರಿಗೆ ಗೋಚರಿಸ್ಲಿಕ್ಕೆ ಶುರುವಾಗ್ತದೆ. ಅದಕ್ಕೆ ಅದನ್ನು ಜ್ಞಾನೋದಯ ಅಂತ ಕರೆಯೋದು. ಒಬ್ಬರಿಗೆ ಜೀವನ ಹೇಗೆ ಕಾಣಿಸ್ತಾ ಇದೆಯೋ ಜ್ಞಾನೋದಯ ಆದವರಿಗೆ ಜೀವನ ಇನ್ನೂ ವಿಸ್ತಾರವಾಗಿ ಕಾಣಿಸ್ತದೆ. ಮತ್ತು ಪ್ರಕೃತಿಯೇ ಎಲ್ಲ ರಹಸ್ಯವನ್ನು ಹೇಳಕ್ಕೆ ಶುರು ಮಾಡ್ತದೆ. ಹೇಗೆ ಇವು ಜಾಂಬಾಲನ ಕತೆ ಕೇಳಿದರೆ, ಸತ್ಯಕಾಮ ಜಾಬಾಲರ ಕತೆ ಕೇಳಿದರೆ, ಹೇಗೆ ಪ್ರಕೃತಿಯ ಕಾಡಿನಲ್ಲಿ ಹಸು ಕರ್ಕೊಂಡು ಹೋಗಿ 1000 ಹಸು ಕರ್ಕೊಂಬರೋಷ್ಟರಲ್ಲಿ ಎಲೆಗಳು ಕೂಡ ಜಾಬಾಲರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇತ್ತಂತೆ, ಅರ್ಥ ಆಗ್ತಾ ಇತ್ತಂತೆ. ಹಾಗೆ ಪ್ರಕೃತಿಯಲ್ಲಿ ಅವರು ಲೀನರಾಗ್ತಾರೆ. ಪ್ರಕೃತಿಯಲ್ಲಿ ಎಲ್ಲ ರಹಸ್ಯಗಳು ಇದೆ. ಅದು ಎಲ್ಲವೂ ಅವ್ರ ಕಣ್ಣು ಮುಂದೆ ಇದು ಬೇಕು ಅಂತ ಹೇಳಿದ್ರೆ ಕೆಲವೇ ಕ್ಷಣಗಳಲ್ಲಿ, ಕೆಲವೇ ದಿನಗಳಲ್ಲಿ ಮತ್ತೆ ಅವ್ರಿಗೆ ಗೋಚರಿಸ್ಲಿಕ್ಕೆ ಶುರುವಾಗ್ತದೆ. ಅವ್ರು ಯಾವ ಪುಸ್ತಕಗಳ ಅವಶ್ಯಕತೆಯೂ ಇರಲ್ಲ. ಅವಶ್ಯಕತೆ ಇಲ್ಲದೆ ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ಮತ್ತು ಒಂದು ಗೊತ್ತಿರಲಿ, ಯಾವ ಗುರುಗಳು ಪೂರ್ಣ ಉತ್ತರ ಕೊಡಲ್ಲ. ಮತ್ತು ಶಿಷ್ಯನಿಗೇನು ಕೆಲಸ? ಹುಡುಕ್ಬೇಕು. ನೀನು ಜಿಜ್ಞಾಸ ಮತ್ತು ಹುಡುಕು. ಆ ಉತ್ತರ ಹೇಗಿರುತ್ತೆ ಅಂದರೆ ಮುಂದಿನ ದಾರಿಗೆ ಅನುಕೂಲ ಆಗೋಗಿರ್ತದೆ. ಜೀವನಕ್ಕೆ ಪೂರ್ಣ ಉತ್ತರವಲ್ಲ ಅದು. ಜೀವನವನ್ನು ಕಂಡುಕೊಳ್ಳಿಕ್ಕೆ ಉತ್ತರ. ಸಾಕ್ಷಾತ್ಕಾರ ಹೀಗೆ ಪಡೆಯಬಹುದು ಅನ್ನೋದಕ್ಕೆ ಉತ್ತರ. ಸಾಕ್ಷಾತ್ಕಾರವೇ ಉತ್ತರವಲ್ಲ. ಹಾಗೆ ಯಾವ ಗುರುಗಳು ಕೂಡ ಭಗವದ್ಗೀತೆಯಲ್ಲಿ ಕೃಷ್ಣ ಸುಮಾರು 500 ಚಿಲ್ಲರೆ ಶ್ಲೋಕಗಳಿದೆ, 524 ಸುಮಾರು ಶ್ಲೋಕಗಳಿದೆ. ಅಲ್ಲಿವರೆಗೆ ಏನು ಹೇಳೋದು? ಅರ್ಜುನ ಕ್ವಶನ್ ಕೇಳ್ತಾ ಇರೋದು, ಕೃಷ್ಣ ಉತ್ತರ ಹೇಳ್ತಾ ಇರೋದು. ನಮ್ಮ ಎಲ್ಲ ಉಪನಿಷತ್ತುಗಳು ಅತ ಜಿಜ್ಞಾಸಃ ಅಂತ ಶುರುವಾಗ್ತದೆ. ಅಲ್ಲಿಂದ ಪ್ರಶ್ನೋತ್ತರದಿಂದ ಶುರುವಾಗ್ತದೆ. ಆಲ್ಮೋಸ್ಟ್ ಒಂದು ಕೊನೆ ಪ್ರಶ್ನೆ ಈ ಸೆಗ್ಮೆಂಟ್ದು. ಪ್ರಕೃತಿ ಎಲ್ಲ ರಹಸ್ಯಗಳು ಗೊತ್ತಾಗುತ್ತೆ ಅಂತ ನೀವು ಹೇಳಿದ್ರಿ. ಈಗ ನಾವು ಮುಂದಿನ ಭಾಗಕ್ಕೆ ಹೋಗೋಕ್ಕಿಂತ ಮುಂಚೆ ನಿಮಗೆ ಗೊತ್ತಾಗಿರೋ ಒಂದು ರಹಸ್ಯನ ನಮಗೆ ಹೇಳಿ. ನಮ್ಮ ಒಳಗೆ ಒಂದು ಅಗಾಧವಾದ ಶಕ್ತಿ ಇದೆ. ಭಗವಂತನ ನಾವು ಹೊರಗೆ ಹುಡುಕಬೇಕಾಗಿಲ್ಲ, ನಮ್ಮ ಒಳಗೆ ಹುಡುಕಬೇಕು. ಹೊರಗೆ ಹುಡುಕಿದ್ರೆ ಸಮಯ ವ್ಯರ್ಥ ಆಗ್ತದೆ. ನಮ್ಮ ಒಳಗೆ ಹುಡುಕಿದ್ರೆ ಕೆಲವೇ ವರ್ಷದಲ್ಲಿ ಅದರ ಸಾಕ್ಷಾತ್ಕಾರ ಪಡಿಬಹುದು. ಮತ್ತು ಆ ಸಾಕ್ಷಾತ್ಕಾರ ಪ್ರಕೃತಿಯಲ್ಲಿರುವಂಥ ಎಲ್ಲ ಜೀವರಾಶಿಗೂ, ವಿಶೇಷವಾಗಿ ಮನುಷ್ಯನಿಗೆ ಖಂಡಿತ ಸಾಧ್ಯ. ಅಸಾಧ್ಯ ಅನ್ನೋದು ಇಲ್ಲವೇ ಇಲ್ಲ. ಪ್ರತಿಯೊಬ್ಬ ಮನುಷ್ಯ ಕೂಡ ಅವನು ಎಲ್ಲೇ ಕೊಚ್ಚೆಗೊಂಡು ಬಿದ್ದು ಒದ್ದಾಡಿರಲಿ, ನನಗೆ ಬೇಕು ಅಂತ ಯಾವತ್ತಾದರೂ ಅನಿಸಿದರೆ ಅಲ್ಲಿಂದ ಅವನು ಸಾಧನೆ ಶುರು ಮಾಡಿದರೆ, ತನ್ನ ಒಳಗಿರುವ ಶಕ್ತಿಯನ್ನು ಹುಡುಕಕ್ಕೆ ಶುರು ಮಾಡಿದರೆ ಖಂಡಿತ ಅದು ಸಾಧ್ಯ ಅನ್ನೋ ಅರಿವಾಗಿದೆ. ವಂಡರ್ಫುಲ್. ಈಗ ನೀವು ಏನು ಹೇಳಿ, ರಾಮಕೃಷ್ಣರಿಗೆ ಸಾಧ್ಯ ಆದದ್ದು, ರಮಣರಿಗೆ ಸಾಧ್ಯ ಆದದ್ದು ಎಲ್ಲರಿಗೂ ಸಾಧ್ಯ. ಬಟ್ ರಾಮಕೃಷ್ಣರು, ರಮಣರು ಅಂದರೆ ಈಗ ಅವ್ರು ಮಹಾನ್ ಪುರುಷರು ನಾವು ಅನ್ಕೋತೀವಿ. ಅವರು ಸಾಮಾನ್ಯರಾಗಿ ಹುಟ್ಟಿದ್ದು. ಅದೇ, ಅದು ನಮಗೆ ಗೊತ್ತಿಲ್ಲ ಅಲ್ವಾ? ಅವರು ಹುಟ್ಟುತ್ತಾನೆ ಅಂದರೆ ಆ ಒಂದು ಏನೋ ಒಂದು ಇಟ್ಕೊಂಡೇ ಬಂದರು, ಅವರು ಏನೋ ಒಂದು ಪ್ರಭೆ ಜೊತೆಗೆ ಬಂದರು ಅನ್ನೋ ಥರ ಅನಿಸುತ್ತೆ. ಬಟ್ ಇಲ್ಲ, ಮುಂದಿನ ದಿನದಲ್ಲಿ ಅದ್ರ ಬಗ್ಗೆ ಹೇಳೋಣ. ತಂತ್ರಕ್ಕೆ ಅದಕ್ಕೆ ಹೋದರೆ ನಾವು ಅದರಲ್ಲಿ ಆ ಭಾವಗಳು, ನಾವು ಹೇಗೆ ಹುಟ್ಟಿರ್ತೀವಿ, ಪಶುಭಾವದಲ್ಲಿ ಹುಟ್ಟಿರ್ತೀವಿ. ಪಶುಭಾವದಿಂದ ನಾವು ಮನುಷ್ಯ ಭಾವಕ್ಕೆ ಹೋಗಬೇಕು, ಮನುಷ್ಯ ಭಾವದಿಂದ ದೈವ ಭಾವಕ್ಕೆ ಹೋಗಬೇಕು. ಈ 4 ಮಾರ್ಗಗಳೇನು ನಾನು ಮಧ್ಯದಲ್ಲಿ ಹೇಳಿದೆ, ಏನು ಭಕ್ತಿ, ಕರ್ಮ, ಜ್ಞಾನ ಮತ್ತು ರಾಜಯೋಗ, ಈ 4 ಮಾರ್ಗಗಳು ಸ್ವಾಮಿ ವಿವೇಕಾನಂದರು ಅದನ್ನು ಹೇಳ್ತಾರೆ. ಯಾವುದಾದ್ರೂ ಒಬ್ಬ ಮನುಷ್ಯ ಒಂದು ಮಾರ್ಗ ಇಲ್ಲ ಎಲ್ಲ ಮಾರ್ಗವನ್ನು ಹಿಡ್ಕೊಂಡು ತನ್ನ ಒಳಗಿರುವ ದೈವತ್ವವನ್ನು ಜಾಗೃತಿ ಮಾಡ್ಕೋಬಹುದು, ತಾನು ಜ್ಞಾನೋದಯವನ್ನು ಪಡಿಬಹುದು.
ಅನ್ನೋದನ್ನು ಅವ್ರುಗಳು ಹೇಳಿದ್ದಾರೆ, ಪ್ರತಿಯೊಬ್ಬ ಮಹರ್ಷಿನೂ ಹೇಳಿದ್ದಾರೆ. ಆದರೆ ಅದಕ್ಕೆ ಸಮಯ ಕೊಟ್ಟು ಸಾಧನೆ ಮಾಡಬೇಕಷ್ಟೆ. ನಿಮ್ಮ ಒಂದು ಬ್ರೋಷರಲ್ಲಿ ನೋಡಿದೆ ನಾನು, ಮನೋಶಕ್ತಿಯ ಪವಾಡವನ್ನು ಅರಿಯೋಣ ಬನ್ನಿ ಅಂತ ನೀವು ಹಾಕಿದ್ದೀರಾ. ಮನಸ್ಸಿನ ಶಕ್ತಿ ಬಗ್ಗೆ ಬೇಸಿಕಲಿ ಮನಸ್ಸಿನ ಶಕ್ತಿ ಅಂದರೆ ಏನು, ಅದನ್ನು ಅರಿಯೋದು ಹೇಗೆ, ಅದರಿಂದ ಏನು ಯೂಸ್ ಆಗುತ್ತೆ, ಈ ಥರ ಪ್ರಶ್ನೆಗಳೆಲ್ರಿಗೂ ಬರ್ತವೆ. ಏನು ಹೇಳ್ತೀರಿ ತಾವು ಈ ಬಗ್ಗೆ? ಮನಸ್ಸು ಅನ್ನೋದು ಏನಿದೆ ಬೆಳಕಿಗಿಂತ ವೇಗವಾದದ್ದು ಅಂತ ಕರೀತೀವಿ. ಝೆನ್ನಲ್ಲಿ ಒಂದು ಕತೆ ಇದೆ. ಇಬ್ಬರು ಬಿಕ್ಕುಗಳು ನಿಂತ್ಕೊಂಡು ಅವರ ಆಶ್ರಮದ ಮೇಲಿದ್ದ ಧ್ವಜ ನೋಡ್ತಾ ಹೇಳ್ತಾರೆ, ನೋಡು ಧ್ವಜ ಚಲಿಸ್ತಾ ಇದೆ ಅಂತ. ಇನ್ನೊಬ್ಬ ಬಿಕ್ಕು ಹೇಳಿದಂತೆ, ಅಪ್ಪ ದಡ್ಡ, ಧ್ವಜ ಚಲಿಸ್ತಾ ಇಲ್ಲ, ಮೋಡ ಚಲಿಸ್ತಾ ಇದೆ. ಅದನ್ನು ನೋಡ್ತಾ ಇದ್ದಂಥ ಗುರುಗಳು ಬಂದು ಹೇಳಿದ್ರು, ದಡ್ರ, ಧ್ವಜನೂ ಚಲಿಸ್ತಾ ಇಲ್ಲ, ಮೋಡನೂ ಚಲಿಸ್ತಾ ಇಲ್ಲ, ಚಲಿಸ್ತಾ ಇರೋದು ನಿಮ್ಮ ಮನಸ್ಸು. ಝೆನ್ ಅನ್ನುವಂಥದ್ದು ಬೆಳೀತಾ ಇರುವಂಥ ಮತ. ಮುಂಡಿಗೆಗಳ ಮೂಲಕ, ಕೇವಲ ಮುಂಡಿಗೆಗಳ ಮೂಲಕವೇ ಗುರು ಕೊಟ್ಟ ಪ್ರಶ್ನೆನ ಇಟ್ಕೊಂಡೆ ಜ್ಞಾನೋದಯ ಪಡೀತಾರೆ. ಮುಂಡಿಗೆ ಅಂತ ಕರೀತಾರೆ. ಒಗಟು ನಮ್ಮ ಭಾಷೆಯಲ್ಲಿ ಹೇಳೋದಿದ್ರೆ ಒಗಟು. ಒಂದು ಒಗಟು ಕೊಟ್ಟು ಅದಕ್ಕೆ ಉತ್ತರ ಕಂಡಿಡಿ ಅಂತ ಕರೆಸ್ತಾರೆ ಝೆನ್ ಮತದಲ್ಲಿ. ಬೌದ್ಧ ಮತದ ಒಂದು ಸಣ್ಣ ಪಾರ್ಟ್. ಬಹಳ ದೊಡ್ಡ ಜ್ಞಾನಿಗಳು, ಆದರೆ ಪುಸ್ತಕ ಅಲ್ಲ, ಪುಸ್ತಕದ ಮೂಲಕ ಜ್ಞಾನಿ ಅಲ್ಲ. ಅವರ ಹೀಗೆ ಪ್ರಶ್ನೆಗಳನ್ನು ತಮ್ಮಂತಾವು ಕೇಳ್ಕೊಳ್ಳೋ ಮೂಲಕವೇ ಜ್ಞಾನೋದಯವನ್ನು ಪಡಿತಾರೆ. ಹಾಗಾಗಿ ಝೆನ್ ಮತವನ್ನು ತುಂಬ ಜನ ಇಷ್ಟಪಡ್ತಾರೆ. ಜ್ಞಾನೋದಯ ಆದಂತಹ ವ್ಯಕ್ತಿಗಳು ಕೂಡ ಝೆನ್ ಬಗ್ಗೆ ಸ್ವಲ್ಪ ಆಸಕ್ತಿಯನ್ನು ಹೊಂದಿರ್ತಾರೆ. ಅಂತಹ ಝೆನ್ ಆಶ್ರಮದಲ್ಲಿ ನಡೆದಂಥ ಘಟನೆ ಇದು. ಅಂದರೆ ಮನಸ್ಸಿನ ಬಗ್ಗೆ ಹೆಚ್ಚು ಅವರು ಹೀಗೆ ಪ್ರಶ್ನೆಗಳನ್ನು ಹುಡುಕ್ತಾನೆ ಮನಸ್ಸನ್ನ ಕಶ್ಮಲವನ್ನು ತೆಗೆದು ಆ ಶಕ್ತಿಯನ್ನು ಬೆಳೆಸ್ಕೊಳ್ತಾರೆ. ಅಂದರೆ ಮನಸ್ಸು ಎಲ್ರಿಗೂ ಚಂಚಲವಾಗಿದೆ. ನಾವೊಂದು ಜೀವನದ ಗುರಿ ಇಟ್ಕೊಳ್ತೀವಿ, ಒಂದು ದಿನ ಇದ್ದ ಗುರಿ ಇನ್ನೊಂದು ದಿನಕ್ಕಿರಲ್ಲ. ಒಂದಿನ ಇಂಜಿನಿಯರಿಂಗ್ ಓದಬೇಕು ಅಂತೀವಿ, ಇನ್ನೊಂದು ದಿನ ಇನ್ಯಾರನ್ನು ನೋಡಿದಾಗ ಡಾಕ್ಟ್ರ್ ಓದಬೇಕು ಅಂತೀವಿ, ಇನ್ಯಾರನ್ನು IAS ಮಾಡಿದವ್ರು ನೋಡಿದಾಗ ನಾವು IAS ಮಾಡಬೇಕು ಅಂತ ಅಂದ್ಕೊಳ್ತೀವಿ. ಹೀಗೆ ಮನಸ್ಸು ಚಂಚಲ ಆಗಿರೋದ್ರಿಂದ ಆ ಮನಸ್ಸಿನ ಶಕ್ತಿ ಚೆದರು ಹೋಗಿದೆ. ಈಗ ಒಂದು ದೊಡ್ಡ ಹಾಲ್ನಲ್ಲಿ ಒಂದು 100 ವ್ಯಾಟ್ ಬಲ್ಬನ್ನು ಹಾಕಿದರೆ ಆ ಬೆಳಕು ಸಾಕಾಗ್ತದೆ? ಆ ಇಡೀ ದೊಡ್ಡ ಹಾಲಿಗೆ ಸಾಕಾಗಲ್ಲ. ಆದರೆ ಅದೇ ಹಾಲ್ ಚಿಕ್ಕದಾದಷ್ಟು ಆ ಬೆಳಕು ಇನ್ನೂ ಪ್ರಖರ ಆಗ್ತಾ ಹೋಗ್ತದೆ. ಹಾಗೆ ನಿನ್ನ ಮನಸ್ಸನ್ನು ಒಂದೇ ಬಾರಿಗೆ 10 ಕಡೆ ಹರಡು ಬಿಟ್ಬಿಟ್ಟಿದೆ, 10 ವಿಷಯಗಳ ಕಡೆಗೆ ಹರಡು ಬಿಟ್ಬಿಟ್ಟಿದೆ. ಹಾಗಾಗಿ ನಿನ್ನ ಮನಸ್ಸಿನ ಶಕ್ತಿ ನಿಂಗೆ ಗೊತ್ತಿಲ್ಲ. ಅದೇ ಶಕ್ತಿಯನ್ನು 10 ಕಡೆಗೆ ಏನು ಹಂಚಿಬಿಟ್ಟಿದೆಯಲ್ಲ, ನೀನು ಒಂದು ವಿಷಯಕ್ಕೆ ತೆಗೆದುಕೊಂಡು ಬಂದು ನೋಡು, ಆಗ ನಿನ್ನ ಮನಸ್ಸಿನ ಶಕ್ತಿ ಅರಿವಾಗ್ತದೆ. ಆ ಗುರಿಯನ್ನು, ನಿನ್ನ ಜೀವನದ ಗುರಿಯನ್ನು ನೀನು ಮುಟ್ತೀಯೇ ಅಂತ ಹೇಳುವಂಥದ್ದೇ ಮನೋಶಕ್ತಿ. ಪ್ರತಿಯೊಬ್ಬ ಮನುಷ್ಯನಿಗೆ ಇವತ್ತಿನ ಮಾಡರ್ನ್ ಸೈಕಾಲಜಿ ಕೂಡ ಹೇಳೋದು, ಒಂದು ದಿನಕ್ಕೆ 40ರಿಂದ 60 ಸಾವಿರ ಥಾಟ್ಸ್ಗಳು ಬರ್ತವೆ ಒಂದು ದಿನಕ್ಕೆ. ಅದರಲ್ಲಿ 90ರಿಂದ 95% ಥಾಟ್ಸ್ಗಳೇನಿದೆ ಅನ್ವಾಂಟೆಡ್ ಥಾಟ್ಸ್ಗಳು. ಯೋಗದ ಉದ್ದೇಶ ಏನು? ಚಿತ್ತ ವೃತ್ತಿ ನಿರೋಧ. 60,000ದಿಂದ 600ಕ್ಕೆ, 600ರಿಂದ 6ಕ್ಕೆ, 6ರಿಂದ ಒಂದು ವಿಷಯದ ಕಡೆಗೆ ಮನಸ್ಸನ್ನು ತಂದು ಕೊಡೋದೇ ಚಿತ್ತವೃತ್ತಿ ನಿರೋಧ. ಹೀಗೆ ಹರಡು ಹೋಗಿದ್ದಾಗ ಮನಸ್ಸಿನ ಶಕ್ತಿ ಅರಿವಿರಲ್ಲ. ಒಂದು ಕಡೆಗೆ ಅದನ್ನು ತಂದು ನಿಲ್ಲಿಸಿದಾಗ ಆ ಮನಸ್ಸಿನ ಶಕ್ತಿ ಏನು ಅನ್ನೋ ಅರಿವಾಗ್ತದೆ. ಅದನ್ನು ಬಳಸ್ಕೊಂಡು ಜೀವನದಲ್ಲಿ ಯಾರು ಬೇಕಾದರೂ ತಮ್ಮ ಜೀವನದ ಗುರಿಯನ್ನು ಮುಟ್ಟಬಹುದು. ಮನೋನಿಗ್ರಹ ಅಂತಂತಾರಲ್ಲ, ಅಥವಾ ಕಾನ್ಸಂಟ್ರೇಷನ್ ಅಂತಾರಲ್ಲ, ಅದಾಯಿತು ನೀವು ಹೇಳಿ? ಅದು ತುಂಬ ತಪ್ಪು ಶಬ್ದಗಳು. ಮನೋ ನಿಗ್ರಹ, ಕಾನ್ಸಂಟ್ರೇಷನ್ ಅನ್ನೋದು, ಮನಸ್ಸನ್ನು ನೀವು ನಿಗ್ರಹ ಮಾಡ್ತೀನಿ ಅಂತ ಹೋದರೆ ಅನಾಹುತನೇ ಆಗೋದು. ಮಕ್ಕಳನ್ನ ಒಂದು ಕಡೆ ಕೂಡ ಹಾಕಿದರೆ, ಚಿಕ್ಕ ಮಕ್ಕಳಲ್ಲಿ ನಾವು ನೋಡ್ತೀವಿ, ಮಗುಗೆ ತುಂಬ ತುಂಡುತನ ಮಾಡ್ತಾ ಇದ್ರೆ, ಎಲ್ಲೆಲ್ಲೋ ಓಡ್ತಾ ಇದ್ರೆ ಕಾಲಿಗೆ ಹಗ್ಗ ಕಟ್ಬಿಟ್ಟು ಬಿಟ್ಬಿಡ್ತಾರೆ. ಆದರೆ ಮಗು ಸುಮ್ಮನೆ ಇರ್ತದ, ಇನ್ನೂ ರೆಚ್ಚೆ ಹಿಡಿತೆ, ಅಳ್ಲಿಕ್ಕೆ ಶುರು ಮಾಡ್ತದೆ, ಕೂಗಾಡಕ್ಕೆ ಶುರು ಮಾಡ್ತದೆ. ಮನಸ್ಸು ಹಾಗೆ. ನೀವು ಕಾನ್ಸಂಟ್ರೇಷನ್ ಅಥವಾ ಮನೋ ನಿಗ್ರಹ ಅಂತ ಏನಾದರೂ ನಿಗ್ರಹಿಸ್ಲಿಕ್ಕೆ ಹೋದರೆ 60,000 ಅಲ್ಲ, 6 ಲಕ್ಷ ಥಾಟ್ಸ್ಗಳು ಬರೋಕ್ಕೆ ಶುರು ಆಗ್ತದೆ. ಹಾಗಾಗಿ ನಿಗ್ರಹಿಸಬಾರ್ದು. ಅದಕ್ಕೆ ಪತಂಜಲಿ ಹೇಳೋದು ನಿಗ್ರಹ ಅಂತ ಹೇಳಿಲ್ಲ, ಚಿತ್ತ ವೃತ್ತಿ ನಿರೋಧ. ಅದನ್ನು ಡಿಸ್ಕನೆಕ್ಟ್ ಮಾಡಬೇಕು. ಅಂದರೆ ನೀವು ನಿಮ್ಮ ಮೊಬೈಲ್ನಲ್ಲಿ ಒಳ್ಳೆಯ ವಿಷಯಗಳು ಜಾಸ್ತಿ ಇದೆಯಾ, ಕೆಟ್ಟ ವಿಷಯಗಳು ಜಾಸ್ತಿ ಇದೆಯಾ? ನಿಮ್ಗೆ ಯಾವುದು ಬೇಕೋ ಅದನ್ನು ಮಾತ್ರ ಇಟ್ಕೊಳ್ತೀರಿ. ಒಳ್ಳೆ ಹಾಡು ಇಟ್ಕೊಳ್ತೀರಿ, ಕೆಟ್ಟ ಹಾಡನ್ನು ಇಲ್ಲ ತೆಗೆದು ಹಾಕಿಬಿಡ್ತೀರಿ. ಹಾಗೆ ನಿಮ್ಮ ಮೊಬೈಲ್ನಲ್ಲಿ ಹೇಗೆ ಒಳ್ಳೆಯದನ್ನು ಸ್ಟೋರ್ ಮಾಡ್ತಾ ಹೋಗ್ತಿರೋ, ಒಳ್ಳೆ ಹಾಡುಗಳನ್ನು ಮಾತ್ರ ಸ್ಟೋರ್ ಮಾಡ್ತಾ ಹೋಗ್ತಿರೋ, ನಿಮ್ಮ ಮನಸ್ಸಿನಲ್ಲೂ ಹಾಗೆ ಬೇಡದ್ದನ್ನು ತೆಗೆದು ಹಾಕಿಬಿಡು, ಒಳ್ಳೆಯದನ್ನು ಮಾತ್ರ ಇಟ್ಕೊ. ವೆರಿ ಸಿಂಪಲಾಗಿ ಎಲ್ರಿಗೂ ಅರ್ಥ ಆಗೋಕ್ಕೆ ಹೇಳೋದಿದ್ದರೆ, ಬೇಡದ್ದನ್ನು ನಿರ್ಲಕ್ಷ್ಯ ಮಾಡು, ಕಂಟ್ರೋಲ್ ಮಾಡೋಕ್ಕೆ ಹೋಗಬೇಡ. ನೀವು ವಿರೋಧ ಮಾಡ್ತಾ ಹೋದರೆ ನಾನು ಈ ವ್ಯಕ್ತಿ ಜೊತೆ ಮಾತಾಡಲ್ಲ,
ಮೊಬೈಲ್ ನೋಡಿದಾಗೆಲ್ಲ ಅಂದ್ಕೊಳ್ತೀರಿ ನಾನು ಈ ವ್ಯಕ್ತಿ ಜೊತೆ ಮಾತಾಡಲ್ಲ. ಮೊಬೈಲ್ ನೋಡಿದಾಗೆಲ್ಲ ಯಾರು ನೆನಪಾಗ್ತಾರೆ? ಅವನೇ ನೆನಪಾಗ್ತಾನೆ. ಹಿರಿಯರು ಹೇಳ್ತಾ ಇದ್ರು ನಮಗೆ, ಈ ದೇವರನ್ನು ಪೂಜೆ ಮಾಡಬೇಕಾದ್ರೆ ಅರ್ಧನಾರೀಶ್ವರ ಇತ್ತಂತ. ಒಂದು ಕಡೆ ಶಿವ, ಇನ್ನೊಂದು ಕಡೆ ಪಾರ್ವತಿ. ಇವನಿಗೆ ಶಿವನ್ ಮಾತ್ರ ಇಷ್ಟ. ನಾನು ಪಾರ್ವತಿನ ಪೂಜೆ ಮಾಡಲ್ಲ. ಶಿವನ್ ಪೂಜೆ ಮಾಡ್ತಾ ಇದ್ದ, ಆದರೆ ಗಂಧದ ಕಡ್ಡಿ ಹಚ್ಚಲಿ, ಧೂಪ ಹಚ್ಚಲಿ, ನಾನು ಪಾರ್ವತಿಗೆ ಪೂಜೆ ಮಾಡ್ತಾ ಇಲ್ಲ, ನಾನು ಶಿವನ್ ಪೂಜೆ ಮಾಡ್ತಾ ಇದ್ದೀನಿ. ನಾನು ಪಾರ್ವತಿಗೆ ನೈವೇದ್ಯ ಇಡ್ತಾ ಇಲ್ಲ, ನಾನು ಶಿವಂಗೆ ಇಡ್ತಾ ಇದ್ದೀನಿ. ಒಂದಷ್ಟು ದಿನ ಹೋದರೆ ಪಾರ್ವತಿ ಪ್ರತ್ಯಕ್ಷ ಆಗ್ಬಿಡಿ. ಆಗ ಇವನು ಕೇಳ್ದ, ಅರೆ ನಾನು ಕರೆದದ್ದು ಶಿವನನ್ನು, ನಾನು ಪ್ರಾರ್ಥನೆ ಮಾಡಿದ್ದು ಶಿವನನ್ನು, ನಾನು ಪೂಜೆ ಮಾಡಿದ್ದು ಶಿವನಿಗೆ, ನೀನ್ಯಾಕೆ ಪ್ರತ್ಯಕ್ಷ ಆದೆ? ಅದಕ್ಕೆ ಪಾರ್ವತಿ ಹೇಳಿದ್ದು, ಅಪ್ಪ ನೀನು ಪ್ರತಿ ಸರಿ ನೈವೇದ್ಯ ಇಟ್ಟರು, ಮಂಗಳಾರತಿ ಮಾಡಿದ್ರು, ಏನೇ ಮಾಡಿದ್ರು ಪಾರ್ವತಿಗಲ್ಲ ಪಾರ್ವತಿಗಲ್ಲ, ಶಿವನಿಗೆ ಅಂತ ಹೇಳಲಿಲ್ಲ ನೀನು, ಪಾರ್ವತಿಗಲ್ಲ ಅಂತ ಹೇಳಿದೆ. ಹಾಗಾಗಿ ನೀನು ನನ್ನನ್ನೇ ಕರಿತಾ ಇದೆಯೇನೋ ಅಂತ ನಾನೇ ಪ್ರತ್ಯಕ್ಷ ಹಾಗೆ ಅಂತ. ಹಾಗೆ ನಾವು ಬೇಡದ್ದನ್ನು ಜಾಸ್ತಿ ಯೋಚನೆ ಮಾಡಿದ್ರೆ ಅದರ ಕಡೆಗೆ ಹೋಗ್ತದೆ. ಹಾಗೆ ಮನೋ ನಿಗ್ರಹ ಅನ್ನೋದೇನಿದೆ, ನಾನು ಇದನ್ನು ನಿಗ್ರಹಿಸ್ತಾ ಇದ್ದೀನಿ, ಕಾಮವನ್ನು ನಿಗ್ರಹಿಸ್ತಾ ಇದ್ದೀನಿ ಅಂತ ಅಂದವರು ಎಲ್ಲರೂ ಕಾಮದೊಳಗೆ ಬಿದ್ದು ಹೋಗಿದ್ದಾರೆ. ನಿಗ್ರಹಿಸಬೇಕಾಗಿಲ್ಲ. ಆ ದಾರಿ ಬಿಟ್ಟು ಇನ್ನೊಂದು ದಾರಿಗೆ ಚಾನಲೈಸ್ ಮಾಡಿದರೆ ಸಾಕು, ನಿಮ್ಮ ಮನಸ್ಸು ಇನ್ನೂ ಪ್ರಗತಿ ಆಗ್ತದೆ, ನಿಮ್ಮ ಜೀವನದ ಗುರಿ ಇನ್ನೂ ಚೆನ್ನಾಗಿ ಸುಲಭವಾಗಿ ಮುಟ್ಟಬಹುದು. ಬಟ್ ನೀವು ಹೇಳಿರೋದು ಮನಸ್ಸಿನ ಶಕ್ತಿಯನ್ನು ಬಳಸಿಕೊಂಡು ಪವಾಡಗಳನ್ನ ಮಾಡೋದ್ರ ಬಗ್ಗೆ. ಓಕೆ, ಈಗ ನಮ್ಗೆ ಗೊತ್ತಿದೆ ನಮ್ಮ ಜೀವನದಲ್ಲಿ ನಾವು ಚಾನಲೈಸ್ ಕರೆಕ್ಟಾಗಿ ಮಾಡಿದರೆ ಒಂದಷ್ಟು ಒಳ್ಳೆ ಕೆಲಸಗಳು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂಥೇಳಿ. ಬಟ್ ಪವಾಡಗಳಂದರೆ ಸೂಪರ್ ಹ್ಯೂಮನ್ ಕೆಲಸಗಳು ಅನ್ನೋ ಥರ ಬರುತ್ತೆ. ಸುಮ್ಮನೆ ಕೇಳ್ತಾ ಇರೋದು, ಏನೆಲ್ಲ ಪವಾಡಗಳಾಗಕ್ಕೆ ಸಾಧ್ಯ? ಪವಾಡಗಳಂದರೆ ಗೊತ್ತು ನನಗೆ, ಪವಾಡಗಳಂದರೆ ಮ್ಯಾಜಿಕ್ ಅಲ್ಲ. ಪವಾಡಗಳಂದರೆ ನಮ್ಮ ಜೀವನದಲ್ಲಿ ಆಗುವಂಥ ಒಂದಷ್ಟು ಅದ್ಭುತವಾದ ಘಟನೆಗಳು, ಒಳ್ಳೆ ಘಟನೆಗಳಿರ್ಬೋದು. ಏನಾಗಕ್ಕೆ ಸಾಧ್ಯ? ನೋಡಿ, ಇವತ್ತು ಎಲ್ಲರೂ ಸಮಸ್ಯೆಗಳ ಕೋಪದಲ್ಲಿ ಬಿದ್ದಿದ್ದಾರೆ. ಹಣದ ಸಮಸ್ಯೆ, ಸಂಬಂಧಗಳ ಸಮಸ್ಯೆ, ಎಲ್ಲ ರೀತಿಯ ಸಮಸ್ಯೆಗಳಿಂದಾಗಿ ಬಿದ್ದಿದ್ದಾರೆ. ಅವ್ರ ಜೀವನದಲ್ಲಿ ಒಳ್ಳೇದು ನಡೆದ್ರೆ ಅದೇ ಪವಾಡ ಅಲ್ವಾ? ಕರೆಕ್ಟ್. ಈಗ ಹಣವೇ ಇಲ್ಲ, ಅವನು ಲಕ್ಷಗಟ್ಟಲೆ ಹಣ ನೋಡ್ಲಿಕ್ಕೆ ಸಾಧ್ಯ ಆದರೆ ಅವನ ಜೀವನದಲ್ಲಿ ಪವಾಡ ಹೌದು ಅಲ್ವಾ? ಅವನಿಗೆ ಮನೆ ಕಟ್ಟೋ ಆಸೆಯೇ ಇರಲಿಲ್ಲ, ಯಾಕೆಂದರೆ ನಾನು ದರಿದ್ರ, ನನಗೆ ಮನೆ ಕಟ್ಟಕ್ಕೆ ಸಾಧ್ಯ ಇಲ್ಲ ಅಂತ ಯೋಚನೆ ಮಾಡಿದ್ದ. ಅವನು ಮನೆ ಕಟ್ಟಲಿಕ್ಕೆ ಸಾಧ್ಯ ಆದರೆ ಅದು ಪವಾಡ ಹೌದೋ ಅಲ್ವಾ? ಮೊದಲು ಹೊಟ್ಟೆಗೆ ಚೆನ್ನಾಗಿ ಬಿದ್ದರೆ ಇನ್ನು ದೊಡ್ಡದರ ವಿಷಯ ಯೋಚನೆ ಮಾಡ್ಬೋದು. ಜೇಬನ್ನಲ್ಲಿ ಹಣ ಇದ್ದರೆ ಇನ್ನು ದೊಡ್ಡ ದಾರಿಗಳೇನಿದ್ರೆ ಆ ಕಡೆಗೆ ಹೋಗ್ಬೋದು. ಮನೆಯೇ ಸುಭಿಕ್ಷವಾಗಿದ್ದರೆ ನಾವು ಇನ್ನೂ ಚೆನ್ನಾಗಿ ಸಾಧನೆ ಮಾಡ್ಬೋದು. ಬೇಸಿಕಲಿ ನಮಗಿರಬೇಕಾದದ್ದೇನು, ಅದರ ವ್ಯವಸ್ಥೆಯಲ್ಲೇ ನಾವು ಇನ್ನೂ ಅಡ್ಡಿಗಳನ್ನು ಅನುಭವಿಸ್ತಾ ಇದ್ದರೆ ದೊಡ್ಡದ್ರ ಕಡೆಗೆ ಹೋಗಲ್ಲ. ಹಾಗಾಗಿ ಮೊದಲು ಆಗಬೇಕಾದ್ದೇನು ಅಂದರೆ ಜೀವನದಲ್ಲಿ ಸಣ್ಣ ಸಣ್ಣ ಪವಾಡಗಳು ಮೊದಲಾಗಬೇಕು. ಅಂದರೆ ಹಣಕಾಸಿನ ವ್ಯವಸ್ಥೆ ಏನಾಗಿದೆ ಚೆನ್ನಾಗಾಗಬೇಕು. ನೀವು ನಾನು ಪ್ರಶ್ನೆ ಕೇಳುವಾಗ ನೀವು ಕಾನ್ಸಂಟ್ರೇಷನು, ಮನೋನಿಗ್ರಹದ ಬಗ್ಗೆ ನೀವು ಮಾತ್ರ ಅದು ತಪ್ಪು ವರ್ಡ್ಗಳಂತ ಹೇಳಿದ್ರಿ. ಇವು ಆ್ಯಕ್ಚುಲಿ ನಾವು ಮಾಡರ್ನ್ ಸೈನ್ಸಿಂದ ಕಲ್ತಿರುವಂಥ ವರ್ಡ್ಗಳು ನನ್ನ ಪ್ರಕಾರ, ಈ ಶಬ್ದಗಳನ್ನು ನಾನು ಹೇಳ್ತಾ ಇರೋದು. ಬಟ್ ಈಗ ಮನಸ್ಸು ಅಂತಂದರೆ ನಮ್ಮ ಪುರಾತನರು ಮನಸ್ಸನ್ನು ಹೇಗೆ ನೋಡಿದ್ದಾರೆ, ಅದರ ಶಕ್ತಿಯನ್ನು ಅವ್ರು ಹೇಗೆ ಕಂಡುಕೊಂಡಿದ್ರು, ಇದ್ರ ಬಗ್ಗೆ ಹೇಳ್ಬೋದು. ನೋಡಿ, ಮನಸ್ಸಿನ ಶಕ್ತಿ ಅಗಾಧ. ನಾವು ಊಹಿಸ್ಲಿಕ್ಕಾಗದೇ ಇರುವಷ್ಟು ಶಕ್ತಿ ಇರುವಂಥದ್ದು ಮನಸ್ಸಿಗೆ. ಈಗ ನನ್ನನ್ನು ನಾನೇ ತಿಳಿಬೇಕಾದ್ರೂ, ಅಂದರೆ ನೀವು ಸಾಕ್ಷಾತ್ಕಾರ ಅಂತಲೂ ಏನು ಹೇಳಿದ್ರಿ, ಸಾಕ್ಷಾತ್ಕಾರವೇ ಪಡಿಬೇಕಾದ್ರೂ ಮನಸ್ಸು ಶುದ್ಧಿ ಇರಬೇಕು. ಹಾಗಾಗಿ ಚಿತ್ತಶುದ್ಧಿ ಅಂತ ನಾವು ಹಿರಿಯರು ಹೇಳ್ತಾ ಇದ್ರು. ಚಿತ್ತಶುದ್ಧಿಗೋಸ್ಕರ ಹಲವಾರು ಮಾರ್ಗಗಳನ್ನು ಕೂಡ ಹೇಳಿದ್ದಾರೆ. ಅದರಲ್ಲಿ ವಿಶೇಷವಾದದ್ದು ಧ್ಯಾನ. ಧ್ಯಾನದ ಮೂಲಕ ಎಷ್ಟು ಆಳವಾಗಿ ನಾವು ಧ್ಯಾನಕ್ಕೆ ಇಳಿತೀವಿ, ಆ ಮನಸ್ಸಿನ ಶಕ್ತಿಯ ಗೋಚರ ಆಗ್ತದೆ. ಆ ಮನಸ್ಸಿನ ಶಕ್ತಿಯ ಗೋಚರ ಆದಾಗ ವಿಶೇಷವಾಗಿ ಆ ಧ್ಯಾನದ ಒಂದು ಸಂದರ್ಭ ಏನಿದೆ, ನಾವು ರಿಲ್ಯಾಕ್ಸ್ ಸ್ಟೇಟ್ ಅಥವಾ ಆಲ್ಫಾ ಸ್ಟೇಟ್ ಅಂತ ಇವತ್ತಿನ ಮಾಡ್ರನ್ ಸೈಕಾಲಜಿ ಕರೀತದೆ. ಆ ಸ್ಟೇಟ್ಗೆ ಹೋದಾಗ ನಾವು ಏನು ಅಂದ್ಕೊಳ್ತೀವಿ, ಏನು ಬಯಸ್ತೀವಿ, ಏನನ್ನು ಊಹಿಸ್ಕೊಳ್ತೀವಿ, ಅದು ಜೀವನದಲ್ಲಿ ಆಗೇ ಆಗ್ತದೆ ಅನ್ನೋದನ್ನು ನಮ್ಮ ಹಿರಿಯರು ಕರೆದಿದ್ರು. ಹಾಗಾಗಿ ಭಗವದ್ಗೀತೆಯಲ್ಲೆಲ್ಲೂ ಕೃಷ್ಣ ಹೇಳುವಂಥದ್ದು ಏನು ಹೇಳಿದ್ರೆ, ಉದ್ಧಾರೇದಾತ್ಮನಾತ್ಮನ್, ಅಂದರೆ ನಿನ್ನನ್ನು ನೀನು ತಿಳಿ, ನಿನ್ನ ಮನಸ್ಸನ್ನು ನೀನು ತಿಳಿ, ನಿನ್ನ ಮನಸ್ಸನ್ನು ನೀನು ಫ್ರೆಂಡ್ ಮಾಡ್ಕೊ. ನಿನ್ನ ಮನಸ್ಸನ್ನೇ ನೀನು ಫ್ರೆಂಡ್ ಮಾಡಿಕೊಂಡ್ರೆ ನೀವು ಜೀವನದಲ್ಲಿ ಬೆಳಿತೀಯ. ನಿನ್ನ ಮನಸ್ಸನ್ನು ಶತ್ರು ಮಾಡಿಕೊಂಡ್ರೆ ಅದಕ್ಕಿಂತ ಶತ್ರು ಮತ್ತೊಂದಿಲ್ಲ. ಹಾಗಾಗಿ ಮನಸ್ಸೇ ಶತ್ರು, ಮನಸ್ಸೇ ಮಿತ್ರ. ಮನಸ್ಸನ್ನು ಸ್ನೇಹಿತನನ್ನು ಮಾಡ್ಕೋ, ಶತ್ರುನ್ನಾಗಿ ಮಾಡ್ಕೋಬೇಡ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಕೃಷ್ಣ. ಆದರೆ ಇದು ಸುಲಭನಾ? ಕಷ್ಟ. ಪ್ರಮಾತಿ ಬಲವದ್ ದೃಢಂ. ಅರ್ಜುನ ಕೇಳೋದು, ನೀನೇನೋ ಹೇಳ್ತೀಯಪ್ಪ ಈ ಥರದ್ದೆಲ್ಲ, ಮನಸ್ಸೇ ಮಿತ್ರ, ಮನಸ್ಸೇ ಶತ್ರು, ಮನಸ್ಸನ್ನು ನೀನು ಸರಿಯಾಗಿ ಇಟ್ಕೊಂಡ್ರೆ ಏನು ಬೇಕಾರೋ ಆಗ್ಬೋದು ಎಲ್ಲ ಹೇಳ್ತೀಯ, ಆದರೆ ಅದು ಅಷ್ಟು ಸುಲಭನಾ? ಭಾಳ ಕಷ್ಟ. ಪ್ರಮಾತಿ ಬಲವದ್ ದೃಢಂ. ಅದಕ್ಕೆ ಕೃಷ್ಣ ಹೇಳೋದು ಭಾಳ ಸುಲಭ.
ಅಭ್ಯಾಸೇನತು ಕೌಂತೆಯ, ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಪ್ಪ ನೀನು. ಒಂದಿನಕ್ಕೇನೂ ಆಗಲ್ಲ, ಅದು ನನಗೂ ಗೊತ್ತು, ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು. ಒಂದು ದಿನಕ್ಕಾಗಲ್ಲ, ಪ್ರತಿನಿತ್ಯ ನೀನು ಪ್ರಾಕ್ಟೀಸ್ ಮಾಡ್ತಾ ಹೋಗು. ಖಂಡಿತ ಅದರ ನಿಗ್ರಹ ಅಂತ ಏನು ಹೇಳಿದ್ರಿ ಅದು ಸಾಧ್ಯ. ಆದರೆ ನಿಗ್ರಹಿಸ್ತೀನಿ ಅಂತಲೇ ಹೋದರೆ ಕಷ್ಟ. ಆದರೆ ರೆಗ್ಯುಲರ್ ನೀನು ಪ್ರಾಕ್ಟೀಸ್ ಮಾಡ್ತಾ ಹೋದರೆ, ವೈರಾಗ್ಯದಿಂದ ವಿರಾಗದಿಂದ ನೀನು ಅದನ್ನು ನೋಡ್ತಾ ಹೋದರೆ ನಿನಗೆ ಅದು ಸಾಧ್ಯ ಅಂತ ಭಗವದ್ಗೀತೆ ಕೃಷ್ಣ ಕೂಡ ಹೇಳಿದ್ದಾರೆ. ಕೃಷ್ಣನಿಗಿಂತ ದೊಡ್ಡ ಮನಃಶಾಸ್ತ್ರಜ್ಞ ಇನ್ನೊಬ್ಬ ಇಲ್ಲ. ಭಗವದ್ಗೀತೆ ಚೆನ್ನಾಗಿ ಯಾರು ಅಧ್ಯಯನ ಮಾಡಿದ್ದಾರೆ ಅವರಿಗೆ ಆ ಮನಸ್ಸಿನ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಾಗ್ತದೆ. ಬಟ್ ಅದನ್ನು ನಾವು ಈಗ ನಾವು ಧ್ಯಾನ, ನಮ್ಮ ವಿಡಿಯೋಗಳಲ್ಲೂ ಕೂಡ ನಾವು ಧ್ಯಾನದ ಬಗ್ಗೆ ಅವಾಗ ಮಾತಾಡ್ತೀವಿ. ಧ್ಯಾನ ಮಾಡಿ ಧ್ಯಾನದ ಬಗ್ಗೆ ಅದರ ಶಕ್ತಿಯನ್ನು ನಾವು ಹೇಳುವಂಥ ಪ್ರಯತ್ನ ಮಾಡಿದರೂ ಕೂಡ ಭಾಳಷ್ಟು ಜನ ಅದ್ರ ಬಗ್ಗೆ ಆಸಕ್ತಿ ತೋರಿಸಲ್ಲ. ತೋರಿಸಿದ್ರು ಅದೇನೆಂದರೆ ನ್ಯೂ ಇಯರ್ ರೆಸೊಲ್ಯೂಷನ್ ಥರ, ಈ 15ನೇ ತಾರೀಕಿಗೆ ಯಾರೂ ಮಾಡ್ತಾ ಇರಲ್ಲ, 1ನೇ ತಾರೀಕಿಗೆ ಶುರು ಮಾಡಿದ್ದು 7-8ನೇ ತಾರೀಕಿಗೆ ನಿಂತುಬಿಡುತ್ತೆ. ಬಿಕಾಸ್ ಅದರಲ್ಲಿ ಏನೋ ಒಂದು ಇಂಟ್ರೆಸ್ಟಿಂಗ್ ಆಗಿರೋದಿಲ್ಲ. ಅಂದರೆ ಈಗ ನಾವು ಜಿಮ್ ಅಥವಾ ನಾವು ಹೋದರೆ ಒಂದಷ್ಟು ಜನ ಇರ್ತಾರೆ, ನಾವು ಅವ್ರು ನೋಡಾದರೂ ಮಾಡ್ತೀವಿ ಅಟ್ಲೀಸ್ಟು. ಬಟ್ ಇಲ್ಲಿ ಯಾರೂ ಇಲ್ಲ, ನಾನು ಒಬ್ಬನೇ ಆ್ಯಕ್ಚುಲಿ. ಮತ್ತು ಥಾಟ್ಗಳನ್ನ ಕೂಡ ನಾನು ಅಬ್ಸರ್ವ್ ಮಾಡಬೇಕಷ್ಟೇ, ಬಿಟ್ಟರೆ ನಾನು ಅದನ್ನು ನಿಗ್ರಹ ಮಾಡೋದಿಲ್ಲ. ಸೊ ಹೀಗೆಲ್ಲ ಇರಬೇಕಾದ್ರೆ ಧ್ಯಾನ ಬಗ್ಗೆ ಆಕರ್ಷಣೆ ಹುಟ್ಟೋದೇ ಕಷ್ಟ ಜನರಿಗೆ. ಸೊ ಹೇಗೆ ಶುರು ಮಾಡಬೇಕು ಅನ್ನೋದು ಪ್ರಶ್ನೆ. ಒಂದೇನು ಅಂದರೆ ಎಲ್ರಿಗೂ ಒಂದೇ ಸರಿಗೆ ಧ್ಯಾನ ಘಟಿಸಬೇಕು. ಧ್ಯಾನ ನಾವು ಮಾಡಲ್ಲ ಆ್ಯಕ್ಚುಲಿ, ಅದನ್ನು ಧಾರಣ ಅಂತ ನಾವು ಕರಿತೀವಿ ಯೋಗದಲ್ಲಿ. ಧ್ಯಾನ ಅನ್ನೋದು ಘಟಿಸಬೇಕು. ಧ್ಯಾನ ಯಾರೂ ಮಾಡಲಿಕ್ಕೆ ಆಗಲ್ಲ ಆ್ಯಕ್ಚುಲಿ. ಆದರೆ ನಾವು ಕೂಡ ಹೇಳ್ತೀವಿ ಧ್ಯಾನ ಮಾಡಿ ಅಂತ ಹೇಳ್ತೀವಿ. ಆದರೆ ಒಂದೇನು ಅಂದರೆ ನಾವೇ ಧ್ಯಾನಕ್ಕೆ ಮಾಡೋಕ್ಕೆ ಹೋದರೆ ಅದು ತುಂಬ ದಿನಗಳ ಕಾಲ ಮಾಡೋಕ್ಕಾಗಲ್ಲ, ನಿರಾಸೆಗಳು ಬರ್ತವೆ, ಎಲ್ರಿಗೂ ಬರ್ತದೆ. ಯಾರಾದರೂ ಗುರುವಿನ ಮೂಲಕ ಆ ಧ್ಯಾನದ ಮಾರ್ಗವನ್ನು ಸರಿಯಾಗಿ ಕಂಡಿಟ್ಕೊಂಡು ಪ್ರಾಕ್ಟೀಸು ಶುರು ಮಾಡಬೇಕು. ಮತ್ತು ಒಂದು ಗೊತ್ತಿರಲಿ, SLC ಪಾಸ್ ಮಾಡಬೇಕಾದ್ರೆ ಎಷ್ಟೊತ್ತು ಓದಬೇಕು? ಕನಿಷ್ಠ ಒಂದು 4-5 ಗಂಟೆಗಳಾದರೂ ಓದಬೇಕು. BSc ಪಾಸ್ ಮಾಡ್ತೀನಿ ಅಂದರೆ ಒಂದಷ್ಟು ಗಂಟೆಗಳು ಓದಬೇಕು. IAS IPS ಪಾಸ್ ಮಾಡ್ತೀನಿ ಅಂದರೆ ದಿನಕ್ಕೆ 10-15 ಗಂಟೆ ಓದಬೇಕು. ಆ ರೀತಿಯ ವಿಸ್ತಾರತೆ ಬೇಕು ನಮಗೆ. ನಾವು ಏನು ಗುರಿ ಇಟ್ಕೊಂಡಿದ್ದೀವಿ, ಧ್ಯಾನದ ಉದ್ದೇಶ ಏನು ಅಂತ ತಿಳ್ಕೊಂಡು ನಾವು ಶುರು ಮಾಡಿದರೆ ಅಷ್ಟು ಸಮಯ ನಾವು ಧ್ಯಾನಕ್ಕೆ ಮೀಸಲಿಡ್ತಾ ಹೋಗಬೇಕು. ಆದರೆ ನಮಗೆಲ್ರಿಗೂ ಏನು ಅಂದರೆ ಪ್ರತಿನಿತ್ಯ ಒಂದೇ ದಿನದಲ್ಲಿ ಏನೋ ಘಟಿಸ್ಬಿಡಬೇಕು. ಒಂದಿನ ಒಂದೊಂದು ರೀತಿಯ ಧ್ಯಾನವನ್ನು ಅಭ್ಯಾಸ ಮಾಡ್ತಾರೆ ಎಲ್ಲರೂ. ಈ ಹಳ್ಳಿ ಕಡೆ ಒಂದು ಮಾತಿದೆ, ಯಾರೋ ಒಬ್ಬ ಒಂದು ಗಿಡ ನೆಟ್ಟ, ಒಂದು ಬೀಜ ಹಾಕಿದ ಭೂಮಿಗೆ, ಮುಚ್ಚಿದ ಮಣ್ಣನ್ನು ಮುಚ್ಚಿ ಒಂದಷ್ಟು ದಿನ ಆಯಿತು, ಮೊಳಕೆನೇ ಹೊಡಿತಾ ಇಲ್ಲ. ಅದಕ್ಕೆ ಅದನ್ನು ಮತ್ತೆ ತೆಗೆದ, ಮತ್ತೆ ಮೊಳಕೆ ಇನ್ನೂ ಹೊಡೆದಿಲ್ಲ, ನೋಡೋಣ ಇನ್ನೊಂದು 4 ದಿನ ನೋಡೋಣ, ಮತ್ತೆ ಹಾಕಿದ, ಮತ್ತೆ ಮುಚ್ಚಿದ. ಹೀಗೆ ಪದೇ ಪದೇ ತೆಗಿತಾ ಇದ್ದ. ಅದಾದಮೇಲೆ ಮೊಳಕೆ ಹೊಡಿಲಿಕ್ಕೆ ಸಾಧ್ಯನಾ ಗಿಡ? ಸಾಧ್ಯವೇ ಇಲ್ಲ. ಯಾಕೆಂದರೆ ಪದೇ ಪದೇ ತೆಗಿತಾ ಇದ್ದರೆ ಚಿಗುರು ಹೊಡೆಯೋದು ಕೂಡ ಅಲ್ಲೇ ಬಾಡೋಗ್ತದೆ, ಬೀಜವೇ ಪೂರ್ತಿಯಾಗಿ ನಾಶ ಆಗಿ ಹೋಗ್ತದೆ. ನಾವು ಒಂದು ದಿನ ಅದನ್ನು ಹಾಕಿ ಹೇಗೆ ಒಂದು 15 ದಿನ, 1 ತಿಂಗಳು, 3 ತಿಂಗಳುಗಳ ಕಾಲ ಆ ಮೊಳಕೆ ಹೊಡೆಯೋ ಹೊರಗು ನೀರು ಹಾಕ್ತೀವೋ, ಗೊಬ್ಬರ ಹಾಕ್ತೀವೋ, ರಕ್ಷಣೆಯನ್ನು ಕವಚವನ್ನು ಹಾಕ್ತೀವೋ, ಮುಳ್ಳಿನ ಬೇಲಿಯೋ ಮತ್ತೊಂದು ಹಾಕ್ತೀವೋ, ಹಾಗೆ ಧ್ಯಾನವನ್ನು ಒಂದಷ್ಟು ಸಮಯ, ವಿಶೇಷವಾಗಿ ಹಿರಿಯರೇನು ಹೇಳ್ತಾರೆ, ಒಂದು ಧ್ಯಾನವನ್ನು 21 ದಿನ ಪ್ರಾಕ್ಟೀಸ್ ಮಾಡಿ. 112 ಥರದ ಧ್ಯಾನ ವಿಧಾನಗಳಿದೆ. ನೀವು ವಿಶೇಷವಾಗಿ ನಮ್ಮ ಶಿವಸೂತ್ರ ಅಥವಾ ವಿಜ್ಞಾನ ಭೈರವ ಇದನ್ನು ತಗೊಂಡ್ರೆ 112 ರೀತಿಯ ಧ್ಯಾನ ವಿಧಾನಗಳನ್ನು ಹೇಳ್ತಾನೆ, ಶಿವ ಪಾರ್ವತಿಗೆ ಬೋಧಿಸ್ತಾ ಹೋಗ್ತಾನೆ. ಯಾವುದೋ ಒಂದು ಧ್ಯಾನ ವಿಧಾನವನ್ನು 21 ದಿನ ಪ್ರಾಕ್ಟೀಸ್ ಮಾಡಬೇಕು. ಅದು ನಿನಗೆ ಇಷ್ಟ ಆಯಿತಾ, ನಿನಗದು ಸಾಧ್ಯ, ಚೆನ್ನಾಗಿದೆ, ಇದನ್ನು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಿದ್ರೆ ಚೆನ್ನಾಗಿದೆ ಅಂತ ಅನಿಸ್ತಾ ಅಲ್ಲಿಂದ ಮತ್ತೆ ಕಂಟಿನ್ಯೂ ಮಾಡಬೇಕು. ಹಾಗೆ 21 ದಿನ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಿನಗೊಂದು ಧ್ಯಾನ ವಿಧಾನ ಬೇಕು. ಒಬ್ಬ ಗುರುವಿನ ಸರಿಯಾದ ಯೋಗ್ಯ ಗುರುವನ್ನು ಇಟ್ಕೊಂಡು ನನಗೆ ಯಾವ ಧ್ಯಾನ ಸರಿ, 21 ದಿನ ಪ್ರಾಕ್ಟೀಸ್ ಮಾಡಿ. ಅದಾದಮೇಲೆ 21 ದಿನ ಆದಮೇಲೆ ಇಲ್ಲಿ ಸರಿ ಹೋಗ್ತಾ ಇಲ್ಲ ಅನಿಸಿದ್ರೆ ಮತ್ತೆ ಗುರುಗಳನ್ನು ಭೇಟಿ ಮಾಡಿ. ನಿನಗೆ ಯಾವ ಧ್ಯಾನ ವಿಧಾನ ಸರಿ ಅಂತ ಅನ್ನಿಸ್ತದೋ 21 ದಿನ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಒಂದು ದಿನ ನಿಮಗೆ ಇಷ್ಟವಾಗುವಂಥ, ನಿಮಗೆ ಇಲ್ಲ ನಾನು ರೆಗ್ಯುಲರ್ ಇದು ಮಾಡದೇ ಇದ್ದರೆ ಸಾಧ್ಯವೇ ಇಲ್ಲ ಅಂತ ಅನಿಸುವಂಥ ಒಂದು ಧ್ಯಾನ ವಿಧಾನ ಖಂಡಿತ ಸಿಗ್ತದೆ. ಆ ಥರದ ಬರ ಇಲ್ಲ. ಭಾರತದ ನಮ್ಮ ಪರಂಪರೆಯಲ್ಲಿ ಧ್ಯಾನ ವಿಧಾನಗಳಿಗೆ ಬರ ಇಲ್ಲ. ಯಾವುದೋ ಒಂದು ಧ್ಯಾನ ವಿಧಾನವನ್ನು ಇಟ್ಕೊಂಡು ನಿಮ್ಮ ಜೀವನದ ಪರಿಪೂರ್ಣವಾಗಿ ಸಾಧನೆ ಮಾಡ್ತಾ ಹೋಗಿ. ಆಗ ನಿಮ್ಮ ಗುರಿಯನ್ನು ಮುಟ್ಟಲಿಕ್ಕೆ ಖಂಡಿತ ಸಾಧ್ಯ ಇದೆ. ಮತ್ತು ನೀವೇನು ಆಸೆ ಪಡ್ತೀರಿ ಅದನ್ನು ಪಡೀಲಿಕ್ಕೆ ಖಂಡಿತ ಸಾಧ್ಯ ಇದೆ. ಬಟ್ ಈಗ ನಮಗೆ ಧ್ಯಾನ ಮಾಡೋದೇ ಕಷ್ಟ, ಅಂಥದ್ರಲ್ಲಿ ಧ್ಯಾನ ವಿಧಾನವನ್ನು ನಾವೇ ಕಂಡುಹಿಡ್ಕೊಳ್ಳಿ ಅಂದರೆ ಇನ್ನೂ ಕಷ್ಟ ನಮಗೆ. ಹಿಂಗಾಗಿ ನಾನು ಪ್ರಶ್ನೆ ಏನಂತಂದರೆ, ನೀವು ಈಗ ನಿಮ್ಗೆ ಗೊತ್ತಿರುತ್ತೆ ನಮ್ಮ ಜನಸಾಮಾನ್ಯರ ಕಷ್ಟ ನಷ್ಟಗಳೆಲ್ಲ ನಿಮ್ಗೆ ಗೊತ್ತಿದೆ. ಸೊ ನೀವು ಯಾವುದನ್ನು ಸಜೆಸ್ಟ್ ಮಾಡ್ತೀರಿ ಅಥವಾ ನೀವು ಯಾವುದನ್ನು ಕಲಿಸ್ತಾ ಇದ್ದೀರಿ ಗುರುಗಳು? ನೋಡಿ, ಈಗ ನಾವು ಮನೋಶಕ್ತಿ ಬಗ್ಗೆ ಏನು ಮಾತಾಡ್ತಾ ಇದ್ದು, ವಿಶೇಷವಾಗಿ ಆ ಮನೋಶಕ್ತಿನಲ್ಲಿ ಮೊದಲು ಬೇಸಿಕ್ಕಾಗಿ ನಿನಗೇನು ಬೇಕು ಅದ್ರ ಬಗ್ಗೆ ಧ್ಯಾನ ಮಾಡಪ್ಪ ಅಂತ.
ನಮ್ಮ ಹಿರಿಯರು ಏನು ಹೇಳ್ತಾರೆ, ನೀನು ಏನನ್ನು ಯೋಚನೆ ಮಾಡ್ತೀಯೇ ಅದೇ ನೀನು ಆಗ್ಬಿಡ್ತೀಯ. ಯಾಮತಿ ಸಾ ಗತಿರ್ಭವೇತ್. ಇಡೀ ವಿದೇಶದಿಂದೆಲ್ಲ ನಾವು ಕಲಿತಾ ಇದ್ದೀವಿ. ನಿಮಗೆ ಗೊತ್ತಿರಲಿ, ಅಷ್ಟಾವಕ್ರ ಅಂತ ಒಬ್ಬ ಋಷಿ ಇದ್ದ. ಅವನೇನು ಹೇಳ್ತಾನೆ, ಏನನ್ನು ಯೋಚನೆ ಮಾಡ್ತೀಯೋ ಅದೇ ನೀನು ಆಗ್ತೀಯಪ್ಪ, ಹಾಗಾಗಿ ಯಾಮತಿ ಸಾ ಗತಿರ್ಭವೇತ್ ಅಂತ ಅಷ್ಟಾವಕ್ರ ಹೇಳ್ತಾನೆ. ಏನಂಗಂದ್ರೆ ಅಂದರೆ ನೀನು ಏನನ್ನು ಹೆಚ್ಚು ಹೆಚ್ಚು ಯೋಚನೆ ಮಾಡ್ತೀಯೋ, ಏನು ಆಲೋಚನೆ ಮಾಡ್ತೀಯೋ ಅದೇ ನೀನು ಆಗ್ತೀಯ. ಈಗ ನನಗೆ ಧ್ಯಾನ ಮಾಡೋಕ್ಕಾಗಲ್ಲ ಅಂತ ಯೋಚನೆ ಮಾಡ್ತಾ ಇರೋ, ನಿನಗೆ ಇಡೀ ಜೀವನದಲ್ಲಿ ಯಾರು ಗುರು ಸಿಕ್ಕಿದ್ರೂ ಧ್ಯಾನ ಮಾಡೋಕ್ಕಾಗಲ್ಲ. ನನಗೆ ಹಣ ಬರಲ್ಲ ಅಂತ ಯೋಚನೆ ಮಾಡ್ತಾ ಇರೋ, ನಾನು ದರಿದ್ರ ಅಂತ ಯೋಚನೆ ಮಾಡ್ತಾ ಇರೋ, ನೀ ಜೀವನ ಪರ್ಯಂತ ಯಾರು ಏನೇ ಪ್ರಯತ್ನ ಮಾಡಿದ್ರು, ನಿನಗೆ ಯಾವುದೇ IT BT ಕಂಪ್ನಿಲಿ ಕೆಲಸ ಸಿಕ್ಕಿದ್ರು ನೀ ದರಿದ್ರನಾಗೇ ಇರ್ತಿ. ನೀನು ಯೋಚನೆ ಬದಲಾಯಿಸ್ಕೊ, ನೀನು ಆಲೋಚನೆ ಬದಲಾಯಿಸ್ಕೊ. ಯಾಕೆಂದರೆ ಮನಸ್ಸೇ ಎಲ್ಲವೂ ಆಗಿದೆ. ಏನು ನಮ್ಮ ಅವಧೂತ ಗೀತದಲ್ಲಿ ಹೇಳ್ತಾರೆ, ಸರ್ವವೂ ಮನಸ್ಸೇ ಆಗಿದೆ. ಆ ಮನಸ್ಸನ್ನು ಸರಿಯಾಗಿ ಅರ್ಥ ಮಾಡ್ಕೊ. ಮನಸ್ಸಿನ ರಹಸ್ಯ ನಿಂಗೆ ಅರ್ಥ ಮಾಡ್ಕೊಂಡ್ಬಿಟ್ರೆ ನೀನು ಎಲ್ಲ ರಹಸ್ಯಗಳು ನಿಂಗೆ ಅರ್ಥ ಆದಾಗೆ. ಮನಸ್ಸಿನ ರಹಸ್ಯ ಏನು? ಮನಸ್ಸು ಚಂಚಲ. ಅದು ಹೇಳಿದಾಗ ನೀನು ಕೇಳಬೇಡ, ಹಾಗಂತ ನಿಗ್ರಹಿಸ್ಲಿಕ್ಕೂ ಹೋಗಬೇಡ. ಆದರೆ ನೀನು ನಿನ್ನ ಜೀವನಕ್ಕೆ ಆಸೆ ಏನಿದೆ, ಆ ಆಸೆಯನ್ನು ಮೊದಲು ಅರ್ಥ ಮಾಡ್ಕೊ. ಅದು ನನಗೆ ಬೇಕು ಅಂತ ಪ್ರಾರ್ಥನೆ ಮಾಡು. ಪ್ರಾರ್ಥನೆಗೆ ಸಾಧ್ಯವಾಗದೇ ಇರೋದು ಮತ್ತೊಂದು ಯಾವುದೂ ಇಲ್ಲ. ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆ ಬರ್ತಾ ಇದೆ ಅಂದರೆ ಇದು ನನಗೆ ಬೇಡ ಅಂತಲೂ ಪ್ರಾರ್ಥನೆ ಮಾಡ್ಕೊ, ಅದು ಕೂಡ ಆಗ್ತದೆ. ಬಹಳ ಸುಲಭ. ಕಣ್ಣನ್ನು ಮುಚ್ಚಿ ಉಸಿರಾಟದ ಕಡೆ ಗಮನ ಕೊಡ್ತಾ ಇದ್ರು ಬಹಳ ಆರಾಮವಾಗಿ ಧ್ಯಾನ ಆಗ್ತದೆ. ಅದನ್ನು ಅನ್ನಪಾನ ಸತಿ ಅಂತ ಬೌದ್ಧ ಧರ್ಮದಲ್ಲಿ ಹೇಳ್ತಾರೆ. ಏನಂಗಂದ್ರೆ ಕೇವಲ ನಿನ್ನ ಉಸಿರನ್ನು ಅಬ್ಸರ್ವ್ ಮಾಡು, ಕಾನ್ಸಂಟ್ರೇಷನ್ ಅಲ್ಲ, ಜಸ್ಟ್ ಗಮನಿಸು. ನೀನು ವೀಕ್ಷಕನಾಗಿ ಗಮನಿಸುವವನಾಗಿ ನಿನ್ನ ಉಸಿರಾಟವನ್ನು, ನನಗೂ ಉಸಿರಿಗೂ ಸಂಬಂಧ ಇಲ್ಲ, ನಾನು ಉಸಿರಾಡ್ತಾ ಇಲ್ಲ, ಆ ಉಸಿರು ಏನು ಮೂಗಿನಲ್ಲಿ ಹೋಗ್ತಾ ಇದೆಯೋ, ಮೂಗಿನ ಮೂಲಕ ಹೋಗ್ತಾ ಇದೆಯೋ, ಹೊರಗೆ ಹೋಗ್ತಾ ಇದೆಯೋ, ಅದನ್ನು ಕೇವಲ ನೀನು ಗಮನಿಸ್ತಾ ಇರು, ಅಬ್ಸರ್ವ್ ಮಾಡ್ತಾ ಇರು. ಅಷ್ಟಾವಕ್ರ ಕೂಡ ಏನು ಹೇಳ್ತಾನೆ, ನಿನ್ನ ಜೀವನದಲ್ಲಿ ನೀನು ಸಾಕ್ಷಿ ಭಾವದಿಂದ ಇರು. ನಾನು ಮಾಡ್ತಾ ಇದ್ದೀನಿ, ನಾನು ಇದು, ನಾನು ಅದು ಅನ್ನುವಂಥ ಅಹಂಭಾವ ಬಿಟ್ಬಿಡು. ನೀನು ಕೇವಲ ಸಾಕ್ಷಿ ಭಾವದಿಂದ ನೀನು ನೋಡ್ತಾ ಹೋಗು. ಪ್ರಕೃತಿ, ಪ್ರಪಂಚ ತನ್ನ ರಹಸ್ಯವನ್ನು ತಾನೇ ಬಿಡ್ತಾ ಹೋಗ್ತದೆ. ಅದು ಅಷ್ಟಾವಕ್ರ ಹೇಳುವಂಥದ್ದು. ಹಾಗಾಗಿ ಮನಸ್ಸಿನಲ್ಲಿ ಯಾವಾಗಲೂ ನಿನಗೇನು ಬೇಕೋ ಅದನ್ನು ಯೋಚನೆ ಮಾಡ್ತಾ ಇರು. ನನಗಿದು ಸಾಧ್ಯ, ನಾನಿದು ಮಾಡಬಲ್ಲೆ, ನಾನು ಧ್ಯಾನವನ್ನು ನಿತ್ಯ ಮಾಡ್ತೀನಿ ಅನ್ನುವಂಥದ್ದನ್ನೇ ಹೇಳ್ತಾ ಹೋಗು. ಧ್ಯಾನ ಆರಾಮಾಗಿ ಘಟಿಸ್ತಾ ಹೋಗ್ತದೆ. ಯದ್ಭಾವಂ ತದ್ಭವತಿ, ಲಾ ಆಫ್ ಅಟ್ರಾಕ್ಷನ್ ಅಂತ ಇವತ್ತಿನವ್ರು ಕರೀತಾರೆ. ಅದನ್ನು ಸಾವಿರಾರು ವರ್ಷಗಳ ಹಿಂದೆಯೇ ಅಷ್ಟಾವಕ್ರ ಅದನ್ನು ಯಾಮತಿ ಸಾ ಗತಿರ್ಭವೇ ಅಂತ ಹೇಳಿದ. ಸೊ ಮನಃಶಕ್ತಿ ಬಗ್ಗೆ ಮಾತಾಡ್ತೀವಿ, ಅದನ್ನೇ ಮುಂದುವರ್ಸ್ಕೊಂಡು ಹೋಗೋದಾದರೆ ಏನು ಇಂಗ್ರೀಡಿಯೆಂಟ್ಸು? ನೀವು ಧ್ಯಾನದ ಬಗ್ಗೆ ಹೇಳಿದ್ರಿ, ಬಟ್ ಏನು ಅದರ ಮುಖ್ಯವಾದ ಪರಿಕರಗಳೇನು? ಮನಸ್ಸಿನ ಶಕ್ತಿಯ ಸದ್ಬಳಕೆ ಮಾಡ್ಕೊಳ್ಬೇಕು ಅಂತಂದರೆ ಮುಖ್ಯವಾಗಿ ಬೇಕಾಗಿರೋ ವಿಷಯಗಳೇನು? ಮೊದಲೇದು ನಾವು ಯಾಕಾಗಿ ಧ್ಯಾನ ಮಾಡ್ತಾ ಇದ್ದೀವಿ ಅನ್ನೋದು. ನಮ್ಮ ಹಿರಿಯರು ಏನು ಹೇಳ್ತಾರೆ, ನೀನು ಧ್ಯಾನ ಮಾಡು, ಪೂಜೆ ಮಾಡು, ಹೋಮ ಮಾಡು, ಹವನ ಮಾಡು, ಏನನ್ನೇ ಮಾಡು, ಸಂಕಲ್ಪ ಸಹಿತ ಮಾಡು. ಯಾಕಾಗಿ ಮಾಡ್ತಾ ಇದೀಯಾ ಮತ್ತು ನೀನು ಯಾರು ಮಾಡ್ತಾ ಇರೋನು ಯಾರು ನೀನು? ಓಕೆ ನೀನು ಗೊತ್ತು ಗುರಿ ಇಲ್ಲದೆ ಮಾಡಬೇಡ. ಹಾಗಾಗಿ ನಮ್ಮ ಹಿರಿಯರು ಹೇಳ್ತಾರೆ, ಸಂಕಲ್ಪ ಅಂತ ಒಂದು ಪದ್ಧತಿ ಇದೆ ನಮ್ಮಲ್ಲಿ. ದೇಶ ಕಾಲ ಸಹಿತವಾಗಿ ನಾನು ಈ ಸಮಯದಲ್ಲಿ ಈ ದೇಶದ ಈ ಜಾಗದಲ್ಲಿ ಕೂತು ಇಂತಹ ಹೆಸರಿನವನಾದ, ಇಂಥ ಗೋತ್ರದವನಾದ ನಾನು ಈ ಕಾರಣಕ್ಕೋಸ್ಕರವಾಗಿ ಸಂಕಲ್ಪವನ್ನು ಮಾಡ್ತಾ ಇದ್ದೀನಿ, ಅಂದರೆ ಧ್ಯಾನಕ್ಕಾಗಿ ಸಂಕಲ್ಪ ಮಾಡ್ತಾ ಇದ್ದೀನಿ. ಅಥವಾ ಜೀವನದಲ್ಲಿ ನಾನು ಏನನ್ನು ಪಡಿಬೇಕಾಗಿದೆ, ಯಶಸ್ಸನ್ನು ಪಡಿಬೇಕಾಗಿದೆ, ಉನ್ನತಿಯನ್ನು ಪಡಿಬೇಕಾಗಿದೆ, ಹಣ ಪಡಿಬೇಕಾಗಿದೆ, ಅಥವಾ ವರ್ಗಾವಣೆ ಪಡಿಬೇಕಾಗಿದೆ, ಕಾರ್ ಪಡಿಬೇಕಾಗಿದೆ, ಒಳ್ಳೆ ಹೆಂಡತಿ ನಂಗೆ ಹೆಣ್ಣು ಸಿಗಬೇಕಾಗಿದೆ, ಅಥವಾ ಒಳ್ಳೆ ಸಂತಾನ ಆಗಬೇಕಾಗಿದೆ. ಯಾವುದೋ ಒಂದು ಕಾರಣ ಇಟ್ಕೊಂಡು ಸಂಕಲ್ಪ ಮಾಡಿ, ಸಂಕಲ್ಪ ಸಹಿತವಾಗಿ ನೀವು ಧ್ಯಾನ ಮಾಡ್ತೀರೋ, ಪೂಜೆ ಮಾಡ್ತೀರೋ, ಹೋಮ ಮಾಡ್ತೀರೋ, ಹವನ ಮಾಡ್ತೀರೋ, ಅದನ್ನು ಮಾಡಿ ಅಂತ ನಮಗೆ ಹಿರಿಯರು ಹೇಳಿದ್ದಾರೆ. ಸಂಕಲ್ಪ ಇಲ್ಲದೆ ಮಾಡುವಂಥ ಯಾವುದೇ ಕಾರ್ಯಗಳು ಅದು ನಿನಗೆ ಫಲ ಸಿಗಲ್ಲ. ಫಲ ಸಿಗೋದಷ್ಟೇ ಅಲ್ಲ, ಅದರಿಂದ ಬೇರೆ ಅನಾಹುತಗಳೇ ಆಗ್ಬೋದು ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಹಾಗೆ ಮೊದಲು ಗುರಿ. ಅದಕ್ಕೆ ನಮ್ಮ ಹಿರಿಯರು ಏನು ಹೇಳ್ತಾರೆ, ಫಸ್ಟು ನಿನಗೆ ಜ್ಞಾನ, ನೀ ಯಾಕಾಗಿ ಮಾಡ್ತಾ ಇದೆಯಾ ಅನ್ನೋದನ್ನು ತಿಳ್ಕೊ ಅಂತ ಹೇಳ್ತಾರೆ. ಹಾಗಾಗಿ ಸಂಕಲ್ಪ ಮಾಡೋಕ್ಕೆ ಮುಂಚೆ ನಿನಗೆ ಒಂದು ಕ್ಲಾರಿಟಿ ಇರಬೇಕು. ಎಂಡ್ ರಿಸಲ್ಟ್ ಏನು ನಿನಗೇನು ಬೇಕಾಗಿದೆ, ಫಲ ಏನೇ ಸಿಗಲಿ, ಆದರೆ ನಿನಗಲ್ಲಿ ಒಂದು ಕ್ಲಾರಿಟಿ ಇರಬೇಕಲ್ಲ. ಈ ಕಾರಣಕ್ಕೋಸ್ಕರವಾಗಿ ಧ್ಯಾನ ಮಾಡ್ತೀನಿ, ಮೋಕ್ಷಕ್ಕಾಗಿ ಮಾಡ್ತಾ ಇದ್ದೀನೋ, ಅಥವಾ ಇನ್ಯಾವುದಾದ್ರೂ ಲೌಕಿಕ ಕಾರಣಕ್ಕೆ ಮಾಡ್ತಾ ಇದ್ದೀನೋ, ಪಾರಮಾರ್ಥಿಕ ಕಾರಣಕ್ಕೆ ಮಾಡ್ತಾ ಇದ್ದೀನೋ ಅನ್ನೋ ಒಂದು ಸಂಕಲ್ಪ ಇರಬೇಕು. ಸಂಕಲ್ಪ ಇಲ್ಲದೆ ಇದ್ದರೆ ವಿಕಲ್ಪ ಆಗ್ತದೆ, ಅಂದರೆ ಬೇರೆ ಥರದ ಮನಸ್ಸುಗಳು. ಯಾಕೆಂದರೆ ಮನಸ್ಸು, ನಮ್ಮ ಹಿರಿಯರು ಏನು ಹೇಳ್ತಾರೆ, ದ್ವಂದ್ವಾತ್ಮಕ ಮನಃ ಅಂತ ಹೇಳ್ತಾರೆ. ಮನಸ್ಸಿರೋದೇ ದ್ವಂದ್ವ ಮಾಡಲಿಕ್ಕೆ, ನೀನು ಕನ್ಫ್ಯೂಸ್ ಮಾಡಲಿಕ್ಕೆ. ನೀನು ಸರಿಯಾಗಿ ಸಂಕಲ್ಪ ಮಾಡಿಲ್ಲ ಅಂದರೆ ಮನಸ್ಸು ಮಧ್ಯದಲ್ಲಿ ಬೇರೆ ಬೇರೆ ಥರದ ಅದರ ಆಟಗಳನ್ನು ತೋರಿಸ್ಲಿಕ್ಕೆ ಶುರು ಮಾಡ್ತದೆ.
ಹಾಗೆ ಮೊದಲು ಸರಿಯಾಗಿ ಸಂಕಲ್ಪ ಮಾಡು. ಸಂಕಲ್ಪ ಸಹಿತವಾಗಿ ಮಾಡುವಂಥ ಯಾವುದೇ ಕಾರ್ಯ ನಿನಗೆ ಫಲ ಕೊಟ್ಟೇ ಕೊಡ್ತದೆ ಅಂತ ನಮ್ಮ ಹಿರಿಯ ಋಷಿಗಳು ಹೇಳಿಬಿಟ್ಟಿದ್ದಾರೆ. ಸಂಕಲ್ಪ ಅನ್ನೋದೊಂದು ಅರ್ಧ ಗೆದ್ದಂಗೆ ಆ್ಯಕ್ಚುಲಿ, ಯಾಕಂದರೆ ನಿಮಗೆ ಗೊತ್ತು ಯಾವ ಕಡೆ ಹೋಗಬೇಕು ಅಂತೇಳಿ. ಬಟ್ ಸಂಕಲ್ಪದಿಂದ ಒಂದು ಶಕ್ತಿ ಸಿಗುತ್ತೆ. ಬಟ್ ಅದಾದಮೇಲೇನು ಒಂದಷ್ಟು ಕೆಲಸಗಳಿರ್ತವೆ. ಆ ಸಂಕಲ್ಪ, ಯಾಕಂದರೆ ಈಗ ನ್ಯೂ ಇಯರ್ ರೆಸೊಲ್ಯೂಷನ್ ಫಾರ್ ಎಕ್ಸಾಂಪಲ್ ಮಾಡ್ಕೊಂಡಿರ್ತಾರೆ ಭಾಳ ಜನ, ನಾನು ಜಿಮ್ಮಿಗೆ ಹೋಗಬೇಕು, ಅಥವಾ ನಾನು ಸ್ಲಿಮ್ ಆಗಬೇಕು, ಅಥವಾ ನಾನು ಓದಬೇಕು. ಬಟ್ ಅದು ಅರ್ಧದಲ್ಲೇ ಬಿದ್ದೋಗ್ಬಿಡುತ್ತೆ. ಸೊ ಅದು ಆಗದೆ ಇರೋಂಗೆ ಹೆಂಗೆ ಏನಿದೆ ನಮ್ಮ ನೋಡಿ, ಇದಕ್ಕೆ ಭಾಳ ಸಮಯ ಏನು ಕೊಡಬೇಕಾಗಿಲ್ಲ. ನೀವು ಗಂಟೆಗಟ್ಟಲೆ ಈಗ ಜಿಮ್ಗೆ ಹೋದರೆ, ಯೋಗ ಮಾಡೋಕ್ಕೆ ಹೋದರೆ 1 ಗಂಟೆ 2 ಗಂಟೆ ಸಮಯ ಅದಕ್ಕೆ ವಿನಿಯೋಗಿಸಬೇಕು. ನಿಮ್ಮ ಮನಸ್ಸನ್ನು ತಿಳಿಬೇಕಾದ್ರೆ, ಮನಸ್ಸಿನ ರಹಸ್ಯ ಅರ್ಥ ಮಾಡಬೇಕಾದ್ರೆ ನೀವು ದಿನಕ್ಕೆ ಬೆಳಗ್ಗೆ ಎದ್ದ ತಕ್ಷಣ 5 ನಿಮಿಷ, ರಾತ್ರಿ ಮಲಗೋದಕ್ಕಿಂತ ಮುಂಚೆ 5 ನಿಮಿಷ ಸಮಯ ಕೊಟ್ಟರೆ ಸಾಕು. ಅಂದರೆ ಕಣ್ಣನ್ನು ಮುಚ್ಚಿ ರಿಲ್ಯಾಕ್ಸ್ ಸ್ಟೇಟ್ಗೆ ಹೋಗಿ ನಿಮಗೆ ಏನು ಬೇಕಾಗಿದೆ ಅನ್ನೋದನ್ನು ನೀವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಸಾಕು, ಆ ರಹಸ್ಯ ಬಿಡ್ತಿದೆ. ಆದರೆ ಒಂದು ಗೊತ್ತಿರಲಿ, ಏನೇ ನೀವು ತಿಳಿಬೇಕಾದರೂ, ಏನೇ ಪ್ರಯತ್ನ ಮಾಡಬೇಕಾದ್ರೂ ಒಬ್ಬ ಗುರುವಿನ ಒಂದು ಮಾರ್ಗದರ್ಶನ ಬೇಕು. ಮನಸ್ಸು ಚಂಚಲ ಆಗ್ತದೆ, ಮಧ್ಯದಲ್ಲಿ ದ್ವಂದ್ವಾತ್ಮಕ ಮನಃ ಅಂತ ಏನು ಹೇಳಿದೆ, ಹೀಗೆಲ್ಲ ಆಗ್ತದೆ. ಹೀಗೆ ಆಗಬೇಕಾದ್ರೆ ಏನೋ ಅನಾಹುತಗಳೇ ನಡೆಸ್ತಾ ಇದೆಯೇನೋ ನನ್ನ ಜೀವನದಲ್ಲಿ ಏನೋಕ್ಕಾಗಲಿ ಅನ್ನಿಸ್ಲಿಕ್ಕೆ ಶುರುವಾಗ್ತದೆ. ಅದಕ್ಕೆ ನೀವೇನು ಮಾಡಬೇಕು, ಗುರುವಿನ ಹತ್ರ ಆಗ ಸಹಕಾರ ಕೇಳ್ಬೋದು, ಸಲಹೆ ಕೇಳ್ಬೋದು. ಹೀಗಾಗ್ತಾ ಇದೆ, ನಾನು ಏನು ಮಾಡಬೇಕು? ಆಗ ಸಾಕ್ಷಾತ್ಕಾರ ಆಗಿರುವಂಥ ಗುರು ಅಥವಾ ಅದರ ಆಳವಾಗಿ ಅಧ್ಯಯನ ಮಾಡಿರುವಂಥ ಒಬ್ಬ ಗುರು ನಿನಗೇನಾಗ್ತಾ ಇದೆ ಅನ್ನುವಂಥ ಅರಿವು ಖಂಡಿತ ಆತನಿಗಿರ್ತದೆ. ಅವನು ಮುಂದಕ್ಕೆ ನೀನು ಈ ರೀತಿಯಾಗಿ ನಡ್ಕೊಂಡ್ರೆ, ಈ ರೀತಿಯಾಗಿ ಸಾಧನೆ ಮಾಡಿದರೆ ನೀನು ನಿನ್ನ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಅನ್ನೋದನ್ನು ಹೇಳ್ತಾನೆ. ಮತ್ತು ಅದನ್ನು ಫಾಲೋ ಮಾಡಿ ಖಂಡಿತವಾಗಿ ನೀವು ಚಂಚಲತೆಯಿಂದ ಹೊರಗೆ ಬಂದು ನಿಮ್ಮ ಗುರಿ ಏನಿದೆ ಅದನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ನೀವು 3 ಶಕ್ತಿಗಳ ಬಗ್ಗೆ ಹೇಳ್ತಾ ಇದ್ರಿ ಮಧ್ಯದಲ್ಲಿ ಮಾತಾಡ್ತಿರ್ಬೇಕಾದ್ರೆ. ಒಂದು ಸಂಕಲ್ಪ ಶಕ್ತಿ, ಇನ್ನೊಂದು ಜ್ಞಾನ ಶಕ್ತಿ, ಮತ್ತು ಇನ್ನೊಂದು ಕ್ರಿಯಾಶಕ್ತಿ. ಸೊ ಅದ್ರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ಹೇಳ್ಬೋದಾ? ನಾವು ಲಲಿತಾ ಸಹಸ್ರನಾಮ ಹೇಳಬೇಕಾದ್ರೆ ಅಮ್ಮನವ್ರನ್ನ ಹೀಗೆ ಹೇಳ್ತೀವಿ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸ್ವರೂಪಿಣಿ ಅಂತ ಹೇಳ್ತೀವಿ. ನಮಗೆ ನಾವು ಏನು ಮಾಡಬೇಕಾಗಿದೆ ಅನ್ನೋ ಜ್ಞಾನ ಇರಬೇಕು. ಲೌಕಿಕವಾಗೂ ಅದನ್ನು ನಾವು ಅಡಾಪ್ಟ್ ಮಾಡ್ಕೋಬೋದು, ಬರೀ ಅಮ್ಮನವ್ರಿಗೆ ಮಾತ್ರ ಹೇಳುವಂಥದ್ದಲ್ಲ. ನಾವು ಲೌಕಿಕವಾಗಿ ಕೂಡ ಅದನ್ನು ನಮ್ಮ ಜೀವನಕ್ಕೆ ಇಟ್ಕೊಂಡ್ರೆ ಯಶಸ್ಸಿನ ಕೀಲಿಕೈ ಇದು. ನಾವು ಮನೋಶಕ್ತಿಯಲ್ಲಿ ಇದನ್ನು ಇನ್ನೂ ವಿಸ್ತಾರವಾಗಿ ಹೇಳ್ತೀವಿ. ಜ್ಞಾನಶಕ್ತಿ, ನನಗೇನು ಬೇಕಾಗಿದೆ ಅನ್ನುವ ಮೊದಲ ಅರಿವು, ಕ್ಲಾರಿಟಿ. ಸಂಕಲ್ಪ ಮಾಡಲಿಕ್ಕೆ ಮುಂಚೆ ಕೂಡ ಈ ಕ್ಲಾರಿಟಿ ಇರಬೇಕು. ಎರಡನೇದು ಇಚ್ಛಾಶಕ್ತಿ, ಅದನ್ನು ನಾನು ಪಡಿತೀನಿ ಅನ್ನುವಂಥದ್ದು ಇರಬೇಕು. ಅದಾದಮೇಲೆ ಅದಕ್ಕೆ ತಕ್ಕಂತೆ ಕೆಲಸ ಮಾಡಬೇಕು, ನಿದ್ದೆ ಮಾಡಬಾರ್ದು, ಅದಕ್ಕೆ ತಕ್ಕಂತೆ ಕೆಲಸ ಮಾಡಬೇಕು. ಈ 3 ಯಾರಿಗೆ ಸರಿಯಾಗಿ ಅದರ ರಹಸ್ಯ ಗೊತ್ತಿದೆಯೋ ಅವನು ಜೀವನದಲ್ಲಿ ತನಗೆ ಏನು ಬೇಕೋ ಅದನ್ನು ಪಡಿತಾನೆ. ಮತ್ತು ಅಧ್ಯಾತ್ಮ ಅಂದ ತಕ್ಷಣ ನಮಗೆ ಒಂದು ಸಂಕುಚಿತ ಭಾವ ಇದೆ. ಹಣ ಕೇಳಬಾರ್ದು, ಮನೆ ಕೇಳಬಾರ್ದು ಸಂಕಲ್ಪ ಮಾಡಬೇಕಾದ್ರೆ. ನಾವು ಇನ್ನೇನೋ ಸಣ್ಣದು ಕೇಳಿಬಿಟ್ರೆ ನಾವು ಸಣ್ಣವರಾಗ್ಬಿಡ್ತೀವಿ ಅಂತ. ನಾನು ಅದಕ್ಕೆ ಪದೇ ಪದೇ ನಮ್ಮ ಎಲ್ರಿಗೂ ಹೇಳ್ತೀನಿ, ನಮ್ಮ ಶಿಷ್ಯಂದಿರಿಗೆ, ನೋಡಪ್ಪ, ಶಂಕರಾಚಾರ್ಯರ ಮೊದಲ ಸ್ತೋತ್ರ ಯಾವುದು ಗೊತ್ತಾ? ಕನಕದಾರ ಸ್ತೋತ್ರ. ಯಾರೋ ಒಬ್ಬ ಹೆಂಗಸು ಭಿಕ್ಷೆ ಹಾಕ್ಲಿಕ್ಕೂ ಏನೂ ಇಲ್ಲದೆ ಅಂತ ಹೇಳಿದಾಗ ಶಂಕರಾಚಾರ್ಯರು ಕನಕದಾರ ಸ್ತೋತ್ರವನ್ನು ಹೇಳಿ ಲಕ್ಷ್ಮಿಯನ್ನು ಕರೆದು ಆ ಮನೆಯಲ್ಲಿ ಕನಕದಾರ ಅಂದರೆ ಚಿನ್ನದ ನಲ್ಲಿಕಾಯಿಗಳ ಸುರಿಮಳೆಯನ್ನು ಸುರಿಸಿದ್ರು ಅಂತ ಹೇಳ್ತಾರೆ. ಶಂಕರಾಚಾರ್ಯರೇ ಕನಕದಾರ ಸ್ತೋತ್ರವನ್ನು ಮೊದಲು ರಚನೆ ಮಾಡಿದ್ರು. ಅಂದರೆ ಅರ್ಥ ಏನು ಅಂದರೆ, ನೀನು ಆಧ್ಯಾತ್ಮಿಕ ಪಯಣವನ್ನೇ ನೀನು ಮಾಡಬೇಕಾದ್ರೆ ಮೊದಲು ನಿನಗೆ ಬೇಸಿಕ್ ನೀಡ್ಸ್ ಏನಿದೆ ಅದಾದರೂ ಬೇಕು. ಒಂದು ಸುರಕ್ಷತೆಯನ್ನು ಬೇಕು, ಒಂದು ಊಟ ಅನ್ನೋದಂತೂ ಒಂದು ಹೊತ್ತಿನ ಊಟನಾದರೂ ಬೇಕು. ಇದು ಏನೂ ಇಲ್ಲದೆ ನಾನೇನೋ ಸಾಧನೆ ಮಾಡ್ತೀನಿ ಅಂತ ಹೋದರೆ ಪರಿಣತೆ ಸಾಧಿಸೋಕ್ಕಾಗಲ್ಲ. ಹಾಗಾಗಿ ಪೂರ್ಣತೆ ಸಾಧಿಸಬೇಕಾದ್ರೆ ಬೇಸಿಕ್ ನೀಡ್ಸ್ ಬೇಕು. ಆ ಬೇಸಿಕ್ ನೀಡ್ಸ್ ಬೇಕಾದರೆ ನನಗೇನು ಬೇಕು ಅನ್ನುವಂಥ ಕ್ಲಾರಿಟಿ ಬೇಕು. ಆ ಕ್ಲಾರಿಟಿ ಬೇಕಿದ್ರೆ ಸಂಕಲ್ಪ ಬೇಕು. ಆ ಸಂಕಲ್ಪ ಮಾಡಬೇಕಾದ್ರೆ ಒಬ್ಬ ಗುರುವಿನ ಮಾರ್ಗದರ್ಶನ ಬೇಕು. ಈ ಗುರುವಿನ ಮಾರ್ಗದರ್ಶನ ಅಂತ ನೀವು ಹೇಳಿದಾಗ, ಈಗ ಗುರುಗಳು ಅಂತಂದಾಗ ನಮ್ಮ ಪರಂಪರೆಯಲ್ಲಿ ಗುರುಗಳ ಬಗ್ಗೆ ಯಾವಾಗಲೂ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂತ ಒಬ್ಬರು ದಾಸರ ಹಾಡಲ್ಲಿ ಕೂಡ ಇದೆ. ಆ ಥರದ್ದು ನಾವು ಕೇಳಿದ್ದೀವಿ. ಈಗ ಸರಿಯಾದ ಗುರು ಅಂತ ಸಿಗೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ಜನರಿಗೆ ಕನ್ಫ್ಯೂಷನ್ಸ್ ಇರುತ್ತೆ. ಓಕೆ, ಈಗ ಗುರು ಅಂದ ತಕ್ಷಣ ನೋಡಿ, ಫಸ್ಟ್ ನಾವು ಮಾತಾಡಿದ್ದು ನಿಮ್ಮ ಕಾವಿ ಡ್ರೆಸ್ ಬಗ್ಗೆ. ಈಗ ನಮ್ಮ ಭಾರತೀಯ ಮನಸ್ಸಲ್ಲಿ ಹೆಂಗಿದೆ, ಕಾವಿ ಹಾಕಿದ ತಕ್ಷಣ ಅವ್ರು ಗುರುಗಳಂತ ನಾವು ಅಂದ್ಕೊಳ್ಳೋಂಥ ಸಾಧ್ಯತೆ ಇದೆ. ಅಂದರೆ ಅದು ಒಂದು ಗುರು ಆಗೋದಂದರೆ ಒಂದು ಕಾವಿ ಹಾಕ್ಕೊಂಡ್ರು ಗುರು ಅಂಥೇಳಿ ಆ ಥರ ಆಗಿದೆ. ಸೊ ಹೇಗೆ ಅಂದರೆ ನಾನು ಹೇಳೋದು, ಈಗ ಆ ಗುರು ನನ್ನ ಗುರು ಆಗಬೇಕಂದ್ರೆ ಹೆಂಗೆ ಕಂಡ್ಕೊಳ್ಳೋದು ಹೆಂಗೆ ಅನ್ನೋದು ಪ್ರಶ್ನೆ ಬರುತ್ತೆ.
ಸಾವಿರಾರು ಜನರಿಗೆ ಅವ್ರು ಗುರು ಇರ್ಬೋದು, ಬಟ್ ನನಗೆ ಆಗ್ತಾರೆ ಅವರು ಅನ್ನೋದು ಪ್ರಶ್ನೆ. ಬುದ್ಧ ಕೂಡ ಎಲ್ಲ ಗುರುಗಳ ಹತ್ರ ಹೋಗಿ ಕೂಡ ಕೊನೆಗೂ ಏನೋ ಆತನಿಗೆ ತಿಳಿದೇ ಹೋಯಿತು ಅಂತ ಅನ್ನೋ ಮಾತು ಕೂಡ. ಹೌದು. ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ. ಸಿದ್ಧಾರ್ಥ ಕೂಡ 3 ಗುರುಗಳ ಹತ್ರಕ್ಕೆ ಅಧ್ಯಯನ ಮಾಡಿ ಕೊನೆಗೆ ಅದರಿಂದ ಏನು ಉಪಯೋಗ ಇಲ್ಲ, ಶಾಸ್ತ್ರಗಳಿಂದ ಏನು ಉಪಯೋಗ ಇಲ್ಲ ಅಂತ ಅನಿಸಿ ಅವನು ಮೊದಲು ನಾನು ತಿಳಿಬೇಕು ಅಂತ ಹೋಗಿತ್ತು. ಅಂದರೆ ಗುರುವನ್ನು ಆಯ್ಕೆ ಮಾಡೋದಕ್ಕೆ ಕೂಡ ಇವತ್ತಿನ ಕಾಲದಲ್ಲಿ ಕಷ್ಟ. ಆದರೆ ನಮ್ಮ ಹಿರಿಯರು ಏನು ಹೇಳ್ತಾರೆ, ನಿನಗೆ ಆ ತೀವ್ರವಾದಂಥ ಬಯಕೆ ಇದ್ದರೆ, ನನಗೆ ಇಲ್ಲ ಈ ಸಾಧನೆ ಮಾಡಬೇಕು, ನನಗೊಬ್ಬ ಗುರು ಬೇಕು ಅನ್ನೋದಿದ್ದರೆ ಗುರುವನ್ನು ನೀನು ಹುಡ್ಕೋ ಹೋಗ್ಬೇಕಾಗಿಲ್ಲ, ಗುರುವೇ ನಿನ್ನೆಡೆಗೆ ಬರ್ತಾನೆ ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಮತ್ತು ಇದೊಂಥರ ಇವತ್ತಿನ ಹುಡುಗರು ಹೇಳ್ತಾರಲ್ಲ, ಈ ಒಂದು ಹುಡುಗಿ ಫಸ್ಟ್ ನೋಡಿದ ತಕ್ಷಣ ಆಕರ್ಷಣೆ ಆಯಿತು ಅಂತ, ಹಾಗೆ ಈ ಗುರು ಅನ್ನೋದು ಕೂಡ ಒಂದು ರೀತಿಯಾಗಿ ಲವ್ ಎಟ್ ಫಸ್ಟ್ ಸೈಟ್ ಅಂತ ಏನು ಹೇಳ್ತಾರೆ, ಹಾಗೆ ಗುರು ಕೂಡ ಒಂದು ರೀತಿಯ ಆ ಪ್ರೇಮದ ಆಕರ್ಷಣೆ. ಆದರೆ ಈ ಪ್ರೀತಿ ಏನಿದೆ ಇದು ಡಿವೈನ್ ಲವ್. ಈಗ ನೀವು ನೋಡ್ತಾ ಇರೋದು ಫಿಸಿಕಲ್ ಲವ್, ಆದರೆ ಗುರುವನ್ನು ನೋಡಿದಾಗ ಒಂದು ಡಿವೈನ್ ಲವ್ ಅಟ್ರಾಕ್ಟ್ ಆಗ್ತದೆ. ಮತ್ತು ನೀವು ಯೂಟ್ಯೂಬ್ ನೋಡಿ ಮತ್ತೊಂದನ್ನು ನೋಡಿ ನೀವು ಅಟ್ರಾಕ್ಟ್ ಆಗ್ತೀವಿ, ತುಂಬ ಜನ ಬಂದುಬಿಟ್ಟಿದ್ದಾರೆ, ಆ ಕಾರಣಕ್ಕೆ ಅಟ್ರಾಕ್ಟ್ ಆಗ್ತೀವಿ, ಅದು ಸುಳ್ಳು. ನಿಮ್ಮ ಪ್ರಶ್ನೆಗೆ ಅವರು ಮಾರ್ಗದರ್ಶನ ಮಾಡ್ತಾರಾ, ತೀರ ಸ್ವಾರ್ಥಿ ಅಲ್ಲದೆ ತನಗಾಗಿ ಕೇಳೋದಲ್ಲದೆ ನಿನ್ನ ಉದ್ಧಾರಕ್ಕಾಗಿ ಮಾರ್ಗದರ್ಶನ ಮಾಡ್ತಾರಾ, ಅದು ಮುಖ್ಯ. ಹಾಗೆ ಮಾಡೋದಿದ್ದರೆ ಅವನು ನಿಜವಾದ ಗುರು. ಹಾಗೆ ಮಾಡೋರು ಸಿಕ್ಕಿದಾಗ ನೀವು ಶರಣಾಗಿ. ನಿಮ್ಮ ಅಹಂಕಾರ ಇದ್ದರೆ ಇವ್ರು ಯಾವ ಗುರು, ಇವರೇ ಹೀಗಿದ್ದಾರೆ, ನಮಗೇನು ಕೊಡ್ತಾರೆ, ಈ ರೀತಿ ನಿನ್ನಲ್ಲಿ ಬುದ್ಧಿ ಜಾಸ್ತಿ ಕೆಲಸ ಮಾಡಿದರೆ ಆ ಗುರು ನಿನ್ನ ಕಣ್ಣು ಮುಂದೆ ಇದ್ರೂ ಸಿಗಲ್ಲ. ಹಾಗಾಗಿ ಅಹಂಕಾರ ಬಿಟ್ಟು ನಿನ್ನ ಬುದ್ಧಿಯ ಕೆಲಸ ಬಿಟ್ಟು ಸೂಕ್ಷ್ಮವಾಗಿ ಗಮನಿಸು, ಆ ಗುರು ಯಾರು, ಹೇಗಿದ್ದಾನೆ ಅನ್ನೋದು ನಿಮ್ಗೆ ಅರ್ಥ ಆಗ್ತದೆ. ಮತ್ತು ಪರೀಕ್ಷೆ ಮಾಡಿ. ಹೇಗೆ ವಿವೇಕಾನಂದರು ನರೇಂದ್ರ ರಾಮಕೃಷ್ಣರನ್ನು ಪರೀಕ್ಷೆ ಮಾಡಿದ್ರು, ಹಾಗೆ ನೀವು ಪರೀಕ್ಷೆ ಮಾಡಿ. ತಕ್ಷಣ ಒಪ್ಪಬೇಕಾಗಿಲ್ಲ. ಅವ್ರ ಹತ್ರಕ್ಕೆ ಹೋದ ತಕ್ಷಣ, ಅವ್ರ ಹತ್ರಕ್ಕೆ ವಿದ್ಯಾ ಕಲಿತ ತಕ್ಷಣ ಅವರನ್ನು ನೀವು ಗುರು ಅಂತ ಒಪ್ಪಬೇಕಾಗಿಲ್ಲ. ಪರೀಕ್ಷೆ ಮಾಡಿ, ಪರೀಕ್ಷೆಯಲ್ಲಿ ಅವರು ಗೆಲ್ಲಲಿ. ಶಿಷ್ಯ ಆಗೋದು ಎಷ್ಟು ಕಷ್ಟವೋ ಗುರು ಆಗೋದು ಅದಕ್ಕಿಂತ ಕಷ್ಟ. ಹಾಗಾಗಿ ಗುರುವನ್ನು ಪರೀಕ್ಷೆ ಮಾಡಿ. ನಾನು ಮೊದಲೇ ಹೇಳಿದೆ, ನಮ್ಮ ವೇದಾಂತಗಳು ಎಲ್ಲವೂ ಕೂಡ ಪ್ರಶ್ನೆಗಳ ಮೇಲೆ ನಿಂತಿದೆ. ಅರ್ಜುನ ಪರಮಾತ್ಮನನ್ನೇ ಪ್ರಶ್ನೆ ಮಾಡಿದ, ಕೃಷ್ಣನನ್ನೇ ಅರ್ಜುನ ಪ್ರಶ್ನೆ ಮಾಡ್ತಾ ಹೋದ. ನೀವು ನಿಮ್ಮ ಗುರು ಅಂದವ್ರು ಪ್ರಶ್ನೆ ಮಾಡಿ. ಪ್ರಶ್ನೆಗೆ ಅವರಿಗೆ ಕೋಪ ಬರ್ತಾ ಇದೆಯಾ, ಪ್ರಶ್ನೆಗೆ ಅವರು ಇರಿಟೇಟ್ ಆಗ್ತಾ ಇದ್ದಾರೆ, ಅವರಿಂದ ದೂರ ಹೋಗಿ. ಪ್ರಶ್ನೆ ಮಾಡಿ ಗುರುವನ್ನು ಒಪ್ಕೊಳ್ಳಿ. ಪರೀಕ್ಷೆ ಮಾಡಿಯೇ ಶಿಷ್ಯನನ್ನು ಒಪ್ಕೋಬೇಕು, ಪರೀಕ್ಷೆ ಮಾಡಿಯೇ ಗುರುವನ್ನು ಒಪ್ಕೋಬೇಕು. ಇದನ್ನು ನಾವು ಪೂರ್ತಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಬಹುಶಃ ಇನ್ನೊಂದೇನೋ ಅದರ ಶಿಬಿರನೋ ಅದರ ಕೋರ್ಸ್ ಮಾಡ್ಬೇಕಂತ ಅನಿಸುತ್ತೆ. ಸೊ ಆ ಥರದ್ದೇನೋ ತಾವು ಮಾಡ್ತೀರಾ? ನೋಡಿ, ನಾವು ಮನಸ್ಸಿನ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ, ನಾವು ಬಯಸೋದನ್ನು ಪಡೀಲಿಕ್ಕೆ ಇದು ಸಾಧ್ಯ ಅಂತ ತಿಳಿಸ್ಲಿಕ್ಕೋಸ್ಕರ 2 ಥರದ ಶಿಬಿರಗಳನ್ನು ನಾವು ಮಾಡ್ತೀವಿ. ಒಂದು ಮನೋಶಕ್ತಿ, ಅಂದರೆ ನಾವು ಹೇಗೆ ಸಂಕಲ್ಪ ಮಾಡಬೇಕು, ಹೇಗೆ ಸಂಕಲ್ಪ ಮಾಡಿದ್ರೆ ಅದನ್ನು ಆದಷ್ಟು ಬೇಗ ಶೀಘ್ರವಾಗಿ ಆ ಗುರಿಯನ್ನು ತಲುಪಬಹುದು. ಮತ್ತು ಗುರಿಯನ್ನೇ ನಿರ್ಣಯ ಮಾಡಲಿಕ್ಕೆ ಇವತ್ತಿನವರಿಗೆ ಗೊಂದಲಗಳು ಜಾಸ್ತಿ ಇದೆ. ಆ ಗೊಂದಲ ಇಲ್ಲದೆ ಆ ಗುರಿಯನ್ನು ನಿರ್ಣಯ ಮಾಡೋದು ಹೇಗೆ ಅನ್ನುವವರೆಗಿನ, ಮತ್ತು ಆ ಗುರಿಯನ್ನು ನಿರ್ಣಯ ಮಾಡಿ ಗುರಿಯನ್ನು ಮುಟ್ಟೋದು ಹೇಗೆ ಅನ್ನೋವರೆಗಿನ ಶಿಬಿರವನ್ನು ಮಾಡುವಂಥದ್ದು ಮನೋಶಕ್ತಿ. 2ನೇದು ಸಂಮೋಹನ ತಂತ್ರ. ಮನಸ್ಸನ್ನು ಆ ರಿಲ್ಯಾಕ್ಸ್ ಸ್ಟೇಟಿಗೆ ಹೋಗಿ ನಮಗೆ ನಾವೇ ಏನೇನೇನನ್ನು ಅನ್ಕೋಬಹುದು, ಏನನ್ನು ಪಡಿಬಹುದು, ರೋಗಗಳಿಂದ ಹೇಗೆ ಮುಕ್ತವಾಗಬಹುದು ಅನ್ನೋದನ್ನು ವಿಸ್ತಾರವಾಗಿ ಅವರಿಗೆ ಕಲಿಸ್ಕೊಡುವಂಥದ್ದು ಸಂಮೋಹನ ತಂತ್ರ. ಹೀಗೆ ವಿಶೇಷವಾಗಿ ಮನಸ್ಸನ್ನೇ ಗುರಿಯಾಗಿಟ್ಟುಕೊಂಡು ನಮ್ಮ ಪ್ರಾಚೀನ ಯೋಗವಾಸಿಷ್ಠ ಅನ್ನುವಂಥ ಕೃತಿ, ಅಷ್ಟಾವಕ್ರ ಗೀತಾ, ಅವಧೂತ ಗೀತಾ ಮತ್ತು ಭಗವದ್ಗೀತೆ, ಇಲ್ಲಿ ಆ ಋಷಿಗಳು ಏನು ಹೇಳಿದ್ದಾರೆ ಅದನ್ನು ಹೇಗೆ ನಮ್ಮ ಜೀವನದಲ್ಲಿ ಅಪ್ಲೈ ಮಾಡಿಕೊಂಡು ನಮ್ಮ ಮನೋಶಕ್ತಿಯನ್ನು ಜಾಗೃತಿ ಮಾಡಿ ಹೇಗೆಲ್ಲ ನಮ್ಮ ಬಯಕೆಗಳನ್ನು ಪೂರೈಸ್ಕೋಬಹುದು, ಒಳ್ಳೆಯ ರೀತಿಯಲ್ಲಿ, ಅರ್ಹವಾದ ರೀತಿಯಲ್ಲಿ, ಯೋಗ್ಯವಾದ ರೀತಿಯಲ್ಲಿ ನಮ್ಮ ಗುರಿಯನ್ನು ಮುಟ್ಟೋದು ಹೇಗೆ ಅಂತ ತಿಳಿಸ್ಕೊಳ್ಳುವಂಥದ್ದೇ ಮನೋಶಕ್ತಿ. ನೀವೀಗ ಒಂದಷ್ಟು ಪುಸ್ತಕಗಳ ಬಗ್ಗೆ ಹೇಳಿದ್ರಿ. ಈಗ ನಾವು ಮಾಡರ್ನ್ ಸೈಕಿಯಾಟ್ರಿಸ್ಟ್ ಅಥವಾ ಸೈಕಾಲಜಿಸ್ಟ್ ಅಂದರೆ ಕಾರ್ಲ್ ಯಂಗ್ ಅಥವಾ ಜುಂಗ್ ಅಂತಂತಾರೆ, ಆತನ ಬಗ್ಗೆ ಮತ್ತು ಇನ್ನೊಂದಷ್ಟು ವ್ಯಕ್ತಿಗಳ ಬಗ್ಗೆ ಎಲ್ಲ ಸಿಗ್ಮಂಡ್ ಫ್ರಾಯ್ಡ್ ಬಗ್ಗೆ, ಕನಸಿನ ಬಗ್ಗೆ, ಈ ಥರದ್ದೆಲ್ಲ ಬಂದಿದೆ. ಬಟ್ ಎಲ್ಲೂ ನಾವು ನಮ್ಮ ಪಠ್ಯಗಳಲ್ಲಿ ಯೋಗ ವಾಸಿಷ್ಠ ಆಗಲಿ, ಅಷ್ಟಾವಕ್ರ ಆಗಲಿ, ಇದು ಯಾವುದು ಬಂದಿಲ್ಲ. ಇದರಲ್ಲಿ ಮನಸ್ಸಿನ ಬಗ್ಗೆ ಹೇಳಿದ್ದಾರೆ ಅಂತ ಕೇಳಿ ನನಗೂ ಸ್ವಲ್ಪ ಆಶ್ಚರ್ಯನೇ ಆಗ್ತಾ ಇದೆ. ಇದು 2 ಪ್ರಶ್ನೆ. ಒಂದು, ಇದರಲ್ಲಿ ಏನಿದೆ. 2ನೇದು, ಇದು ಯಾಕೆ ನಮ್ಮ ಟೆಕ್ಸ್ಟಲ್ಲಿ ಬಂದಿಲ್ಲ ಅಂತ ಅನ್ಸುತ್ತೆ ನಿಮಗೆ? ಅಂದರೆ ನಮಗೆ ಟೆಕ್ಸ್ಟಲ್ಲಿ ಫುಲ್ ಡೀಟೇಲಾಗಿ ಬರಬೇಕಲ್ಲ, ಬಟ್ ಈ ಥರದ್ದೊಂದು ಇದೆ ಮನಸ್ಸಿನ ಬಗ್ಗೆ ನಮ್ಮ ಗ್ರಂಥ ಅನ್ನೋದಾದರೂ ಬರಬೇಕಾಗಿತ್ತು, ಅದು ಕೂಡ ಬಂದಿಲ್ಲಲ್ಲ.
ಏನು ಹೇಳ್ತೀವಿ? ಅದು ದೌರ್ಭಾಗ್ಯ ಅಂತ ಹೇಳಬೇಕು. ಯಾಕೆಂದರೆ ನಿಮಗೆಲ್ಲ ಗೊತ್ತಿದೆ, ಇದು ಮ್ಯಾಕ್ಸ್ ಮುಲ್ಲರ್ ಆತನ ನಮ್ಮ ಏನು ಪಾಶ್ಚಿಮಾತ್ಯ ಟೆಕ್ಸ್ಟ್ ಶೈಲಿನಲ್ಲಿ ನಾವು ಟೀಚ್ ಮಾಡ್ತಾ ಇದ್ವಿ. ಆದರೆ ನಮ್ಮ ಕೆಲವರಿಗೆ ಒಂದು ಸೌಭಾಗ್ಯ ಇತ್ತು, ಟೀಚರ್ಗಳು ಅದನ್ನು ಅಧ್ಯಯನ ಮಾಡಿದರು. ಕೆಲವರು ಕತೆಗಳ ಮೂಲಕ ಬೇರೆ ನಮಗೆಲ್ಲ ಕುತೂಹಲ ಬಂದಿದ್ದೇ ಹಾಗೆ. ಯಾವುದೋ ಕನ್ನಡದ ಟೀಚರ್ಗಳು ಪ್ರೊಫೆಸರ್ಗಳು ಇದ್ರ ಬಗ್ಗೆ ಹೇಳಿದಾಗ ಅರೆ ಈ ಥರದ್ದು ಇದೆಯಾ ಅಂತ ಅಂದ್ಕೊಂಡು ಅದ್ರ ಬಗ್ಗೆ ನಾವು ಅಧ್ಯಯನ ಶುರು ಮಾಡಿದ್ವಿ. ಆದರೆ ಪಠ್ಯ ಪುಸ್ತಕದಲ್ಲಿ ಅಟ್ಲೀಸ್ಟ್ ಇದ್ರ ಬಗ್ಗೆ ಸ್ವಲ್ಪನಾದರೂ ತಿಳಿಸಿದ್ದಿದ್ರೆ ಹುಡುಗರಿಗೆ ಸಂಸ್ಕಾರ ಅಲ್ಲಿಂದ ಶುರು ಆಗಿಬಿಡ್ತಾರೆ. ಸಂಸ್ಕಾರ ಅಂದರೆ ಏನು? ಚಿಕ್ಕಂದಿನಿಂದ ನೋಡಿ ಕೇಳಿ ಇನ್ಯಾರೋ ಹೇಳೋದನ್ನು, ಇನ್ಯಾರೋ ಮಾಡ್ತಾ ಇರೋದನ್ನು, ಇನ್ಯಾರೋ ಹೀಗೆ ಮಾಡು ಅಂತ ಹೇಳೋದನ್ನು ಎಲ್ಲವನ್ನು ಕೇಳಿ ಕೇಳಿ ಮಾಡ್ತಾ ಬಂದದ್ದು. ನಮ್ಮ ಋಷಿಗಳೇ ನಮ್ಮ ಪನ್ನ ಹೇಳ್ತಾರಲ್ಲ, ಕೆಲವಂ ಬಲ್ಲವರಿಂದ ಕಲ್ತು ಕೆಲವಂ ಸುಜ್ಞಾನದಿಂದ ನೋಡು ತಮ್ಮ ಅಂತ. ಇದು ನಮ್ಮ ಪಠ್ಯದಲ್ಲಿ ಇದ್ದಿದ್ರೆ ಇನ್ನೂ ಬಹಳ ಚೆನ್ನಾಗಿ ನಮ್ಮ ಹುಡುಗರು ತಮ್ಮ ಜೀವನದ ಗುರಿ ಮುಟ್ಟಲಿಕ್ಕೆ, ಅಮೇರಿಕ ಏನು ಇಡೀ ಪ್ರಪಂಚವನ್ನು ಮೀರಿಸುವಂಥ ಶಕ್ತಿ ನಮ್ಮ ಇವತ್ತಿನ ಯೂತ್ಸಲ್ಲಿದೆ. ಅದನ್ನು ಜಾಸ್ತಿ ಮಾಡ್ಕೋಬೇಕಾದ್ರೆ ಇದೆಲ್ಲವೂ ತಿಳಿದಿರಬೇಕು. ಸೊ ಟೆಕ್ಸ್ಟಲ್ಲಿರೋದು ಇಲ್ಲ ಅನ್ನೋದು ನಾವೀಗ ಆಯಿತು. ಆದರೆ ಏನಿದೆ ಆ್ಯಕ್ಚುಲಿ ಇದರಲ್ಲಿ ಮನಸ್ಸಿನ ಬಗ್ಗೆ, ಅಂದರೆ ಒಂದು 5,000 ವರ್ಷಗಳ ಹಿಂದೆನೇ ಬರೆದಿರುವಂಥದ್ರಲ್ಲಿ ನಮಗೆ ರಿಲೆವೆಂಟ್ ಆಗುವಂಥದ್ದು ಏನಿದೆ ಈಗಲೂ ಅದು ಸತ್ಯ ಅಂತ ಅನಿಸುತ್ತಾ ನಿಮಗೆ? ಅಲ್ಲ, ನಮ್ಮ ಎಲ್ಲ ಗ್ರಂಥಗಳು, ಅದು ಯೋಗ ವಾಸಿಷ್ಠ ಇರಲಿ, ಅಷ್ಟಾವಕ್ರ ಗೀತಾ ಇರಲಿ, ಅವಧೂತ ಗೀತಾ ಇರಲಿ, ಭಗವದ್ಗೀತಾ ಇರಲಿ, ನಮ್ಮ ಉಪನಿಷತ್ತುಗಳಿರಲಿ, ಇವತ್ತಿಗೆ ಮಾತ್ರ ಅಲ್ಲ ಭವಿಷ್ಯತ್ತಿಗೂ ಅದೆಲ್ಲವೂ ಕೂಡ ಬೇಕೇ ಬೇಕು. ರಿಲೆವೆಂಟೇ, ಎನಿ ಟೈಮ್, ಆಲ್ ಟೈಮ್ ರಿಲೆವೆಂಟ್ ಬುಕ್ಗಳವೆಲ್ಲವೂ ಕೂಡ. ನೀವು ಅದನ್ನು ಓದ್ತಾ ಹೋದಾಗ ನಿಮಗೇ ಗೊತ್ತಿಲ್ಲದೆ ನಿಮ್ಮೊಳಗೆ ಸಂಸ್ಕಾರ ಬರ್ತದೆ. ಆ ಸಿಚುವೇಶನ್ಗಳು ಬಂದಾಗ ಅದು ತನಗೇ ತಾನೇ ಅಪ್ಲೈ ಆಗೋಕ್ಕೆ ಶುರುವಾಗ್ತದೆ. ಹೀಗಲ್ಲ ನಾನು ಮಾಡಬೇಕಾದದ್ದು, ಹೀಗಲ್ಲ ನಾನು ಇರಬೇಕಾದದ್ದು, ಹೀಗೆ ಕೂತ್ಕೋಬಾರ್ದು ನಾನು. ಕ್ಷುದ್ರಂ ಹೃದಯ ದೌರ್ಬಲ್ಯಂ ಅಂತ ಏನು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಏನಪ್ಪ ನೀನು ಕ್ಷುದ್ರವಾಗಿ ದೌರ್ಬಲ್ಯದಿಂದ ಹೀಗೆ ಕೂತಿದೆಯಲ್ಲ, ಹೀಗೆ ಕೂರಕ್ಕ ನೀನು ಈಗ ಇರೋದು, ಹೀಗೆ ಹುಟ್ಟಿದ್ದು ನಿನಗೆ ಕೂರ್ಲಿಕ್ಕೋಸ್ಕರವ ಅಂತ ಹೇಗೆ ಕೇಳ್ತಾನೆ. ಈಗ ಯಾರಿಗೆ ಅಪ್ಲೈ ಆಗಲ್ಲ ಅದು. ಹಾಗೆ ರಾಮನು ಹಾಗೆ ನಿರಾಸೆಯಿಂದ ಕೂತಾಗ ವಸಿಷ್ಠರು ಹೇಳೋ ಮಾತುಗಳನ್ನು ಕೇಳಿ, ನಾನು ನನ್ನ ಅಧಿಕಾರ ಏನಿದೆ, ನಾನು ಯಾಕೆ ಹುಟ್ಟಿದ್ದೀನಿ, ನಾನು ಏನು ಮಾಡಬೇಕಾಗಿದೆ ಅಂತ ಅರ್ಥ ಆಗಿ ಒಂದು ಕೆಲಸ ಮಾಡ್ದ. ಎಷ್ಟು ಕೆಲಸ ಮಾಡ್ದ? ಮರ್ಯಾದ ಪುರುಷೋತ್ತಮ ಅಂತ ಅನಿಸ್ಕೊಳ್ಳುವಷ್ಟೇ ಕೆಲಸ ಮಾಡ್ದ. ಅವನಲ್ಲಿ ಒಂದು ಭಾಗ ನಮ್ಮ ಜೀವನಕ್ಕೆ ಬಂದರೂ ನಾವು ಏನನ್ನೂ ಸಾಧಿಸಿಬಿಡ್ತೀವಿ. ಹಾಗಾಗಿ ಎಲ್ಲ ಟೈಮ್ಗೂ ಕೂಡ ಈ ಎಲ್ಲ ಕೃತಿಗಳು, ಎಲ್ಲ ಪುಸ್ತಕಗಳು, ಎಲ್ಲ ಮಾತುಗಳು ಬೇಕು. ಏನಿದೆ ಈ ಯೋಗ ವಸಿಷ್ಠದಲ್ಲಿ ಏನಿದೆ ಆ್ಯಕ್ಚುಲಿ? ವಿಶೇಷವಾಗಿ ಮನಸ್ಸಿನ ಬಗ್ಗೆ ಕತೆಗಳ ಮೂಲಕ ಮನಸ್ಸು ಅಂದ್ರೇನು, ಮಾಯೆ ಅಂದ್ರೇನು, ಆತ್ಮ ಅಂದ್ರೇನು ಅನ್ನೋದನ್ನು ಬೇರೆ ಬೇರೆಯ ಕತೆಗಳ ಮೂಲಕ ಉದಾಹರಣೆ ಕೊಡ್ತಾ ಹೋಗ್ತಾರೆ. ವಸಿಷ್ಠರು ರಾಮನಿಗೆ ಕವಿದಂಥ ಏನು ಆಲೋಚನೆಗಳೇನಿತ್ತು, ರೋಗಗಳನ್ನು ನೋಡಿ, ವೃದ್ಧಾಪ್ಯವನ್ನು ನೋಡಿ ನಗರ ಪ್ರದಕ್ಷಿಣೆ ಮಾಡಿಕೊಂಡು ಬಂದು ಏನು ನಿರಾಸೆ ಆಗಿತ್ತೋ, ಇವತ್ತಿನ ಕಾಲದಲ್ಲಿ ಹೇಳೋದಿದ್ರೆ ಅದನ್ನು ಡಿಪ್ರೆಸ್ ಅಂತ ಕರೀತಾರೆ. ಹಾಗೆ ಡಿಪ್ರೆಷನಲ್ಲಿ ಕೂತಂಥ ರಾಮನಿಗೆ ವಸಿಷ್ಠರು ಕರೆದು ಯಾಕೆ ಹೀಗೆ ಕೂತಿದೆಯೇ, ಏನು ಕಾರಣ ಅಂದಾಗ, ಏನು ಜಗತ್ತು ಹೀಗಿದೆ, ಏನು ಜಗತ್ತು ಈ ರೀತಿಯಾಗಿ ಎಲ್ಲರೂ ರೋಗಿಗಳಿದ್ದಾರೆ, ವೃದ್ಧಾಪ್ಯ ಇದೆ, ಸಾವಿದೆ, ಇದಕ್ಕೋಸ್ಕರ ನಾವು ಏನು ಮಾಡಬೇಕಾಗಿದೆ, ಯಾಕಾಗಿ ಮಾಡಬೇಕಾಗಿದೆ ಅಂತ ನಿರಾಸೆಯಿಂದ ಕೂತಾಗ ಮಾಡಿ ಏನು ಪ್ರಯೋಜನ? ಈಗ ಎಲ್ರಿಗೂ ಅನ್ನಿಸ್ತಲ್ಲ, ಏನು ಮಾಡಿದ್ರು ಅದೇ ತಾನೇ ಜೀವನ ಅಂತ ಅನ್ನಿಸ್ಲಿದೆ. ಅಪ್ಪ ಅದು ಸತ್ಯ, ಏನು ಮಾಡಿದ್ರು ಅಷ್ಟೇ ಇರ್ಬೋದು, ಆದರೆ ನೀನು ಏನೂ ಮಾಡದೇ ಇದ್ರೆ ಅದಕ್ಕಿಂತ ನಿನಗೆ ನೀನೇ ಮಾಡ್ಕೊಳ್ಳೋ ದ್ರೋಹ ಅದು. ಹಾಗಾಗಿ ನೀನು ಏನನ್ನಾದರೂ ಮಾಡಬೇಕು, ಹುಟ್ಟಿದ್ದಿ ಅಂತ ಆದರೆ ಅದು ಸಾರ್ಥಕ ಮಾಡ್ಕೋಬೇಕು. ಆ ಸಾರ್ಥಕ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ವಿಸ್ತಾರವಾಗಿ ಕಥೆಗಳ ಮೂಲಕ, ಅದು ರಾಮಾಯಣಕ್ಕಿಂತ ಬೃಹತ್ ಕೃತಿ, ಹಾಗಾಗಿ ಬಹಳ ಸಿಂಪಲ್ ಆಗಿ ಹೇಳುವಷ್ಟು ವಿಷಯವಲ್ಲ ಅದು. ಆದರೆ ಇಷ್ಟಂತೂ ತಿಳಿಯಿರಿ, ಮನಸ್ಸು ಅಂದ್ರೇನು, ಆತ್ಮ ಅಂದ್ರೇನು, ಅದನ್ನು ಹೇಗೆ ನಾವು ಬಳಸ್ಕೊಂಡು ನಮ್ಮ ಜೀವನವನ್ನು ಕಟ್ಕೋಬಹುದು ಅನ್ನೋದನ್ನು ರಾಮನಿಗೆ ನಿದರ್ಶನ ಪೂರ್ವಕವಾಗಿ ಕಥೆಗಳ ಮೂಲಕವಾಗಿ ವಸಿಷ್ಠರು ಹೇಳ್ತಾ ಹೋಗ್ತಾರೆ. ಸೊ ಅದು ಯೋಗ ವಾಸಿಷ್ಠ ಅದನ್ನು ಕನ್ನಡಕ್ಕೆ ಅನುವಾದ ಆಗಿದೆ ಅಂತ ಹೇಳಿದೆ. ಅದು ನಮ್ಮ ದೇವುಡು ಅನ್ನುವಂತಹ ಬಹಳ ಮಹರ್ಷಿಯವರು. ನೀವು ಅವರ ಕೃತಿಗಳೇನಿದೆ, ಒಂದೊಂದು ಕೃತಿಗಳು ಆಧ್ಯಾತ್ಮಿಕವಾಗಿ ಯಾರಾದರೂ ಪಿಪಾಸು ಇದ್ದರೆ, ನಾನು ಸಾಧಿಸಬೇಕು ಅಂತಿದ್ದರೆ, ಮಹಾದರ್ಶನ, ಮಹಾಕ್ಷತ್ರಿಯ, ಇವೆಲ್ಲವೂ ಕೂಡ ಮಹಾಬ್ರಾಹ್ಮಣ, ಎಲ್ಲ ಕೃತಿಗಳು ನೀವು ಸರಿಯಾಗಿ ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದರೆ ನಿಮಗೇ ಗೊತ್ತಿಲ್ಲದೆ ನೀವು ಆಧ್ಯಾತ್ಮಿಕವಾಗಿ ಒಂದು ಹಂತಕ್ಕೆ ಹೋಗ್ಬಿಡ್ತೀರಿ. ಅದರಲ್ಲೂ ಕೂಡ ಯೋಗ ವಾಸಿಷ್ಠ ಏನಿದೆ ಸ್ವಲ್ಪ ಬೃಹತ್ ಕೃತಿ ಅದು. ಶೃಂಗೇರಿ ಶ್ರೀಗಳೇ ಅದಕ್ಕೆ ಮುನ್ನುಡಿ ಬರೆದಿದ್ದಾರೆ. ಅಂದರೆ ಅಷ್ಟು ಮೇರು ರೀತಿಯಲ್ಲಿ ಅದನ್ನು ಭಾಷಾಂತರಿಸಿದ್ದಾರೆ ದೇವುಡು ಅವರು. ಭಾಳ ಪತ್ರಕರ್ತನಾಗಿ ನಿರ್ದೇಶಕನಾಗಿ ಇದ್ದಂಥವರು. ಭಾಳ ಒಳ್ಳೆಯ ಕೃತಿ.
ಸಾಧ್ಯ ಆದರೆ ಪ್ರತಿಯೊಬ್ಬರು ಓದಬೇಕಾದಂಥ ಕೃತಿ. ಬಟ್ ಅದು 7 ಸಂಪುಟಗಳಿರೋದು, ಅದು ಸಾರಾಂಶವನ್ನು ಗ್ರಹಿಸಿದಾರಾ? ಇಲ್ಲ, 7 ಸಂಪುಟವೇ ವಿಸ್ತಾರ ಇದೆ. ಸಾರಾಂಶ ಬೇಕು ಅಂತಿದ್ರೆ ಅನಂತರಾಮ ಪ್ರಭು ಅಂತ ಇರಬೇಕು ಬಹುಶಃ. ಅವರು ಅದೇ ಎಲ್ಲದರ ಸಾರಾಂಶವನ್ನು ಕೂಡ ಯೋಗ ವಾಸಿಷ್ಠ ಸಾರಾಂಶ ಅಂತ ಇನ್ನೊಂದು ಕೃತಿ ಇದೆ. ಯಾರಿಗಾದರೂ ಪೂರ್ತಿ 7 ವಾಲ್ಯೂಮ್ ಓದೋಕ್ಕಾಗಿಲ್ಲ ಅಂದರೆ ಆ ಸಣ್ಣ ವಾಲ್ಯೂಮನ್ನು ಅಧ್ಯಯನ ಮಾಡ್ಬೋದು. ಪ್ರತಿಯೊಬ್ಬ ಭಾಳ ಖುಷಿ ಕೊಡ್ತದೆ. ಅಟ್ಲೀಸ್ಟ್ ಕತೆಗಳಂತೂ ಭಾಳ ಚೆನ್ನಾಗಿದೆ. ಸ್ಕ್ರೀನ್ ಮೇಲೆ ನಾವು ಅದ್ರ ಫೋಟೋಗಳನ್ನ ಹಾಕೋ ಪ್ರಯತ್ನವನ್ನು ಮಾಡ್ತಾನೆ ಇದ್ದೀವಿ ಹುಡುಕಿ. ಜೊತೆಗೆ ಅದು ಡಿಸ್ಕ್ರಿಪ್ಷನಲ್ಲಿ ಅದರದ್ದು ಏನೋ ಲಿಂಕ್ ಇದ್ದರೆ ಅದನ್ನು ಕೂಡ ನಾವು ಹಾಕ್ತೀವಿ. ದಯವಿಟ್ಟು ತೊಗೊಂಡು ಓದು ಅಂಥವ್ರು ಅಂತ ಹೇಳ್ತಾ, ಸೊ ಈಗ ನಾವು ಶಿಬಿರದ ಬಗ್ಗೆ ನೀವು ಯಾರು ಬರಬೇಕು ಅಂದರೆ, ಒಂದು ಏಜು, ಇನ್ನೊಂದು ಬೇರೆ ಏನು ಕ್ವಾಲಿಫಿಕೇಷನ್ ಇನ್ ದ ಸೆನ್ಸ್ ಯಾವ ವಯಸ್ಸಿನವ್ರು ಬರಬೇಕು ಅನ್ನೋದು ಒಂದು, ಏನನ್ನು ನಿರೀಕ್ಷೆ ಮಾಡ್ಕೊಂಡು ಬರಬೇಕು ಅನ್ನೋದು ಎರಡನೇದು. ಒಂದು ಜೀವನದಲ್ಲಿ ನಾನು ಏನನ್ನು ಸಾಧಿಸಬೇಕು, ನನ್ನ ಜೀವನವನ್ನು ಸಾರ್ಥಕ ಮಾಡ್ಕೋಬೇಕು, ನನ್ನ ಗುರಿಯನ್ನು ನಾನು ಮುಟ್ಟಬೇಕು ಅನ್ನುವಂಥದ್ದಿದ್ದು 14 ವರ್ಷ ಮೇಲ್ಪಟ್ಟ ಯಾವ ವ್ಯಕ್ತಿಯೂ ಕೂಡ ಆ ಶಿಬಿರಕ್ಕೆ ಭಾಗವಹಿಸಬಹುದು. ಮತ್ತು ಎರಡನೇದೇನು ಅಂದರೆ, ಈಗ ನಾವು ಮಾಡ್ತಾ ಇರೋದು ಆನ್ಲೈನ್ನಲ್ಲಿ. ಸಣ್ಣ ಯಾವುದೋ ಮೂಲೆಯ ಹಳ್ಳಿಯವರು ಇವತ್ತು ಬೆಂಗಳೂರಿನಂಥ ನಗರಕ್ಕೆ ಬರೋಕ್ಕಾಗಲ್ಲ, ಅಥವಾ ಇನ್ಯಾವುದೋ ದೂರಕ್ಕೆ ಹೋಗಿ ಅಷ್ಟು ವೆಚ್ಚ ಮಾಡಿ ಬರೋಕ್ಕಾಗಲ್ಲ. ಇದುವರೆಗೆ ನಮ್ಮ ಎಲ್ಲ ಶಿಬಿರಕ್ಕೆ, ಸಾಕಷ್ಟು ಶಿಬಿರಕ್ಕೆ ಕಾಸರಗೋಡಿನಿಂದ ಅಟೆಂಡ್ ಆಗಿದ್ದಾರೆ, ಈ ಕಡೆ ಧಾರವಾಡ, ಹುಬ್ಬಳ್ಳಿಯ ಯಾವುದೋ ಸಣ್ಣ ಹಳ್ಳಿಯಿಂದ ಅಟೆಂಡ್ ಆಗಿದ್ದಾರೆ. ಹಾಗಾಗಿ ಅಂತಹ ಜನಕ್ಕೂ ಅನುಕೂಲ ಆಗಲಿ ಅಂತ ಹೇಳಿ ಜೂಮ್ ಮೀಟಿಂಗ್ನಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸುಮಾರು 1.25 ಗಂಟೆಯ ಕಾರ್ಯಕ್ರಮ. ತಾಳ್ಮೆಯಿಂದ ಕೂತು ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಯಾರಿಗೆ ಸಾಧ್ಯ ಇದೆ ಅವ್ರು ಎಲ್ಲರೂ ಈ ಶಿಬಿರಕ್ಕೆ ಭಾಗವಹಿಸಬೇಕು ಮತ್ತು ಅದರ ಉಪಯೋಗವನ್ನು ಖಂಡಿತ ಪಡಿಬೇಕು. ಮನೋವೈ ಸರ್ವತೋಮುಖಂ ಅಂತ ಅವಧೂತ ಗೀತದಲ್ಲಿ ಹೇಳ್ತಾರೆ, ಮನಸ್ಸೇ ಸರ್ವವೂ ಆಗಿದೆ. ಹಾಗಾಗಿ ಮನಸ್ಸಿನ ಸೂಕ್ಷ್ಮತೆ ಏನು, ಅದನ್ನು ಬಳಸ್ಕೊಂಡು ಹೇಗೆ ನಮ್ಮ ಜೀವನದಲ್ಲಿ, ಅದು ಆರೋಗ್ಯ ಇರ್ಬೋದು, ಅದು ನಮ್ಮ ಸಂಬಂಧಗಳನ್ನು ಚೆನ್ನಾಗಿ ಮಾಡ್ಕೊಳ್ಳೋದಿರ್ಬೋದು, ಅಥವಾ ಓದಿನಲ್ಲಿ ಪ್ರಗತಿಯನ್ನು ಸಾಧಿಸೋದಿರ್ಬೋದು. ಈಗ ಟೀಚರ್ ಆದವರು ಹೇಗೆ ಇನ್ನೂ ಚೆನ್ನಾಗಿ ಆಕರ್ಷಣೀಯವಾಗಿ ಟೀಚ್ ಮಾಡೋದು ಅನ್ನೋದಿರಬಹುದು. ಈಗ ವಿಸ್ತಾರವಾಗಿ ಅದನ್ನು 2 ಶಿಬಿರಗಳ ಮೂಲಕ ನಾವು ಅದನ್ನು ವಿಸ್ತಾರವಾಗಿ ತಿಳಿಸ್ತೀವಿ ನಾವು. ಸರ್, ಸಂಮೋಹನ ಅಂದರೆ ನಾವು ಹಿಪ್ನಾಟಿಸಮ್ ಅಂತ ಕರಿತೀವಿ. ನಾವು ಚಿಕ್ಕವರಿದ್ದಾಗ ಸ್ಕೂಲ್ಗಳಲ್ಲೂ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದು ಅಥವಾ ಬೇರೆ ಬೇರೆ ಸಭೆಗಳಲ್ಲೂ ಕೂಡ ಹಿಪ್ನಾಟಿಸಮ್ ಮಾಡುವಂಥದ್ದು ಕೂಡ ನಾವು ನೋಡಿದ್ದೀವಿ. ಬಟ್ ಇದನ್ನೊಂದು ಶಕ್ತಿಯಾಗಿ ನಾವು ಬಳಸ್ಕೊಳ್ಬೋದು ನಮ್ಮ ಜೀವನದಲ್ಲಿ, ನಮ್ಮ ಒಳಿತಿಗೆ ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ನಮಗೆ ಆ ಟೈಮಲ್ಲಂತೂ ಮಾಹಿತಿ ಇರಲಿಲ್ಲ. ಸೊ ಹೇಗೆ, ಏನು ಆ್ಯಕ್ಚುಲಿ ಸಂಮೋಹಿನಿ ಅಂದರೆ, ಮತ್ತು ಹೇಗೆ ಇದರಿಂದ ಏನು ನಾವು ಲಾಭಗಳನ್ನ ಪಡ್ಕೊಳ್ಬೋದು ಗುರುಜಿ? ನೋಡಿ, ಚಿಕ್ಕ ವಯಸ್ಸಿನಿಂದ ಸ್ಕೂಲಲ್ಲಿ ಯಾರೋ ಮಾಡೋದಷ್ಟೇ ಅಲ್ಲ. ಈಗ ನನಗೂ ಕೂಡ ಆಕರ್ಷಣೆ ಆಗಿದ್ದು ಸುಮಾರು 98-99ರಲ್ಲಿ ನಮ್ಮ ಹಿರಿಯರು ಯಾರೋ ಒಬ್ಬರು ಮಾತಾಡ್ತಾ ಹೇಳಿದ್ರು, ಹೀಗೆ ಮಂಗಳೂರಿನಲ್ಲೊಬ್ಬರು ಕೃಷ್ಣಮೂರ್ತಿ ಅಂತ ಇದ್ದಾರೆ, ಹೀಗೆ ಹಿಪ್ನೋಟೈಸ್ ಮಾಡಿ ಒಬ್ಬ ವ್ಯಕ್ತಿನ ಕಬ್ಬಣದ ಥರ ಮಾಡಿಬಿಟ್ರು. ಮಾಡಿ ಅವರ ಮೇಲೆ 10 ಜನ ನಿಲ್ಲಿಸಿದ್ರು, ಅವನೇನೂ ಆಗಲಿಲ್ಲ. ನಮಗೆ ಅದನ್ನು ನೋಡಿ ಆಶ್ಚರ್ಯ ಆಯಿತು. ನಾವು ಕೇಳಿದ್ವು, ನಮ್ಮ ಹಿರಿಯರು ಹೇಳಿದ ಮಾತು ನಾವು ಕೇಳಿದ್ವು, ಈ ರೀತಿಯಾಗಿ ಒಬ್ಬ ಮನುಷ್ಯನ ಕಬ್ಬಣ ಮಾಡ್ಬೋದಾಗಿದ್ದರೆ ಆ ಮನುಷ್ಯನ ಹಿಪ್ನೋಟೈಸ್ ಮಾಡಿ, ಅವನಿಗೆ ನಮ್ಮವರಿಗೆಲ್ಲ ಇಂಟ್ರೆಸ್ಟ್ ಇಲ್ಲ, ನಮ್ಮ ಹುಡುಗರಿಗೆ ಸೈನ್ಸ್ ಅಂದರೆ ಇಷ್ಟ ಇಲ್ಲ, ಮ್ಯಾಥ್ಸ್ ಅಂದರೆ ಇಷ್ಟ ಇಲ್ಲ, ಹಾಗೆ ಇಷ್ಟ ಹಾಗೆ ಮಾಡಬಹುದಾ ಅಂತ ಕೇಳಿದೆ. ಕೃಷ್ಣಮೂರ್ತಿಗಳು ಹೇಳಿದ್ರು ಅದು ಸಾಧ್ಯ ಇದೆ ಅಂತ ಹೇಳಿದ್ರು. ನಮಗೆ ಅದನ್ನು ಕೇಳಿ ನಮಗೆಲ್ಲ ಆಕರ್ಷಣೆ, ಯಾಕೆ ನಮಗೆಲ್ಲ ಸೈನ್ಸು ಮ್ಯಾಥ್ಸ್ ಅಂದರೆ ಆಗಿನ ಕಾಲದಲ್ಲಂತೂ ಭಾಳ ಅದು ಕಬ್ಬಿಣದ ಕಡಲೆ. ಹಾಗಾಗಿ ಈ ಥರನೂ ಸಾಧ್ಯವಾ ಅಂತ ನಮಗೆ ಆಕರ್ಷಣೆ ಆಯಿತು. ಇದನ್ನು ಅಧ್ಯಯನ ಮಾಡ್ತಾ ಹೋದರೆ ನೋಡಿ, ಎಲ್ಲ ಮಕ್ಕಳಿಗೂ ಯಾರನ್ನು ಹೆಚ್ಚು ಇಷ್ಟಪಡ್ತಾರೆ? ತನ್ನ ತಾಯಿಯನ್ನು ಹೆಚ್ಚು ಇಷ್ಟಪಡ್ತಾರೆ. ಯಾಕೆ? ಒಂದು ತಾಯಿ. ಎರಡನೇದು, ತಾಯಿ ನಮಗೆ ಗೊತ್ತಿಲ್ಲದೆ ಭುಜ ಸವರ್ತಾ, ತಲೆ ಸವರ್ತಾ, ಪ್ರೀತಿಯಿಂದ ಮಾತಾಡ್ತಾ, ಪ್ರೀತಿಯಿಂದ ಊಟ ಬಡಿಸ್ತಾ ನಮ್ಮನ್ನು ಸಂಮೋಹಿತ ಮಾಡಿಬಿಟ್ಟಿರ್ತಾರೆ. ಓಕೆ, ನಮಗೆ ಮೊಟ್ಟ ಮೊದಲ ನಮ್ಮ ಜೀವನದ, ಎಲ್ಲರ ಜೀವನದ ನಮಗನ್ಸೋದು ವೈಯಕ್ತಿಕವಾಗಿ ಮೊಟ್ಟ ಮೊದಲ ಸಂಮೋಹನ ಮಾಡೋರು ಯಾರು ಅಂದರೆ ನಮ್ಮ ತಾಯಿಯಿಂದ. ಹೀಗೆ ಮಾಡೋ ಮಗು, ಹಾಗಿರೋ ಮಗು, ನಿಂಗೆ ಒಳ್ಳೇದಾಗಲಿ ಮಗು ಅಂತ ಹೇಳಿ ನಮಗೆ ಗೊತ್ತಿಲ್ಲದೆ ನಮ್ಮ ಮನಸ್ಸಿಗೆ ಅದನ್ನು ಹಾಕ್ತಾಳೆ. ಹಾಗೆ ಸಂಮೋಹನ ಸ್ಥಿತಿಗೆ ಹೋಗಿ ಯಾವುದನ್ನು ನಾವು ಹಾಕ್ಕೊಳ್ತೀವೋ, ವಿಶೇಷವಾಗಿ ಪ್ರೀತಿಯಿಂದ ಹೇಳಿದಾಗ, ವಿಶೇಷ ಸಮಯದಲ್ಲಿ ಹೇಳಿದಾಗ, ನಮ್ಮ ಜೀವನದಲ್ಲಿ ಅದನ್ನು ಒಳಗೆ ಹಾಕಿದಾಗ, ನಮ್ಮ ಮನಸ್ಸಿನ ಆಳಕ್ಕೆ ಹಾಕಿದಾಗ, ನಮಗೇ ಗೊತ್ತಿಲ್ಲದೆ ಮುಂದಿನ ದಿನಗಳಲ್ಲಿ ನಮ್ಮ ಜೀವನದಲ್ಲಿ ಅದು ಅಪ್ಲೈ ಆಗೋಕ್ಕೆ ಶುರುವಾಗ್ತದೆ. ನಮಗೇ ಗೊತ್ತಿಲ್ಲದೆ ಅಪ್ಲೈ ಆಗ್ತದೆ. ನಾವೆಲ್ಲ ಪ್ರಯೋಗ ಮಾಡಿದೆವು ಕೆಲವು ಮಕ್ಕಳಿಗೆ. ನಮ್ಮ ಒಂದು 2nd PUC ಹುಡುಗಿಗೆ ಮ್ಯಾಥ್ಸ್ ಅಂದರೆ ಇಷ್ಟ ಇಲ್ಲ, ಇನ್ನು ಎಲ್ಲದರಲ್ಲ 95, ಮ್ಯಾಥ್ಸ್ ಮಾತ್ರ 50-60. ನಾವೊಂದು ಸ್ವಲ್ಪ ಪ್ರಯೋಗ ಮಾಡಿದ್ವು, ನಿನಗೆ ಮ್ಯಾಥ್ಸ್ ಇಷ್ಟ ಆಗ್ತದೆ ಅನ್ನುವಂಥದ್ದನ್ನು ಟ್ರಾನ್ಸ್ ಸ್ಟೇಟಿಗೆ ಕರ್ಕೊಂಡು ಹೋಗಿ ಅವ್ರಿಗೆ ಹೇಳಿದ್ವು, ನಿನಗೆ ಮ್ಯಾಥ್ಸ್ ಇಷ್ಟ ಆಗ್ತದೆ, ನೀ ಅದರಲ್ಲಿ ಒಳ್ಳೆಯ ಪರ್ಸೆಂಟೇಜನ್ನು ನೀ ತಗೊಳ್ತೀಯೇ ಅಂತ.
ಆಕೆ ಅದಾಗಿ ಕೆಲವೇ ದಿನದಲ್ಲಿ ಹೇಳಿದ್ದು, ನಾನೀಗ 80 ಮಾರ್ಕ್ಸ್ ತೆಗಿತಾ ಇದ್ದೀನಿ ಅಂತ. ಈಗ ಬೇರೆ ಸಬ್ಜೆಕ್ಟ್ಗಿಂತ ಗುರುಗಳಿಗೆ ನನಗೆ ಮ್ಯಾಥ್ಸ್ ಇಷ್ಟ ಆಗ್ತಾ ಇದೆ, ಬೇರೆ ಸಬ್ಜೆಕ್ಟು ಅಷ್ಟು ಇಷ್ಟ ಆಗ್ತಾ ಇಲ್ಲ. ಅಂದರೆ ಸಂಮೋಹನಕ್ಕೆ ಅಂತಹ ಕ್ಷಮತೆ ಇದೆ. ಮನಸ್ಸನ್ನು ಆ ಸ್ಟೇಟಿಗೆ ಕರ್ಕೊಂಡು ಹೋದರೆ ನಮ್ಮ ಜೀವನದಲ್ಲಿ ಪವಾಡಗಳನ್ನೇ ಸೃಷ್ಟಿ ಮಾಡ್ಬೋದು. ಇದನ್ನು ಕೇಳಿ ತುಂಬ ಜನ ತಂದೆ ತಾಯಿಗಳಿಗೆ ತುಂಬ ಖುಷಿ ಆಗ್ಬಿಟ್ಟಿರುತ್ತೆ. ಯಾಕಂದರೆ ಎಲ್ಲ ಮಕ್ಕಳಿಗೂ ಒಂದಲ್ಲ ಒಂದು ಸಬ್ಜೆಕ್ಟ್ ಇಷ್ಟ ಆಗಲ್ಲ ಅನ್ನೋದು ಇದ್ದೇ ಇರುತ್ತೆ. ಸೊ ಅದು ಇಷ್ಟ ಆಗೋ ಥರ ಮಾಡ್ಬೋದು ಅಂದರೆ ನಥಿಂಗ್ ಲೈಕ್ ದ್ಯಾಟ್, ಅದಕ್ಕೆ ನಾನು ಬೇರೆ ಏನು ಬೇಕಾಗಿಲ್ಲ. ಬಟ್ ಇದು ಹೇಗೆ ಸಾಧ್ಯ ಇದು ಅಂದರೆ ನಾನು ಯಾಕೆ ಕೇಳಿದೆ ಅಂದರೆ, ಒಂದು ನಮಗೆ ಯಾಕೆ ಇಷ್ಟ ಆಗಲ್ಲ ಅಂದರೆ, ಈಗ ನನಗೆ ಮ್ಯಾಥ್ಸ್ ಇಷ್ಟ ಆಗಲ್ಲ ಅಂದರೆ ಮ್ಯಾಥ್ಸ್ ನಂಗೆ ಬರಲ್ಲ ಬೇಸಿಕಲಿ. ಅದನ್ನು ಐಡೆಂಟಿಫೈ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ನಂಗೆ ಸಂಖ್ಯೆಗಳನ್ನ ಕಂಡ್ರೆ ಆಗಲ್ಲ. ಆ ಥರದೊಂದು ಮನಸ್ಥಿತಿ ನಮ್ಮ ಹತ್ರ ಇರುತ್ತೆ. ಅದು ನಮ್ಮ ಹೆರಿಡಿಟ್ರಿ ಇರ್ಬೋದು, ಏನೇ ಇರ್ಬೋದು. ಸೊ ಅದು ಹೆಂಗೆ ಚೇಂಜ್ ಆಗೋಕ್ಕೆ ಸಾಧ್ಯ? ಅಲ್ಲ, ಎಲ್ಲವೂ ಮನಸ್ಸಿನಲ್ಲಿ ಸ್ಟೋರ್ ಆಗಿದೆ. ನನಗೆ ಇಷ್ಟ ಇಲ್ಲ, ಇವರನ್ನು ಕಂಡ್ರೆ ಇಷ್ಟ ಇಲ್ಲ, ಅಥವಾ ಈ ಪುಸ್ತಕ ಕಂಡ್ರೆ ನನಗೆ ಇಷ್ಟ ಇಲ್ಲ, ಅಥವಾ ನನಗೆ ಓದೋದು ಕಂಡ್ರೆ ಇಷ್ಟ ಇಲ್ಲ ಅಂತ ಎಲ್ಲರೂ ಮನಸ್ಸಿನಲ್ಲಿದೆ. ಅದು ಹೇಗಿದೆ, ಈಗ ಕೆಲವು ಸರಿ ಯಾವುದೋ ಟೀಚರ್ ಪಾಠ ಮಾಡಬೇಕಾದ್ರೆ ಅವರು ರೇಗ್ತಾ ಇರ್ತಾರೆ, ನಿನಗೆ ಅರ್ಥ ಆಗಲ್ಲ, ನಿನಗೆ ಗೊತ್ತಾಗಲ್ವಾ ಅಂತ. ಈಗ ಯಾವುದೋ ಕಾರಣಕ್ಕೆ ಆ ಸಬ್ಜೆಕ್ಟ್ ಬಗ್ಗೆ ನಮಗೆ ಇದು ಇಲ್ಲ, ನನಗಲ್ಲಪ್ಪ ಇದು ಅಂತ ಆಗ್ಬಿಟ್ಟಿರ್ತದೆ. ಅದು ಮನಸ್ಸಲ್ಲೇ ಅದು ಸ್ಟೋರ್ ಆಗಿದೆ. ನನಗಿದು ಸರಿ ಇಲ್ಲ, ಇದು ನನಗಾಗಲ್ಲ, ನನಗೆ ಇದು ಕಂಡ್ರೆ ಇಂಟ್ರೆಸ್ಟ್ ಇಲ್ಲ ಅಂತ. ಅದನ್ನೇ ನಿನಗೆ ಇಂಟ್ರೆಸ್ಟ್ ಇದೆ ಅನ್ನೋದನ್ನು ನಾವು ಸಂಸ್ಕಾರ ಅಂತ ಅದನ್ನೇ ಕರೆಯೋದು. ಗೊತ್ತಿಲ್ಲದೆ ಆ ಮಗುವಿಗೆ ಇದು ನಿನಗಿಷ್ಟ, ಇದು ನಿನಗೆ ಸಾಧ್ಯ ಅಂತ ಹಾಕ್ತಾ ಹೋದರೆ ತನಗೇ ಗೊತ್ತಿಲ್ಲದೆ ಆ ವಿಷಯದ ಬಗ್ಗೆ, ಆ ಸಬ್ಜೆಕ್ಟ್ ಬಗ್ಗೆ ಆಕರ್ಷಣೆ ಬರ್ತದೆ. ಕೇವಲ ಅದಷ್ಟಕ್ಕೆ ಮಾತ್ರ ಅಲ್ಲ, ನಮ್ಮ ಜೀವನದಲ್ಲೇ ನಾವು ನೋಡಿದ್ವಿ, ಇಷ್ಟು ತೂಕ ನಾನು ಇರಬೇಕು ಅಂತ ಅಂದ್ಕೊಂಡಿದ್ದೆ ಎಷ್ಟೋ ವರ್ಷಗಳ ಕಾಲ. ಅಷ್ಟೇ ತೂಕ ಇದ್ದೆ. ಅದಾಗಿ ಇಲ್ಲ, ಈ ಏಜ್ ಇದು ತುಂಬ ನಾನು ಸಣ್ಣ ಇದ್ದೀನಿ, ಇನ್ನೊಂದು ಸ್ವಲ್ಪ ಇಷ್ಟು KG ನಾನು ಆಗಬೇಕು ಅಂತ ಅಂದ್ಕೊಂಡ್ವು. ಒಂದು 6 ತಿಂಗಳು ಪ್ರತಿನಿತ್ಯ ಆ ಸ್ಟೇಟ್ಗೆ ಹೋಗಿ ಪ್ರಾಕ್ಟೀಸ್ ಮಾಡಿದ ಮೇಲೆ ಈಗ ಅದೇ KG ಇದ್ದೀನಿ ನಾನು. ಈಗ ನನ್ನ ಅನುಭವ ಕೂಡ ಇದು ನನಗೆ ಅನುಭವ ಆಗದೆ ನಾನು ಯಾರಿಗೂ ಇದುವರೆಗೆ ನಾನು ಟೀಚ್ ಮಾಡಿದ್ದಿಲ್ಲ. ಈ ವೈಯಕ್ತಿಕವಾಗಿ ನನಗೆ ಇದರಿಂದ ಇದು ಲಾಭ ಆಗಿದೆ. ಎಸ್, ಇದನ್ನು ಮಾಡೋದ್ರಿಂದ, ಇದನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಈ ರೀತಿಯಾದದ್ದು ನನಗಾಗಿದೆ ಅಂತ ಆದಮೇಲೇ ನಾನು ಜಗತ್ತಿಗೆ ಕೊಡೋ ಕೆಲಸ ಮಾಡಿರುವಂಥದ್ದು. ಹಾಗಾಗಿ ಸಂಮೋಹನ ತಂತ್ರ ಏನಿದೆ ಅದು ಪ್ಯೂರ್ಲಿ ಸೈನ್ಸ್ ಕೂಡ. ಅದನ್ನು ನನ್ನ ಜೀವನದಲ್ಲಿ ಅನುಭವಿಸಿ ಸಾಕಷ್ಟು ವಿಷಯಗಳ ಜೀವನದಲ್ಲಿ ನಡೆದಿದೆ. ಅದಾದ ಮೇಲೆ ಈಗ ಎಸ್, ಇದು ನನಗಾಗಿದೆ, ಇದು ನನಗೆ ಮಾತ್ರ ಸಾರಿ ಆಗಬಾರ್ದು, ಎಲ್ರಿಗೂ ಇದರ ಉಪಯೋಗ ಸಿಗಬೇಕು, ಎಲ್ಲರೂ ಇದರ ಅನುಭವವನ್ನು ಪಡಿಬೇಕು ಅನ್ನೋದಕ್ಕೋಸ್ಕರವೇ ಶಿಬಿರದ ಮೂಲಕ ಇದನ್ನು 10 ಜನಕ್ಕೆ ಹೇಳಿಕೊಡುವಂಥ ಕೆಲಸ ಮಾಡ್ತಾ ಇರುವಂಥದ್ದು. ಈ ಸಂಮೋಹಿನಿ ತಂತ್ರ ಅಥವಾ ಸಂಮೋಹನ ವಿದ್ಯೆ ಶಾಸ್ತ್ರ ಇದು ಎಲ್ಲಿಂದ ಆ್ಯಕ್ಚುಲಿ ಬಂದಿರೋದಂದರೆ, ಇದನ್ನು ಫಸ್ಟ್ ಪ್ರಪೋಗೇಟ್ ಮಾಡಿದ್ಯಾರು? ಇದು ನಮ್ಮನ್ನೆಲ್ಲದ್ದ ಅಥವಾ ಬೇರೆಯಿಂದ ಬಂದು ನಾವು ಕೂಡ ಹುಡುಕೊಂಡಿದ್ದ, ಹೇಗೆ? ನೀವು ಕೃಷ್ಣನ ವಿಷಯ ಕೇಳಿದ್ರೆ, ಕೃಷ್ಣನೇ ಮೊದಲ ಮನೋಶಾಸ್ತ್ರಜ್ಞ ಅಂತ ನಮ್ಮ ಎಲ್ಲ ಹಿರಿಯರು ಹೇಳುವಂಥದ್ದು. ನಾವು ಮಾತ್ರ ಹೇಳ್ತಾ ಇರೋದಲ್ಲ, ಹಿಂದೆ ನಾವು ಕೇಳಿದ್ದೀವಿ ಕೆಲವು ಹಿರಿಯರು ಗುರು ಸ್ಥಾನದಲ್ಲಿ ಇರುವಂಥವ್ರು ಹೇಳಿದ್ದು, ವಿದೇಶಗಳಲ್ಲಿ ಕೆಲವು ಸೈಕಿಯಾಟಿಸ್ಟ್ಗಳು ಅವರ ಚೇಂಬರ್ಗಳಲ್ಲಿ ಕೃಷ್ಣನ ಫೋಟೋ ಹಾಕ್ಕೊಂಡಿದ್ದಾರೆ. ಅವರುಗಳೇ ಹೇಳುವಂಥದ್ದು, ಜಗತ್ತಿನ ಮೊದಲ ಮನೋಶಾಸ್ತ್ರಜ್ಞ ಯಾರು ಅಂತ ಹೇಳಿದರೆ ಕೃಷ್ಣ ಅಂತ. ಓಕೆ, ಹಾಗಾಗಿ ಕೃಷ್ಣನಿಂದ ಇದು ಶುರುವಾಗಿದೆ. ಅವನಿಗಿಂತ ಸಂಮೋಹಕ, ಮನಮೋಹಕ, ಅವನ ಫ್ಲೂಟ್ ನುಡಿಸ್ತಾ ಇದ್ರೆ ಗೋವುಗಳೇ ಬರ್ತಾ ಇದ್ವು ಅಂತ ಹೇಳಿದ್ರೆ ಇನ್ನು ಮನುಷ್ಯನ ಎಷ್ಟು ಆಕರ್ಷಣೆ ಮಾಡಿದ್ದ. ಮತ್ತು ಹಾಗೆ ಹೇಳಿ ಭಗವದ್ಗೀತೆಯನ್ನು ಅರ್ಜುನನಿಗೆ ಬೋಧಿಸ್ದ ಅವನನ್ನೇ ಆ ಸ್ಟೇಟಿಗೆ ಕರ್ಕೊಂಡು ಹೋದ್ನಲ್ಲ. ಹಾಗಾಗಿ ಮೊದಲ ಸೈಕೇಟಿಸ್ಟ್ ಯಾರು ಅಂದರೆ ಕೃಷ್ಣ. ಆದರೆ ವಿಪರ್ಯಾಸ ಏನು ಅಂದರೆ ಅದನ್ನು ಚೆನ್ನಾಗಿ ಬಳಸ್ಕೊಳ್ತಾ ಇರೋರು ವಿದೇಶದವರು. ಓಕೆ, ನಮ್ಮ ಹಲವಾರು ವಿದ್ಯೆಗಳನ್ನು, ವಿಜ್ಞಾನವನ್ನು ಚೆನ್ನಾಗಿ ತಮ್ಮ ಜೀವನದಲ್ಲಿ ಅಡಾಪ್ಟ್ ಮಾಡ್ಕೊಳ್ತಾ ಇರೋರು ವಿದೇಶದವರು, ಪಾಶ್ಚಿಮಾತ್ಯರು. ನಮ್ಮ ಸಂಸ್ಕೃತನ ಕಲಿತಾ ಇದ್ದಾರೆ, ಭಗವದ್ಗೀತೆ ಅಧ್ಯಯನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಮನಃಶಾಸ್ತ್ರದ ಬಗ್ಗೆ ವಿದೇಶಗಳಲ್ಲಿ ಅಧ್ಯಯನ ಆದಷ್ಟು ಇಲ್ಲ ಆಗಲೇ ಇಲ್ಲ. ನಮ್ಮವ್ರು ಇನ್ನೂ ಅದನ್ನು ಟೀಕೆ ಮಾಡ್ಕೊಂಡಿದ್ದೀವಿ. ಇನ್ನು ಮುಂದೇನಾದರೂ ಪ್ರತಿಯೊಬ್ಬರು ಕಲೀಲೇಬೇಕಾದಂಥ ವಿದ್ಯೆ ಇದು. ನಾನು ಈಗ ನಮ್ಮ ವ್ಯಕ್ತಿತ್ವದಲ್ಲೇ ನೀವು ಒಂದು ಸೈನ್ಸ್ ಇಷ್ಟ ಇಲ್ಲ, ಮ್ಯಾಥ್ಸ್ ಇಷ್ಟ ಇಲ್ಲ ಅನ್ನೋದು ಚಿಕ್ಕಂದಿನಲ್ಲಿ ಬರುವಂಥದ್ದು ಒಂದು ಆಯ್ಕೆಯ ವಿಚಾರ ಇರಬಹುದು. ಅದು ಬೇಡ ನನಗೆ, ಈಗ ನಾನು ಸೈನ್ಸ್ ಬೇಡ, ನಾನು ಆರ್ಟ್ಸ್ ತೊಗೋತೀನಿ ಅಂತ ಬರ್ಬೋದು. ಅದು ಅಲ್ಲಿಗೆ ಮುಗಿದೋಗುತ್ತೆ. ನಂಗೆ ಮ್ಯಾಥ್ಸ್ ಇಷ್ಟ ಇಲ್ಲ ಅಂದರೆ ನೀನು ಕಾಮರ್ಸ್ ಸೈನ್ಸ್ ಮಾಡಪ್ಪ, ನೀನು ಆರ್ಟ್ಸ್ ಮಾಡು, ಇನ್ನೊಂದು ಮಾಡು ಅಂತ ಅವ್ರು ಬರ್ಬೋದು. ಅಥವಾ ನಂಗೆ ಆರ್ಟ್ಸ್ ಇಷ್ಟ ಇಲ್ಲ ಅಂದರೆ ಸೈನ್ಸ್. ಬಟ್ ಅಂದರೆ ಅದು ಅಲ್ಲಿಗೆ ಮುಗಿಯುತ್ತೆ, ಆ ಸಮಸ್ಯೆ ಕೂಡ ಅಲ್ಲಿಗೆ ಮುಗಿಯುತ್ತೆ. ಬಟ್ ಕೆಲವೊಂದು ಸಮಸ್ಯೆಗಳು ಲೈಫ್ ಲಾಂಗ್ ಇರುವಂಥ ಸಮಸ್ಯೆಗಳಿಗೆ ಹೇಗೆ ಪರಿಹಾರ ಸೂಚಿಸುತ್ತೆ ಸಂಮೋಹಿನಿ ತಂತ್ರ ಅನ್ನೋದು ಪ್ರಶ್ನೆ. ಫಾರ್ ಎಕ್ಸಾಂಪಲ್, ಈಗ ಲೈಫಲ್ಲಿ ಉದ್ಧಾರ ಆಗೋದು, ಆತ್ಮವಿಶ್ವಾಸ ಗಳಿಸ್ಕೊಳ್ಳೋದು, ಓಕೆ, ಅಥವಾ ನಾನು ತುಂಬ ಚೆನ್ನಾಗಿ ಮಾತಾಡೋಕ್ಕೆ ಆಗೋದು, ಸಭಾಕಂಪನ ಇಲ್ಲದೇ ಇರುವಂಥದ್ದು, ಈ ಥರ ಅಂದರೆ, ಅಥವಾ ನಾನು ಹೆಣ್ಮಕ್ಳ ಜೊತೆ ಮಾತಾಡೋಕ್ಕಾಗಲ್ಲ ನನಗೆ, ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು,
ಈ ಥರ ಸುಮಾರು, ಅದು ಇಂಗ್ಲೀಷ್ ಬರಲ್ಲ ನನಗೆ, ಈ ಥರ ಸುಮಾರು ಸಮಸ್ಯೆಗಳಿಂದ ನಾವು ಇಂಟ್ರೂ ಫೇಸ್ ಮಾಡೋಕ್ಕೆ ಬರಲ್ಲ. ಎಲ್ಲ ಟ್ಯಾಲೆಂಟೆಡ್ ಇರುವಂಥ ಹುಡುಗ ಇದ್ದಾನೆ, ಬಟ್ ಅವನು ನೌಕರಿ ಸಿಕ್ಕಿಲ್ಲ ಅಂದರೆ ಅವ್ನಿಗೆ ಇಂಟ್ರೂ ಫೇಸ್ ಮಾಡೋಕ್ಕೆ ಬರಲ್ಲ, ಅವನಿಗೆ ಇನ್ನೊಬ್ಬರು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋಕ್ಕೆ ಬರಲ್ಲ. ಈ ಥರ ಸಮಸ್ಯೆಗಳಿರ್ತಾವಲ್ಲ, ಇವುಗಳಿಗೆ ಹೇಗೆ ಪರಿಹಾರ ಸೂಚಿಸೋಕ್ಕೆ ಸಾಧ್ಯ? ನೋಡಿ, ನಮ್ಮ ಮನಸ್ಸೇ ಎಲ್ಲವನ್ನು ನಿರ್ಮಾಣ ಮಾಡಿರೋದು. ಭಯವನ್ನು ನಿರ್ಮಾಣ ಮಾಡಿರೋದು ಮನಸ್ಸೇ, ಧೈರ್ಯವನ್ನು ಕೊಡೋದು ಮನಸ್ಸೇ. ಹಾಗಾಗಿ ನಾನು ಹೇಳಿದ್ದು, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು, ಉದ್ಧಾರೇದ ಆತ್ಮನಾತ್ಮಾನ. ಆ ಮನಸ್ಸಿಗೆ ನಿಮಗೇನು ಬೇಕು, ನಿಮಗೀಗ ಭಯ ಇದೆ, ಭಯ ಹೋಗಲಿ ಅಂತ ಅಂದ್ಕೊಂಡ್ರೆ ಭಯ ಹೋಗಲ್ಲ, ಭಯ ಇನ್ನೂ ಜಾಸ್ತಿ ಆಗ್ತಿದೆ. ಭಯದ ಜಾಗದಲ್ಲಿ ಆತ್ಮವಿಶ್ವಾಸವನ್ನು ತುಂಬಬೇಕು, ಧೈರ್ಯವನ್ನು ತುಂಬಬೇಕು. ಅದು ತುಂಬಬೇಕಾದ್ರೆ ಅದಕ್ಕೊಂದು ಕ್ರಮ ಇದೆ. ನಿಮ್ಮ ಮನಸ್ಸು ಈಗ 2 ರೀತಿಯ ಮನಸ್ಸಿದೆ, ಒಂದು ಹೊರ ಮನಸ್ಸು, ಇನ್ನೊಂದು ಒಳ ಮನಸ್ಸು, ಅಥವಾ ಸಬ್ಕಾನ್ಷಿಯಸ್ ಮೈಂಡ್ ಮತ್ತು ಕಾನ್ಷಿಯಸ್ ಮೈಂಡ್ ಅಂತ ಏನು ಇವತ್ತಿನ ಮಾಡ್ರನ್ ಸೈನ್ಸ್ ಹೇಳುವಂಥದ್ದು. ಈ ಏನು ಹೊರ ಮನಸ್ಸೇನಿದೆ, ಇದು ತರ್ಕ ಮಾಡ್ತಾ ಇರ್ತದೆ. ಈಗ ಇಲ್ಲಪ್ಪ ನಿನಗೆ ಧೈರ್ಯ ಇದೆ, ಧೈರ್ಯ ತನ್ಕೋ, ಆತ್ಮವಿಶ್ವಾಸದಿಂದಿರು ಅಂದರೆ ಹೇಳ್ತೆ, ಅಯ್ಯೋ ನೀವು ಏನೇ ಹೇಳಿ ನನಗೆ ಭಯ. ಏನು ಅವ್ನು ತರ್ಕನೇ ಮಾಡ್ತಾ ಇರ್ತಾನೆ, ಪ್ರಶ್ನೆನೇ ಕೇಳ್ತಾ ಇರ್ತಾನೆ. ಅದೇ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೇಳಿದ್ರೆ ಅದು ತರ್ಕ ಮಾಡಲ್ಲ. ಕಾನ್ಷಿಯಸ್ ಮೈಂಡನ್ನು ರಿಲ್ಯಾಕ್ಸ್ ಸ್ಟೇಟ್ ತೊಗೊಂಡು ಹೋಗಿ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೇಳಬೇಕು, ನೀನು ಧೈರ್ಯವಂತ, ನಿನ್ನಲ್ಲಿ ಆತ್ಮವಿಶ್ವಾಸ ಇದೆ, ನೀನು ಇಡೀ ಜಗತ್ತಿನ ಮುಂದೆ ನಿಂತು ಮಾತಾಡಬಲ್ಲೆ ಅನ್ನೋದನ್ನು ಸಬ್ಕಾನ್ಷಿಯಸ್ ಮೈಂಡ್ಗೆ ಸರಿಯಾದ ರೀತಿಯಲ್ಲಿ, ಸರಿಯಾದ ಮಾರ್ಗದಲ್ಲಿ ಹಾಕಿದರೆ, ನೀವು ಹೊರಗೆ ಬಂದಾಗ ಕಾಲಕ್ರಮೇಣ, ಅದು ಒಂದಿಂದಲಾಗಿರಲ್ಲ, ಆದರೆ ಕೆಲವೇ ದಿನದಲ್ಲಿ ನಿಮಗೆ ಆಶ್ಚರ್ಯ ಆಗೋ ಹಾಗೆ ವ್ಯವಹರಿಸೋದನ್ನು ಕಲಿತೀರಿ. ಗಿಡ ಹಾಕಿದ ತಕ್ಷಣ ಮರ ಬರೋದಿಲ್ಲ, ಬೀಜ ಹಾಕಿ ಕೆಲವು ದಿನ ಟೈಮ್ ತಗೊಳ್ತದೆ. ಹಾಗೆ ಒಂದಷ್ಟು ಸಮಯದವರೆಗೆ ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮಗೇ ಗೊತ್ತಿಲ್ಲದೆ ನಿಮ್ಮಲ್ಲಿ ಧೈರ್ಯ ಪ್ರಕಟ ಆಗೋಕ್ಕೆ ಶುರುವಾಗ್ತದೆ. ಮನಸ್ಸಿಗೆ ಅದ್ಭುತವಾದ ಶಕ್ತಿ ಇದೆ, ಅದನ್ನು ಸರಿಯಾದ ಮಾರ್ಗದಲ್ಲಿ ಆ ಸಬ್ಕಾನ್ಷಿಯಸ್ ಮೈಂಡ್ಗೆ ಹಾಕಬೇಕು. ಬೀಜವನ್ನು ಫಲವತ್ತಾದಂಥ ಭೂಮಿಗೆ ಹಾಕಬೇಕು. ಎಲ್ಲಂದ್ರೆಲ್ಲ ಹಾಕಿದರೆ ಬೀಜ ಬರೋದಿಲ್ಲ. ಹಾಗೆ ಫಲವತ್ತಾದ ಭೂಮಿ ಯಾವುದು ಅಂದರೆ ಸಬ್ಕಾನ್ಷಿಯಸ್ ಮೈಂಡ್. ಅದು ಸಬ್ಕಾನ್ಷಿಯಸ್ ಮೈಂಡ್ ಅಲ್ಲ, ನಾವು ಆ್ಯಕ್ಚುಲಿ ಹೇಳಬೇಕಾದದ್ದು ಅದನ್ನು ಸೂಪರ್ ಕಾನ್ಷಿಯಸ್ ಮೈಂಡ್ ಅಂತ. ಅದು ಕೆಲಸ ಮಾಡದೇ ಇರೋದ್ರಿಂದ ನಾವು ಅದನ್ನು ಸಬ್ಕಾನ್ಷಿಯಸ್ ಮೈಂಡ್ ಅಂತ ಕರಿಬೇಕಾಗಿದೆ. ಈ ಜೊತೆಗೆ ಇನ್ನೂ ಅಂದರೆ ಒಂದಷ್ಟು ಆರೋಗ್ಯ ಸಮಸ್ಯೆಗಳು, ಓಕೆ, ಬೇರೆ ಬೇರೆದು, ಫಾರ್ ಎಕ್ಸಾಂಪಲ್ ಈಗ ಅಲರ್ಜಿಗಳು ಅಥವಾ ಪ್ರೆಷರ್, ನಮ್ಮದು ಡಿಪ್ರೆಷನ್ ಇರ್ಬೋದು, ಪ್ರೆಷರ್ಗಳಿರ್ಬೋದು, ಈ ಥರದ್ದು ಸಮಸ್ಯೆಗಳು ಕೂಡ ಸಾಕಷ್ಟು ಜನ ಅನುಭವಿಸ್ತಾ ಇರ್ತಾರೆ. ಇದರಲ್ಲೂ ಅಂದರೆ ನನ್ನ ಪ್ರಾಕ್ಟಿಕಲ್ ಆಗಿ ನೀವು ಅನುಭವಿಸಿದ್ರೆ ಈ ಥರದ ಪರಿಹಾರಗಳನ್ನ ಕೊಟ್ಟು ನೋಡಿದ್ರೆ? ನೋಡಿ, ನನ್ನ ವೈಯಕ್ತಿಕವಾಗಿ ಕತ್ತಲೆ ಅಂದರೆ ಭಯ ಇತ್ತು ಚಿಕ್ಕಂದಿನ. ಕತ್ತಲೆ ಅಂದರೆ ಭಯ, ಒಬ್ಬನೇ ಹೊರಗೆ ಹೋಗ್ತಾ ಇರಲಿಲ್ಲ. ಆದರೆ ಈಗ 20 ವರ್ಷಗಳಿಂದ ನಾನು ಒಬ್ಬನೇ ಬದುಕ್ತಾ ಇರೋದು. ಹಿಮಾಲಯದಿಂದ ಹಿಡಿದು ಕಾಡ ಜನರವರೆಗೆ ಒಬ್ಬೊಬ್ಬನೇ ಇದು ಬಂದಿದ್ದೀನಿ. ಅದು ತಿಂಗಳಗಟ್ಟಲೆ, ವರ್ಷಗಟ್ಟಲೆ ಇದು ಬಂದಿದ್ದೀನಿ ನಾನು ಉದಾಹರಣೆಗೆ. ಮತ್ತು ಆ ರೀತಿ ಸಾಕಷ್ಟು ಜನರ ಮೇಲೆ ಪ್ರಯೋಗ ಮಾಡಿದಾಗ ಅವರು ಆತ್ಮವಿಶ್ವಾಸದಿಂದ ವ್ಯವಹರಿಸೋದನ್ನು ಕಲ್ತಿದ್ದಾರೆ. ಅದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ. ನೋಡಿ, ಮನಸ್ಸೇನಿದೆ, ನೀವು ರಾಮಕೃಷ್ಣರನ್ನೇ ನಿಮಗೆ ಎಲ್ರಿಗೂ ಅರ್ಥ ಆಗೋ ಹಾಗೆ ನಾನು ಯಾರಿಗೋ ಮಾಡಿದ್ದೆ, ಇವ್ರಿಗೆ ಹೇಳಿದ್ದೆ ಅಂದರೆ ನಿಮಗೆ ಸ್ವಲ್ಪ ಪ್ರಶ್ನೆಗಳು ಬರಬಹುದು. ರಾಮಕೃಷ್ಣ ಪರಮಹಂಸರದೇ ಉದಾಹರಣೆ ಹೇಳಿದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ಬೋದು. ಅವರು ಸಂಮೋಹನಕ್ಕೇನು ಒಳಪಡ್ತಿದ್ರೋ ಇಲ್ವೋ, ಆದರೆ ಭಾವ ಅಂತ ನಾವು ಕರಿತೀವಿ, ಭಾವಸ್ಥಿತಿ ಅಂತ. ಈ ಭಾವಸ್ಥಿತಿನಲ್ಲಿ ಈ ಪಂಚಭಾವಗಳು, ಆಧ್ಯಾತ್ಮಿಕ ಸಾಧನೆ ಮಾಡೋರಿಗೆ ಇದು ಗೊತ್ತಿದೆ, ಪಂಚಭಾವಗಳು ಅಂತ ಕರಿತೀವಿ. ಶಾಂತ ಭಾವ, ದಾಸ್ಯ ಭಾವ, ಪ್ರೇಮ ಭಾವ, ಸಖ್ಯ ಭಾವ ಅಂತ ನಾವು 5 ಭಾವಗಳನ್ನು ಕರಿತೀವಿ. ರಾಮಕೃಷ್ಣರೇ ಅವರ ಜೀವನದಲ್ಲಿ ಹೇಳ್ಕೊಂಡಿರೋದು. ಮನಸ್ಸಿನ ಶಕ್ತಿ ಏನು ಅನ್ನೋದು ಇದೇ ಉದಾಹರಣೆ ನಿಮಗೆ ಸಾಕು. ಇದನ್ನು ಅರ್ಥ ಮಾಡಿಕೊಂಡ್ರೆ ಮನಸ್ಸಿನ ಶಕ್ತಿ ಎಂಥದ್ದು ಅಂತ ಗೊತ್ತಾಗ್ತದೆ. ಅವರು ಸೇವಾ ಭಾವದಲ್ಲಿದ್ದಾಗ, ಅಥವಾ ದಾಸ್ಯ ಭಾವ ಅಂತ ಕೂಡ ಅದನ್ನು ಕರಿತೀವಿ. ನಾನು ಹನುಮಂತ, ನೀನು ರಾಮ, ಪರಮಾತ್ಮ ನೀನು ರಾಮ, ನಾನು ನಿನ್ನ ಸೇವಕ ಅನ್ನೋ ರೀತಿಯಲ್ಲಿ ಅವರು ಪೂಜೆಯನ್ನು ಮಾಡ್ತಾ ಇದ್ದರು, ರಾಮನನ್ನು ಆರಾಧಿಸ್ತಾ ಇದ್ದರು. ಹೀಗೆ ಕೆಲವು ತಿಂಗಳುಗಳ ಕಾಲ ಆರಾಧಿಸ್ತಾ ಹೋದಾಗ ರಾಮಕೃಷ್ಣರು ಹೇಳಿರೋದು, ಅವರು ಆ ಟೈಮ್ನಲ್ಲಿ ಸಿಕ್ಕಾಪಟ್ಟೆ ತಿಂತಾಯಿದ್ರು. ಮರದಿಂದ ಮರಕ್ಕೆ ನೆಗೆಯೋದು, ಬಿಲ್ಡಿಂಗಿಂದ ಇದರಿಂದ ದೇವಸ್ಥಾನದಿಂದ ಜಂಪ್ ಮಾಡೋದು, ತೇಟ್ ಹನುಮಂತ ಹೇಗೆ ಹಾಡ್ತಾ ಇದ್ದೋ ಹಾಗೆ ಆಡ್ತಾ ಇದ್ರು. ಹಾಗೆ ಆಡ್ತಾ ಹಾಡ್ತಾ ಅವರು ಮುಖ ಊದ್ಲಿಕ್ಕೆ ಶುರುವಾಗಿತ್ತು, ಹನುಮ ಆಗ್ಲಿಕ್ಕೆ ಶುರುವಾಗಿತ್ತು. ಅವ್ರಿಗೆ ಹೇಳ್ತಾರೆ 1.5 ಇಂಚಷ್ಟು ಬಾಲ ಬಂದಿತ್ತು ನನಗೆ. ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಆ ಭಾವಸ್ಥಿತಿಗೆ ಹೋದಾಗ, ಆ ಮನಸ್ಥಿತಿಗೆ ಹೋದಾಗ ಏನೆಲ್ಲ ಸಾಧ್ಯ ಅನ್ನಲಿಕ್ಕೆ ರಾಮಕೃಷ್ಣರೇ ಉದಾಹರಣೆ. ಅದಕ್ಕೆ ಅವರನ್ನು ಅವತಾರ ವರಿಷ್ಠ ಅಂತ ಕರೆಯುವುದು. ಪಂಚಭಾವಗಳಲ್ಲಿ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡ್ಕೊಂಡವರು ಅವರು. ಅವ್ರ ಶಿಷ್ಯಂದಿರು ಕೇಳ್ತಾರೆ, ಈಗಲೂ ಆ ಬಾಲ ಇದೆಯೇ ಅಂದರೆ, ಆ ಭಾವ ಹೋದ ಮೇಲೆ ಆ ಬಾಲ ತನಗೆ ಬಿದ್ದು ಹೋಯಿತು.
ಅವ್ರು ಇನ್ನೊಂದು ಹೇಳ್ತಾರೆ, ಪ್ರೇಮ ಭಾವದಲ್ಲಿ ಪರಮಾತ್ಮನನ್ನು ನೀನು ಕೃಷ್ಣ, ನಾನು ರಾಧೆ. ಅದೇ ರೀತಿ ಡ್ರೆಸ್ ಹಾಕ್ತಾ ಇದ್ರು ಅವರು, ಸೀರೆ ಹಾಕ್ತಾ ಇದ್ರು, ಜಡೆ ಕಟ್ಕೊಳ್ತಾ ಇದ್ರು, ಹಾಗೆ ಹೆಣ್ಣಿನ ರೀತಿ ಅಲಂಕಾರ ಮಾಡ್ಕೊಳ್ತಾ ಇದ್ರು. ಆ ರೀತಿಯಾಗಿ ನೀನು ಕೃಷ್ಣ, ನಾನು ರಾಧೆ ಅಂತ ಆರಾಧನೆ ಮಾಡ್ತಾ 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 ಅವ್ರು ರಾಮಕೃಷ್ಣರೇ ಹೇಳ್ತಾರೆ, ನನಗೆ ಸ್ತನಗಳು ಬರೋಕ್ಕೆ ಶುರುವಾಗಿತ್ತು. ಭಾವಕ್ಕೆ, ಮನಸ್ಸಿಗೆ, ಶರಣಾಗತಿಗೆ ಆ ಶಕ್ತಿ ಇದೆ. ವಿಶೇಷವಾಗಿ ಭಾವ ಅಂದರೆ ಮನಸ್ಸಿನ ಭಾವ. ಆ ಭಾವಸ್ಥಿತಿಗೆ ಹೋದಾಗ ಏನು ಆಗ್ತಾರೆ ಅನ್ನಲಿಕ್ಕೆ ರಾಮಕೃಷ್ಣ ಪರಮಹಂಸರೇ ಉದಾಹರಣೆ. ನಾವು ಆ ಸ್ಥಿತಿಗೆ ಹೋಗದೇ ಇರ್ಬೋದು, ಆದರೆ ಇನ್ನು ಉಳಿದಂಥದ್ದು, ಈಗ ಭಯ ಇರ್ಬೋದು, ಆತಂಕ ಇರ್ಬೋದು, ಅವರು ಆ ಸ್ಥಿತಿಗೆ ಹೋಗ್ತಾರೆ ಅಂದರೆ ನಾವು ಇದರಿಂದ ಧೈರ್ಯ ಸ್ಥಿತಿಗೆ ಬರೋಕ್ಕಾಗಲ್ವಾ, ಆತ್ಮವಿಶ್ವಾಸಕ್ಕೆ ಬರೋಕ್ಕಾಗಲ್ವಾ? ಆದರೆ ಅದಕ್ಕೊಂದು ಮೆಥಡ್ ಇದೆ, ಅದಕ್ಕೊಂದು ಸೈನ್ಸ್ ಇದೆ. ಅದನ್ನು ಕಲಿತು ನಮ್ಮ ಮೇಲೆ ನಾವು ಪ್ರಯೋಗ ಮಾಡ್ಕೋಬೋದು. ಇನ್ನು ಯಾರ ಹತ್ರಕ್ಕೂ ಹೋಗೋ ಅವಶ್ಯಕತೆ ಇರಲ್ಲ. ಓಕೆ, ಆ ಸಂಮೋಹನ ತಂತ್ರದಲ್ಲಿ ನಾವೇ ಅವ್ರಿಗೆ ಟೀಚ್ ಮಾಡಿಬಿಡ್ತೀವಿ, ನೀವು ಹೇಗೆ ಇದನ್ನು ಬಳಸ್ಕೋಬಹುದು. 2-3 ಟೆಕ್ನಿಕ್ಗಳನ್ನು ನೀವು ಇದನ್ನು ಹೇಗೆ ಪ್ರಯೋಗ ನಿಮ್ಮ ಮೇಲೆ ನೀವು ಮಾಡ್ಕೋಬಹುದು. ಸೆಲ್ಫ್ ಹಿಪ್ನಾಟಿಸಮ್, ಸೆಲ್ಫ್ ಹಿಪ್ನೋಸಿಸ್. ಯಾಕದು ವಿಫಲ ಆಗ್ತದೆ? ಸೆಲ್ಫ್ ಹಿಪ್ನೋಟೈಸ್ ತುಂಬ ಜನ ಕಲ್ತಿದ್ದೀವಿ ಆದರೂ ಆಗಿಲ್ಲ ಅಂತ ಹೇಳ್ತಾರೆ. ಯಾಕೆ ವಿಫಲ ಆಗ್ತಾ ಇದೆ? ಅದನ್ನು ಯಾವ ರೀತಿಯಾಗಿ, ಯಾವ ವರ್ಡ್ಸ್ಗಳನ್ನು ನಮ್ಮ ಮೇಲೆ ನಾವು ಯಾವ ವಾಕ್ಯಗಳನ್ನು ಹೇಳ್ಕೋಬೇಕು, ಹೇಗೆ ಹೇಳ್ಕೋಬೇಕು, ಟ್ರಾನ್ಸ್ಗೆ ಹೋಗೋದು ಹೇಗೆ, ಅದನ್ನು ಹೊರಗೆ ಬರೋದು ಹೇಗೆ, ಅದನ್ನು ನಮ್ಮ ಮಾಡ್ರನ್ ಮತ್ತು ನಮ್ಮ ಪೂರ್ವಿಕರು ಏನು ಹೇಳಿದರು, ಆ ಎರಡರ ಮಿಶ್ರಣದ ಜೊತೆಗೆ ನಮ್ಮ ಎಲ್ಲ ಶಿಬಿರ ಕೂಡ ಹಳೆ ಬೇರು ಹೊಸ ಚಿಗುರು ಎರಡನ್ನು ಸೇರಿಸಿ ಕೂಡಿರಲು ಮರ ಸೊಬಗು ಅನ್ನೋ ಹಾಗೆ ಡಿಸೈನ್ ಮಾಡಿದ್ವಿ. ಇದು ಈ ಶಿಬಿರ ಅಂತ ಏನು ಹೇಳಿದ್ರಿ, ಇದು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಯಾರು ಬೇಕಾದರೂ ಭಾಗವಹಿಸಬಹುದು. ಇದು ಆನ್ಲೈನ್ ಅಥವಾ ಇದು ಕೂಡ ಆನ್ಲೈನ್ ಇದೆ ಈ ಬಾರಿ. ಈ ಕೋವಿಡಿಂದಾಗ ಆನ್ಲೈನ್ ಮಾಡ್ತಾ ಇದ್ರ ಬಂದ ಮೇಲೆ? ಅಂದರೆ ಅದಕ್ಕಿಂತ ಹೆಚ್ಚಾಗಿ ನೋಡಿ, ಇವತ್ತಿನ ಟೆಕ್ನಾಲಜಿ ನಮ್ಮ ಮನೆಯಲ್ಲೇ ಕೂತು ಹೌದು ಆರಾಮವಾಗಿ ಅದಕ್ಕೆ ಒಂದು ಕಾಲು ಗಂಟೆ ಸಮಯ ವಿನಿಯೋಗಿಸಿದ್ರೆ ಸಾಕು. ಮನೇಲಿ ಕೂತೇ ಇದನ್ನು ಅಭ್ಯಾಸ ಮಾಡ್ಬೋದು. ಕೆಲವರು ಆತಂಕ ಪಡಬಹುದು, ಅಯ್ಯೋ ಮನೆಯಲ್ಲಿ ಕೂತು ಕಲಿಬೇಕಾದ್ರೆ ಏನಾದರೂ ಆಗಿಬಿಟ್ರೆ. ಏನೂ ಆಗಲ್ಲ. ಧೈರ್ಯದಿಂದ 5 ದಿನಗಳ ಕಾಲ ಆ ಪ್ರಾಕ್ಟೀಸ್ ಇದೆ. ದಿನಕ್ಕೆ 1 ಗಂಟೆ ರೀತಿ ಅಭ್ಯಾಸ ಮಾಡಿ 5ನೇ ದಿನದಲ್ಲಿ ನೀವು ಇಲ್ಲ ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ನನಗಿದು ಸಾಧ್ಯತೆ ಇದೆ ಅನ್ನೋ ಒಂದು ಆತ್ಮವಿಶ್ವಾಸ ನಿಮ್ಗೆ ಬರ್ತದೆ. 5 ದಿನದಲ್ಲಿ ಏನೂ ಆಗಲ್ಲ. ಆದರೆ 5 ದಿನ ನೀವೇನು ಪ್ರಾಕ್ಟೀಸ್ ನಾವು ಹೇಳ್ಕೊಡ್ತೀವಿ, ಅದಾದಮೇಲೆ ಮನೇಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ ಇದರಿಂದ ನನ್ನ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು, ಆತಂಕದಿಂದ, ಭಯದಿಂದ, ಕೀಳರಿಮೆಯಿಂದ ಹೊರಗೆ ಬಂದು ನಾನು ಎಲ್ಲರಿಗಿಂತ ಇನ್ನೂ ವಿಶ್ವಾಸದಿಂದ ನನ್ನ ಜೀವನವನ್ನು ಕಟ್ಕೋಬಹುದು ಅನ್ನೋದು ಅಲ್ಲೇ ಗೊತ್ತಾಗ್ತದೆ. ಈಗ ಪ್ರೇಕ್ಷಕರೇನು ನೋಡ್ತಾ ಇದ್ದಾರೆ, ಅವ್ರಿಗೇನಾದರೂ ಹೇಳ್ಬೋದಾ, ಅವ್ರಿಗೇನಾದರೂ ಎಕ್ಸ್ಪೆರಿಮೆಂಟ್ ಮಾಡ್ಬೋದಾ ನೀವು? ಖಂಡಿತವಾಗಿ. ಈ ಮನಸ್ಸಿನ ಶಕ್ತಿ ಬಗ್ಗೆ ಅಂದರೆ ಅವ್ರಿಗೆ ಏನು ನೋಡ್ತಾ ಇದ್ದಾರೆ, ಅವ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ಬೋದಾ ಇಲ್ಲಿಂದಾನೆ? ನಿಮಗೊಂದ್ಸಲ ನೋಡೋಣ. ನನಗೆ ಅಲ್ಲ, ಜನರಿಗೆ ಮಾಡ್ಬೋದಾ? ನಾನು ಒಟ್ಟೊಟ್ಟಿಗೆ ನಿಮ್ಮ ಕೈನ 2 ಕಾಲುಗಳನ್ನು ನೇರ ಹೂರಿ, ಓಕೆ, ಆರಾಮಾಗಿ ಮಂಡಿ ಮೇಲೆ ಕೈ ನೀಡಿ ರಿಲ್ಯಾಕ್ಸ್ ಆಗಿ ಒಂದು 5ರಿಂದ 6 ಬಾರಿ ಬ್ರೀತ್ ಮಾಡಿ. ಬ್ರೀತ್ ಮಾಡ್ತಾ ನಿಮ್ಮ ಮನಸ್ಸು ರಿಲ್ಯಾಕ್ಸ್ ಆಗಲಿ. ನನ್ನ ಮಾತುಗಳನ್ನು ಕೇಳಿಸ್ಕೊಳ್ತಾ ನಿಮ್ಮ ಕಾನ್ಷಿಯಸ್ ಮೈಂಡ್ ರಿಲ್ಯಾಕ್ಸ್ ಆಗ್ತಾ ಹೋಗಲಿ. ನಾನು 5ರಿಂದ 1 ಹೊರಗೆ ಎಣಿಸ್ತಾ ಹೋಗ್ತೀನಿ. ನಿಮ್ಮ ಮನಸ್ಸು, ನಿಮ್ಮ ದೇಹ ಮತ್ತು ಆಳವಾದ ವಿಶ್ರಾಂತಿಯನ್ನು ಅನುಭವಿಸ್ತಾ ಹೋಗಲಿದೆ. 5, ನಿಮ್ಮ ಕಾಲುಗಳು ರಿಲ್ಯಾಕ್ಸ್ ಆಗ್ತಾ ಇದೆ. ನಿಮ್ಮ ಇಡೀ ಕಾಲುಗಳು ರಿಲ್ಯಾಕ್ಸ್ ಆಗ್ತಾ ಇದೆ. 4, ನಿಮ್ಮ ಕೈಗಳು ರಿಲ್ಯಾಕ್ಸ್ ಆಗ್ತಾ ಇದೆ. 4, ನಿಮ್ಮ ಕೈಗಳು ರಿಲ್ಯಾಕ್ಸ್ ಆಗ್ತಾ ಇದೆ. 3, ನಿಮ್ಮ ಇಡೀ ದೇಹ ರಿಲ್ಯಾಕ್ಸ್ ಆಗ್ತಾ ಇದೆ. ನಿಮ್ಮ ಇಡೀ ದೇಹದ ಪ್ರತಿ ಅಂಗಾಂಗಗಳು ಕೂಡ ರಿಲ್ಯಾಕ್ಸ್ ಆಗ್ತಾ ಇದೆ. 2, ನಿಮ್ಮ ಕಾನ್ಷಿಯಸ್ ಮೈಂಡ್ ಪೂರ್ಣವಾಗಿ ರಿಲ್ಯಾಕ್ಸ್ ಆಗ್ತಾ ಇದೆ. ನಿಮ್ಮ ಮನಸ್ಸು ಕೂಡ ಪೂರ್ಣವಾಗಿ ರಿಲ್ಯಾಕ್ಸ್ ಆಗ್ತಾ ಇದೆ. 1, ನಿಮ್ಮ ಮನಸ್ಸು ಪೂರ್ಣ ಯೋಗ ನಿದ್ರಾ ಸ್ಥಿತಿಯನ್ನು ಹೊಂದಿದೆ. ನಿಮ್ಮ ಮನಸ್ಸು ಪೂರ್ಣ ಯೋಗ ನಿದ್ರಾ ಸ್ಥಿತಿಯನ್ನು ಹೊಂದಿದೆ. ನಿಮ್ಮ ಮನಸ್ಸು ಸಬ್ಕಾನ್ಷಿಯಸ್ ಮೈಂಡ್ ನಿಧಾನವಾಗಿ ಮಾನಸಿಕವಾಗಿ ಎಡಗೈಯನ್ನು ನೋಡ್ತಾ ಇದೆ. ಮಾನಸಿಕವಾಗಿ
ನಿಮ್ಮ ಎಡಗೈಯನ್ನು ನೋಡ್ತಾ ಇದೆ. ಆ ಎಡಗೈಯನ್ನು ನೋಡ್ತಾ ಹೋದಂತೆ ಆ ಎಡಗೈ ಭಾರವಾಗ್ತಾ ಹೋಗಲಿದೆ. ಎಡಗೈ ಭಾರವಾಗುತ್ತಾ ಹೋಗಲಿದೆ. ಕಬ್ಬಿಣದಷ್ಟು ಭಾರವಾಗುತ್ತಿದೆ. ನೀವು ಎಷ್ಟು ಚೆನ್ನಾಗಿ ಕಲ್ಪಿಸ್ಕೊಳ್ತೀರೋ, ಭಾವಿಸ್ಕೊಳ್ತೀರೋ, ಆ ಎಡಗೈ ಮತ್ತು ಕಬ್ಬಿಣದ ರೀತಿ ಭಾರವಾಗ್ತಾ ಇದೆ. ಕಬ್ಬಿಣದ ರೀತಿ ಭಾರವಾಗ್ತಾ ಇದೆ. ನೀವು ಎತ್ತಲಿಕ್ಕೆ ಪ್ರಯತ್ನ ಮಾಡ್ತೀರಿ ಆ ಎಡಗೈಯನ್ನು, ಆದರೆ ಅದು ಮತ್ತು ಭಾರವಾಗುತ್ತಾ ಹೋಗಲಿದೆ. ನಿಮ್ಮ ಎಡಗೈ ರಕ್ತ ಪರಿಚಲನೆ ನಿಂತು ಕಬ್ಬಿಣದ ರೀತಿ ಭಾರವಾಗಿದೆ, ಭಾರವಾಗಿದೆ. ಎಸ್, ಕಣ್ಣನ್ನು ತೆರೀರಿ. 3, 2, 1. ಕಣ್ಣನ್ನು ತೆರೀರಿ. ಆದರೆ ಎಡಗೈ ಹಾಗೆಯೇ ಭಾರವಾಗಿದೆ. ನೀವು ಕಣ್ಣನ್ನು ತೆರೆದರೂ ಕೂಡ ನಿಮ್ಮ ಎಡಗೈ ಹಾಗೆಯೇ ಕಬ್ಬಿಣದ ರೀತಿ ಭಾರವಾಗಿದೆ. ಈಗ ನೀವು ಆ ಎಡಗೈಯನ್ನು ಕಣ್ಣು ತೆರೆದಂತೆಯೇ ಎತ್ತಲಿಕ್ಕೆ ಪ್ರಯತ್ನ ಮಾಡಿ. ಅದು ಇನ್ನೂ ಮತ್ತು ಭಾರವಾಗ್ತದೆ. 5 kg ಭಾರವಾಗಿದೆ. ನೀವು ಪ್ರಯತ್ನ ಮಾಡದಂತೆ 10 kg ಭಾರವಾಗ್ತಾ ಇದೆ. ನೀವು ಎಡಗೈಯನ್ನು ಎತ್ತಲಿಕ್ಕೆ ಪ್ರಯತ್ನ ಮಾಡಿ. ಅದು 25 kg ಭಾರವಾಗ್ತಾ ಇದೆ. ನೀವು ಪ್ರಯತ್ನ ಮಾಡದಷ್ಟು ಆ ಕೈ ಮತ್ತು ಭಾರವಾಗ್ತಾ ಹೋಗ್ತಾ ಇದೆ. ಪ್ರಯತ್ನ ಮಾಡ್ತಾ ಇದ್ದೀರಾ? ನಿಮ್ಮ ಕೈ ಮತ್ತು ಭಾರವಾಗ್ತಾ ಹೋಗಲಿದೆ, ಮತ್ತು ಭಾರವಾಗ್ತಾ ಹೋಗಲಿದೆ. ಎಸ್, ರಿಲ್ಯಾಕ್ಸ್. ಭಾರವಾಗ್ತಾ ಇದೆಯಾ? ಹೇಳಿ. ಕೈ ಎತ್ತಲಿಕ್ಕೆ ಹೋದಷ್ಟು ಭಾರವಾಗ್ತಾ ಇದೆ. ನಾನೀಗ ಆ ಕೈಯನ್ನು ಮೊದಲಿನ ರೀತಿ ರಿಲ್ಯಾಕ್ಸ್ ಮಾಡೋಣ. ಕಣ್ಣನ್ನು ಮುಚ್ಚಿ ನಾನು 1 ರಿಂದ 5 ಎಣಿಸ್ತಾ ಹೋಗ್ತೀನಿ. ಆ ಕೈ ಮೊದಲಿಗಿಂತ ಮತ್ತು ಹಗುರವಾಗುತ್ತಾ ಹೋಗಲಿದೆ. 1, ನಿಮ್ಮ ಇಡೀ ದೇಹ ಹಗುರವಾಗಿದೆ. ಹಿಂದೆಂದಿಗಿಂತಲೂ ಆಳವಾದ ವಿಶ್ರಾಂತಿಯನ್ನು ಅನುಭವಿಸುತ್ತಿದ್ದೀರಿ. 2, ನಿಮ್ಮ ಕಾಲುಗಳು ರಿಲ್ಯಾಕ್ಸ್ ಆಗಿದೆ. ನಿಮ್ಮ ಇಡೀ ಕಾಲುಗಳು ರಿಲ್ಯಾಕ್ಸ್ ಆಗಿದೆ. 3, ನಿಮ್ಮ ಇಡೀ ದೇಹದ ಎಲ್ಲ ಅಂಗಾಂಗಗಳು ರಿಲ್ಯಾಕ್ಸ್ ಆಗಿದೆ. 4, ಎಡಗೈಯನ್ನು ಗಮನಿಸ್ತಾ ಇದ್ದೀರಿ. ಗಮನಿಸ್ತಾ ಹೋದಂತೆ ಆ ಎಡಗೈ ಬಲಗೈಗಿಂತಲೂ ಹಗುರವಾಗುತ್ತಾ ಹೋಗಲಿದೆ. ನಿಮ್ಮ ಎಡಗೈ ಮತ್ತು ಹಗುರವಾಗುತ್ತಾ ಹೋಗುತ್ತಿದೆ. ನಾನು 1 ಎಣಿಸಿದ ತಕ್ಷಣ ಆ ಎಡಗೈ ಬಲಗೈಗಿಂತ ಹಗುರವಾಗಿದೆ. 1, ನಿಮ್ಮ ಎಡಗೈ ಪೂರ್ಣ ಹಗುರ. ಇಡೀ ದೇಹದ ಪ್ರತಿ ಅಂಗಾಂಗಗಳು ಕೂಡ ಹಗುರ. ಮೃದುವಾಗಿ ಕಣ್ಣನ್ನು ತೆರಿತೀರಿ. ಆದರೆ ಹಿಂದೆಂದಿಗಿಂತಲೂ ವಿಶ್ರಾಂತಿ ಸ್ಥಿತಿಯನ್ನು ಪ್ರಸನ್ನವಾದ ಭಾವದೊಂದಿಗೆ, ಹಗುರವಾದ ಭಾವದೊಂದಿಗೆ ರಿಲ್ಯಾಕ್ಸ್ ಆಗಿದ್ದೀರಿ. ಸೊ ನಮ್ಮ ಈ ಬದುಕಿಗೆ ಏನು ಸಹಾಯ ಆಗುತ್ತೆ ಅಂದಾಗ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ಕೊಂಡಾಗ, ಒಂದು ಯಾವಾಗಲೂ ನನಗೆ ಚರ್ಚೆಗೆ ಬರುವಂಥದ್ದು, ಅಥವಾ ಅದು ನಮ್ಮ ಹಿಡಿತಕ್ಕೆ ಸಿಗದೇ ಇರುವಂಥದ್ದು, ಆದರೂ ಯಾವಾಗಲೂ ನಮ್ಮನ್ನು ಕಾಡಿಸ್ತಾ ಇರೋದು ಅಥವಾ ಒಂದು ಆಕರ್ಷಿಸ್ತಾ ಇರೋದು ಯಾವುದು ಅಂದರೆ ಅದು ಕುಂಡಲಿನಿ ವಿದ್ಯೆ ಅಂತ ಅಂತೀವಿ, ಕುಂಡಲಿನಿ ಶಕ್ತಿ ಅಂತಂತೀವಿ ಅದಕ್ಕೆ. ಸೊ ಮತ್ತು ಚಕ್ರಗಳ ಬಗ್ಗೆ ಮಾತಾಡ್ತೀವಿ. ನಮ್ಮಲ್ಲೂ ಕೂಡ ಸಾಕಷ್ಟು ಜನ ಅದ್ರ ಬಗ್ಗೆ ಮಾತಾಡಿದರೆ, ಬಟ್ ಸ್ಟಿಲ್ ಅದರಲ್ಲಿ ಇನ್ನೂ ಎಕ್ಸ್ಪ್ಲೋರ್ ಮಾಡೋದು ಇದೆ ಅಂತ ನನಗನ್ಸುತ್ತೆ. ನೀವು ಅದನ್ನೇ ಅಂದರೆ ಕುಂಡಲಿನಿ ಶಕ್ತಿಯನ್ನೇ ಆಧಾರವಾಗಿ ಇಟ್ಕೊಂಡು ಶಕ್ತಿಕ್ರಿಯಾ ಯೋಗ ಅಂತ ಮಾಡಿ, ಶಕ್ತಿಕ್ರಿಯಾ ಅನ್ನೋದನ್ನು ತಾವು ಮಾಡಿದಿರಿ. ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಏನು ಆ್ಯಕ್ಚುಲಿ ಇದು? ನೋಡಿ, ಕುಂಡಲಿನಿ ಅನ್ನುವಂಥದ್ದು ಮೂಲದಲ್ಲಿ ತಂತ್ರಕ್ಕೆ ಸಂಬಂಧಪಟ್ಟಿದ್ದು. ಓಕೆ, ತಂತ್ರ ಅಂದರೆ ಏನು ಆ್ಯಕ್ಚುಲಿ? ತಂತ್ರ ಅಂದರೆ ಅದನ್ನು ಜ್ಞಾನ ಅಂತಲೇ ಕರೀತಾರೆ. ಮೂಲದಲ್ಲಿ ತಂತ್ರ ಅಂದರೆ ಅರ್ಥವೇ ಜ್ಞಾನ ಅಂತ. ಆದರೆ ಅದು ಇತ್ತೀಚೆಗೆ ಅದು ಇನ್ನೂ ವಿಸ್ತಾರತೆ ಪಡೆದಿದೆ. ಅದನ್ನು ನೋಡುವಂಥ ದೃಷ್ಟಿಕೋನಗಳು ಬೇರೆ ಇದೆ. ಅದಕ್ಕೆ ತಂತ್ರ, ಯಂತ್ರ, ಮಂತ್ರ. ತಂತ್ರ ಅಂದರೆ ಜ್ಞಾನ ಅಥವಾ ಟೆಕ್ನಿಕ್ ಅಂತಲೇ ಇವತ್ತಿನ ತಕ್ಕಂತ ಕರೀರಿ. ಆ ಟೆಕ್ನಿಕ್ಕನ್ನು ಬಳಸಬೇಕಾದ್ರೆ, ಅದು ಉಪಯೋಗ ಆಗಬೇಕಾದ್ರೆ ಯಂತ್ರ ಬೇಕು.
ಒಂದು ಮಿಷನ್ ಬೇಕು. ಆ ಮಿಷನ್ ಚಾಲು ಮಾಡಲಿಕ್ಕೆ ಒಂದು ಶಕ್ತಿ ಬೇಕು, ಅದೇ ಮಂತ್ರ. ಹೀಗೆ 3 ತಂತ್ರ, ಯಂತ್ರ, ಮಂತ್ರ ಅಂತ 3ನ್ನ ನಮ್ಮ ಪ್ರಾಚೀನರು ಕರೆದಿದ್ದಾರೆ. ಒಂದು ಟೆಕ್ನಿಕ್ಕು, ಒಂದು ಮಷೀನು, ಇನ್ನೊಂದು ಒಂದು ರೀತಿ ಸಾಫ್ಟ್ವೇರ್. ಅದನ್ನ ಚಾಲೂ ಮಾಡಲಿಕ್ಕೆ ಬೇಕಾದಂಥ ಸಾಫ್ಟ್ವೇರ್ ಮಂತ್ರ. ತುಂಬ ಚೆನ್ನಾಗಿದೆ ಇದು. ಅಂದರೆ ಅರ್ಥ ಆಯ್ತು ಈಗ. ಈ ಟೆಕ್ನಿಕ್ ಏನಿದೆ, ಹಲವಾರು ರೀತಿಯ ಟೆಕ್ನಿಕ್ಗಳಿದೆ. ಈಗ ನೀವೇನು ಒಂದು ಗಣಪತಿಯನ್ನು ಪೂಜೆ ಮಾಡ್ತೀರಿ, ಅದು ಕೂಡ ಒಂದು ಟೆಕ್ನಿಕ್ಕೆ. ತಂತ್ರ ಅಂದ ತಕ್ಷಣ ನೀವು ಅಘೋರಿಗಳನ್ನು ನೋಡಬೇಡಿ. ತಂತ್ರ ಅಂದ ತಕ್ಷಣ ಅದೇನೋ ವಾಮಾಚಾರ ಮಾಡಿ ಏನೋ ಮಾಡಿಬಿಡ್ತಾರೆ, ಅದನ್ನು ನೋಡಬೇಡಿ. ತಂತ್ರ ಅನ್ನುವಂಥದ್ದು ಪ್ರತಿಯೊಬ್ಬರ ಜೀವನದಲ್ಲಿ ನಿತ್ಯ ನೀವೇನು ಪೂಜೆ ಮಾಡ್ತೀರಲ್ಲ, ಆರತಿ ಮಾಡ್ತೀರಿ, ಅದು ಒಂದು ಟೆಕ್ನಿಕ್ಕೆ. ಆರತಿ ಆದಮೇಲೆ ಆರತಿ ಜೊತೆಗೆ ಗಂಟೆ ಬಾರಿಸ್ತೀರಿ, ಆಮೇಲೆ ನೈವೇದ್ಯ ಅರ್ಪಿಸ್ತೀರಿ. ಹೀಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಮಾಡೋದೇನಿದೆ ಅದಕ್ಕೆ ತಂತ್ರ ಅಂತ ಕರಿತೀವಿ. ಆದರೆ ಮೂಲದಲ್ಲಿ ತಂತ್ರದಲ್ಲಿ 3 ರೀತಿಯಾಗಿ ಕರಿತೀವಿ. ಒಂದು ವಾಮಭಾಗ, ಒಂದು ದಕ್ಷಿಣ ಭಾಗ, ಒಂದು ಮಧ್ಯಭಾಗ. ಭಾಗ, ದಕ್ಷಿಣ ಭಾಗ, ಮಧ್ಯಭಾಗ. ಅಥವಾ ದಕ್ಷಿಣಾಚಾರ, ವಾಮಾಚಾರ, ಮಿಶ್ರಾಚಾರ ಅಥವಾ ಕೌಲಾಚಾರ ಅಂತ ನಾವು ಕರಿತೀವಿ. ಹೀಗೆ 3 ಇದೆ. ಈ 3ರಲ್ಲೂ ಕೂಡ ಕುಂಡಲಿನಿ ಅನ್ನೋದು ಕಾಮನ್ ಆಗಿ ಬರ್ತದೆ. ಪತಂಜಲಿ ಎಲ್ಲಿ ಕೂಡ ಕುಂಡಲಿನಿ ಬಗ್ಗೆ ಹೇಳಿಲ್ಲ, ಚಕ್ರಗಳ ಬಗ್ಗೆ ಹೇಳಿಲ್ಲ. ಅದು ಬರುವಂಥದ್ದು ಹಠಯೋಗ ಅಂತೇನು ಕರಿತೀವಿ ಅದರಲ್ಲಿ. ಈ ಹಠಯೋಗ ಬೇಸ್ ಏನಿದೆ ಅದು ಆಸನಗಳು, ಪ್ರಾಣಾಯಾಮಗಳು ಮತ್ತು ಮೂಲದ ತಂತ್ರ ಸಾಧನೆ ಏನಿದೆ ಅದರ ಮಿಕ್ಸ್ ಮಾಡಿ ಬಂದಿರುವಂಥದ್ದೇ ಹಠಯೋಗ. ಈ ಹಠಯೋಗದಲ್ಲಿ ಮೂಲ ಉದ್ದೇಶ ಏನು ಅಂದರೆ ಕುಂಡಲಿನಿ ಜಾಗೃತಿ. ಕುಂಡಲಿನಿ ಜಾಗೃತಿ ಆದಾಗ ಮಾತ್ರ ಆತ್ಮ ಸಾಕ್ಷಾತ್ಕಾರ ಸಾಧ್ಯ. ಕುಂಡಲಿನಿ ಜಾಗೃತಿ ಆದಾಗ ಮಾತ್ರ ದೈವ ಸಾಕ್ಷಾತ್ಕಾರ ಸಾಧ್ಯ. ರಾಮಕೃಷ್ಣ ಪರಮಹಂಸರು ಹೇಳೋದು ಕೂಡ ಕುಂಡಲಿನಿ ಜಾಗೃತಿ ಆಗದೆ ನನಗೆ ದೇವರನ್ನು ನೋಡಿದ್ದೀನಿ, ದೇವ್ರ ಜೊತೆ ಮಾತಾಡಿದ್ದೀನಿ ಅಂದರೆ ಅವನು ಬೂಟಾಟಿಗೆ ಮಾತಾಡ್ತಾ ಇದ್ದಾನೆ ಅಂತ ಅರ್ಥ. ಹಾಗಾಗಿ ಕುಂಡಲಿನಿ ಜಾಗೃತಿ ಆಗಲೇಬೇಕು, ಆಗದ ಹೊರತು ಸಾಕ್ಷಾತ್ಕಾರ ಸಾಧ್ಯ ಇಲ್ಲ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಓಕೆ, ಏನಾಗಾದ್ರೆ ಈ ಕುಂಡಲಿನಿ? ಕುಂಡಲಿನಿ ಅನ್ನುವಂಥದ್ದು ಅದನ್ನು ತಂತ್ರದಲ್ಲಿ ಕುಲ ಕುಂಡಲಿನಿ ಅಂತ ಕರಿತೀವಿ, ಮಾತಂಗಿ ಅಂತ ಕರಿತೀವಿ, ಬೇರೆ ಬೇರೆ ದುರಿಗೆ ಅಂತ ಕರಿತೀವಿ. ಅದೊಂದು ಶಕ್ತಿ. ನೀವು ಶ್ರೀಯಂತ್ರ ಅಂತ ಒಂದಿದೆ. ನೀವು ಅಮ್ಮನವರ ದೇವಸ್ಥಾನಗಳಿಗೆ ಹೋದರೆ ಆ ಶ್ರೀಯಂತ್ರ ಕಾಣಿಸ್ತದೆ. ಒಂದು ಮೇರು ಶ್ರೀಯಂತ್ರ ಅಂತ ಒಂದಿದೆ. ಅಂದರೆ ಸ್ಟೆಪ್ ಬೈ ಸ್ಟೆಪ್ ಎತ್ತರ ಹೋಗಿದೆ, ಮಧ್ಯದಲ್ಲೊಂದು ಬಿಂದು ಇದೆ, ಅಲ್ಲಿ ಅಮ್ಮನವರ ವಾಸಸ್ಥಾನ. ಆ ತ್ರಿಕೋಣದ ಮಧ್ಯದಲ್ಲಿ ಬಿಂದುವಿನಲ್ಲಿ ಅಮ್ಮನವರು ಶ್ರೀಚಕ್ರ ರಾಜರಾಜೇಶ್ವರಿ ಅಂತಲೇ ಅದನ್ನು ನಾವು ಕರಿತೀವಿ. ಆ ಬಿಂದುನಲ್ಲಿದೆ. ಅದು ಭೂತಲನೂ ಇರ್ಬೋದು, ಫ್ಲ್ಯಾಟಾಗೂ ಇದೆ ಶ್ರೀಚಕ್ರ, ಕೂರ್ಮ ರೀತಿನಲ್ಲೂ ಇದೆ, ಅಥವಾ ಶ್ರೀಯಂತ್ರ, ಮೇರು ಯಂತ್ರ ಅಂತ ಕರಿತೀವಿ, ಆ ರೀತಿ ಇದೆ. ಇದು ಹೊರಗೆ ಶ್ರೀಯಂತ್ರ ಅಥವಾ ಆ ಮೇರು ಏನಿದೆ ಅದು ಪ್ರತೀಕ, ಸಾಂಕೇತಿಕ. ನಿಜವಾದ ಶ್ರೀಚಕ್ರ ಇರೋದು ನಮ್ಮ ಒಳಗೆ. ಆ ನಮ್ಮ ಒಳಗಿರುವ ಶ್ರೀಚಕ್ರದಲ್ಲಿ ಮಧ್ಯದಲ್ಲಿ, ತ್ರಿಕೋಣದ ಮಧ್ಯದಲ್ಲಿ ಆ ಶಕ್ತಿ, ಶ್ರೀಚಕ್ರ ರಾಜರಾಜೇಶ್ವರಿ ಅಂತ ಏನು ಕರಿತೀವಿ ಅಥವಾ ಕುಲ ಕುಂಡಲಿನಿ ಅಂತ ಏನು ಕರಿತೀವಿ, ಅದರ ವಾಸಸ್ಥಾನ, ಅಮ್ಮನವರ ವಾಸಸ್ಥಾನ ಅಥವಾ ಮಹಾಶಕ್ತಿಯ ವಾಸಸ್ಥಾನ ಏನಿದೆ ಅದಕ್ಕೆ ಕುಂಡಲಿನಿ ಅಂತ ಕರೆಯೋದು. ಆ ಶಕ್ತಿ ಹಾವಿನ ರೀತಿಯಲ್ಲಿ, ಕೆಂಪು ಬಣ್ಣದ 3.5 ಸುತ್ತು ಸುತ್ತಕೊಂಡಿರುವಂಥ ಹಾವಿನ ರೀತಿಯಲ್ಲಿ ನಿದ್ರೆ ಮಾಡ್ತಾ ಇದೆ, ಸುಪ್ತಾವಸ್ಥೆಯಲ್ಲಿ ಇದೆ. ಆ ಸುಪ್ತಾವಸ್ಥೆಯಲ್ಲಿ ಇರೋದ್ರಿಂದನೇ ನಮ್ಮ ಜೀವನದ ಪೂರ್ಣವಾದ ಬಳಕೆ ಆಗ್ತಾ ಇಲ್ಲ. ನಿಮಗೆ ಉದಾಹರಣೆ ಹೇಳೋದಿದ್ದರೆ, ಭೀಮನಷ್ಟು ಶಕ್ತಿ ನಮಗಿಲ್ಲ, ಹನುಮನಷ್ಟು ಶಕ್ತಿ ನಮಗಿಲ್ಲ. ಹನುಮನಿಗೆ ಅಷ್ಟು ಶಕ್ತಿ ಇದೆ ಅಂದರೆ ನಮಗೆ ಹಾಕಿಲ್ಲ. ಅದಕ್ಕೆ ನಮ್ಮ ಹಿರಿಯರು ಏನು ಹೇಳ್ತಾರೆ ಅಂದರೆ, ನೀನು ನಿನ್ನ ಜೀವನದಲ್ಲಿ ನಿನ್ನ ಶಕ್ತಿ, ದೈಹಿಕ ಶಕ್ತಿಯನ್ನು ಬಳಸೋದು ಕೇವಲ 10% ಮಾತ್ರ, ಅದಕ್ಕಿಂತ ಜಾಸ್ತಿ ಬಳಸಲ್ಲ. ನಿನ್ನ ಬುದ್ಧಿಶಕ್ತಿ ಏನಿದೆ, ನಾನು ಒಬ್ಬ BSc ಸ್ಟೂಡೆಂಟ್ ಕೇಳಿದೆ, ನಾವು ಒಂದು 2% ಬಳಸ್ತೀವ ಬ್ರೈನ್ ಕೆಪಾಸಿಟಿ ಅಂತ. ಅದಕ್ಕೆ ಅವನು ಹೇಳಿದೆ, ನಕ್ಬಿಟ್ಟು ಹೇಳ್ದ ಅವನು, ಶ್ರೀಕಂಠ ಅಂತ. ಅಯ್ಯೋ ಏನು ಹೇಳ್ತೀರಿ, 0.00738393 ಇಷ್ಟನ್ನು ಸೇರಿಸ್ಕೊಳ್ಳಿ, 0 ಪಾಯಿಂಟ್ ಮೇಲೆ ಏನಾದರೂ ಸೇರಿಸ್ಕೊಳ್ಳಿ ನೀವು ಅಂತ ಹೇಳಿದೆ. ಅಂದರೆ 1% ಬಳಸ್ತಾ ಇಲ್ಲ. ಕುಂಡಲಿನಿ ಶಕ್ತಿ ಏನಿದೆ ಅದು ನಮ್ಮ ಜನನೇಂದ್ರಿಯ ಮತ್ತು ಗುದದ್ವಾರದ ನಡುವಿನ ಭಾಗದಲ್ಲಿದೆ. ಅದಕ್ಕೆ ಮೂಲಾಧಾರ ಚಕ್ರ ಅಂತ ನಾವು ಕರಿತೀವಿ. ಆ ಮೂಲ ಆಧಾರ, ಇನ್ನು ಉಳಿದ ಚಕ್ರಗಳಿಗೆ, ಇನ್ನು ಉಳಿದ ಎನರ್ಜಿ ಸೆಂಟರ್ಗಳಿಗೆ ಆಧಾರ ಯಾವುದು ಅಂದರೆ ಮೂಲಾಧಾರ ಚಕ್ರ. ಆ ಮೂಲಾಧಾರ ಚಕ್ರದಲ್ಲಿ ಆ 3.5 ಸುತ್ತು ಸುತ್ತಕೊಂಡು ಆ ಕುಲಕುಂಡಲಿನಿ ಅಥವಾ ಶ್ರೀಚಕ್ರ ರಾಜೇಶ್ವರಿ ಅಥವಾ ಮಾತಂಗಿ ಅಂತ ಏನು ಕರಿತೀವಿ, ಆ ಶಕ್ತಿ ಅಮ್ಮನವರ ರೂಪದಲ್ಲಿ ನಾವು ಕರಿತೀವಿ. ಅದನ್ನು ತಾಯಿ ಅಂದಾಗ, ಹೆಣ್ಣು ಅಂದಾಗ ಕರುಣಾಮಯಿ, ಬೇಗ ಕರಗ್ತಾಳೆ ಅಂತ. ಹಾಗಾಗಿ ಹೆಣ್ಣಿನ ರೂಪದಲ್ಲಿ, ತಾಯಿಯ ರೂಪದಲ್ಲಿ ಆ ಶಕ್ತಿಯನ್ನು ಊಹಿಸ್ಕೊಳ್ತೀವಿ.
ಆ ಶಕ್ತಿ ಜಾಗೃತಿಯಾಗಿ ಪ್ರತಿ ಚಕ್ರಗಳನ್ನು ದಾಟುತ್ತಾ ಸಹಸ್ರಾರ ಅಂತ ಈ ಮೆದುಳಿನ ಭಾಗ, ಇದನ್ನು ಬ್ರಹ್ಮರಂಧ್ರ ಅಂತ ಕರಿತೀರಿ. ಈ ಹುಟ್ಟಿದ ಮಗು ಏನಿದೆ, ನೀವು ಅಲ್ಲಿ ಮುಟ್ಟಿದಾಗ ಮೂಳೆ ಬೆಳೆದಿರಲ್ಲ, ಅಲ್ಲಿ ಮೃದುವಾಗಿದೆ. ಜಾಸ್ತಿ ಮುಟ್ಟಿದ್ರೆ ಒಳಗೆ ಹೋಗ್ತದೆ ಅಂತ ಹಿರಿಯರೆಲ್ಲ ಮಕ್ಕಳ ಕೈಗೆ ಆ ಸಣ್ಣ ಮಗುನ ಕೊಡಲ್ಲ, ಅಲ್ಲಿ ಮುಟ್ಟಬಾರ್ದು ಅಂತ. ಅಲ್ಲಿಂದ ಕೆಳಭಾಗದಲ್ಲಿ ಸಹಸ್ರಾರ ಅಥವಾ 1000 ದಳದ ಪದ್ಮದ ರೀತಿಯಲ್ಲಿ ಒಂದು ಜಾಗ ಇದೆ. ಅದಕ್ಕೆ ನಿರಾಲಂಬಪುರಿ ಅಂತ ಕರಿತೀವಿ. ಅಲ್ಲಿ ಸದಾಶಿವ ವಾಸ ಮಾಡ್ತಾನೆ ಅಂತ. ಮೇಲೆ ಶಿವ ವಾಸ ಮಾಡ್ತಾನೆ, ಕೆಳಗೆ ಮೂಲಾಧಾರದಲ್ಲಿ ಶಕ್ತಿ ಇದ್ದಾಳೆ. ಗಂಡ ಮೇಲಿದ್ದಾನೆ, ಹೆಂಡತಿ ಕೆಳಗಿದ್ದಾಳೆ. ಶಿವ ಮೇಲಿದ್ದಾನೆ, ಕುಲಕುಂಡಲಿನಿ ಅಥವಾ ಪಾರ್ವತಿ ಅಂತಿರೋ ಏನು ಹೇಳ್ತಿರೋ ಆಕೆ ಕೆಳಗಿದ್ದಾಳೆ. ಈ ಇಬ್ಬರು ದೂರ ಆದಾಗ, ಗಂಡ ಹೆಂಡತಿ ದೂರ ಆದರೆ ಯಾರಿಗೆ ಕಷ್ಟ? ಮಕ್ಕಳಿಗೆ ಕಷ್ಟ. ಅದಕ್ಕೆ ನಾವೆಲ್ಲ ಕಷ್ಟಪಡ್ತಾ ಇದ್ದೀವಿ, ಸಮಸ್ಯೆಗಳಲ್ಲಿ ಒದ್ದಾಡ್ತಾ ಇದ್ದೀವಿ, ದುಃಖದಲ್ಲಿ ಒದ್ದಾಡ್ತಾ ಇದ್ದೀವಿ. ಯಾವಾಗ ಕುಂಡಲಿನಿ ಶಕ್ತಿಯನ್ನು ಜಾಗೃತಿ ಸರಿಯಾದ ಮಾರ್ಗದಲ್ಲಿ, ಸರಿಯಾದ ರೀತಿಯಲ್ಲಿ, ಸರಿಯಾದ ತಂತ್ರದಲ್ಲಿ, ಸರಿಯಾದ ಗುರುವಿನ ಮೂಲಕ ಆ ಶಕ್ತಿನ ಜಾಗೃತಿ ಮಾಡಿ ಒಂದೊಂದೂ ಚಕ್ರಗಳನ್ನು ದಾಟ್ತಾ ಹೋದಂತೆ ನಮ್ಮ ಜೀವನದಲ್ಲಿ ಹೊಸ ಹೊಸ ಮೊಗ್ಗುಲಗಳು ತೆರ್ಕೊಳ್ತವೆ, ಹೊಸ ಹೊಸ ಡೈಮೆನ್ಷನ್ಗಳು ತೆರ್ಕೊಳ್ತವೆ, ಹೊಸ ಹೊಸ ಆಲೋಚನೆಗಳು ಬರ್ತವೆ, ಹೊಸ ಹೊಸ ರೀತಿಯಾಗಿ ನಾವು ಬದುಕೋದನ್ನು ಕಲಿತೀವಿ. ಹಾಗೆ ಮಾಡ್ತಾ ಮಾಡ್ತಾ ಸಾಧನೆ ಮಾಡ್ತಾ ಸಹಸ್ರಾರಕ್ಕೆ ಹೋದರೆ ಆಗಲೇ ಕರೆಯೋದು ಅದನ್ನು ಜ್ಞಾನೋದಯ. ಶಿವ ಜಡ, ನೀವು ಕೇಳಿರ್ತೀರಿ, ಶಿವ ಕೂತಲ್ಲೇ ಕೂತಿರ್ತಾನಪ್ಪ, ಅವನು ಏನೂ ಮಾಡಲ್ಲ, ಅದಕ್ಕೆ ಅವನು ಜಡ. ಶಕ್ತಿ ಹಂಗಿರಲ್ಲ, ಒಂದು ಕಡೆ ಇರೋ ಹಾಗಿಲ್ಲ. ಶಿವ ಅಲ್ಲೇ ಇರ್ತಾನೆ, ಆದರೆ ಶಕ್ತಿ ಎಲ್ಲ ಚಕ್ರಗಳನ್ನು ದಾಟಿ ಮೇಲಕ್ಕೆ ಹೋದಾಗ, ಇಬ್ಬರು ಸೇರಿದಾಗ ಆಗುವಂಥದ್ದೇ ಜ್ಞಾನೋದಯ. ಅರ್ಥಾತ್ ನಿಮಗೆ ಇನ್ನೂ ಸೈಂಟಿಫಿಕಲಿ ಹೇಳೋದಿದ್ದರೆ, ನಿಮ್ಮ ಬ್ರೈನಿನ ಕೆಪಾಸಿಟಿ ಏನಿದೆ, ಆ ಶಕ್ತಿ ಮೇಲಕ್ಕೆ ಹೋದಾಗ ಕೆಳಗಿರೋದ್ರಿಂದ ಈಗ ಒದ್ದಾಡ್ತಾ ಇದ್ದೀವಿ. ವಿವೇಕಾನಂದರಿಗೆ ಇರುವಷ್ಟೇ ಶಕ್ತಿ, ನೆನಪಿನ ಶಕ್ತಿ, ಓದುವ ಶಕ್ತಿ ನಿಮಗೂ ಇದೆ. ವಿವೇಕಾನಂದರಿಗೆ ಹೇಳ್ತಾರೆ, ಬೇಲೂರು ಲೈಬ್ರರಿನಲ್ಲಿ ಇದ್ದಾಗ ಎನ್ಸೈಕ್ಲೋಪೀಡಿಯಾ ಈಗ ನಿಂತು ಹೋಗಿದೆ ಅದು ಅಲ್ವಾ, ಆದರೆ ಅವತ್ತಿನ ಕಾಲಕ್ಕೆ ಏನು ಎನ್ಸೈಕ್ಲೋಪೀಡಿಯಾ ಇತ್ತು, ಆ ಲೈಬ್ರರಿನಲ್ಲಿ, ಅವರ ಬೇಲೂರು ಮಠದ ಲೈಬ್ರರಿನಲ್ಲಿದ್ದಂಥ 7 ವಾಲ್ಯೂಮ್ನಲ್ಲೇನೋ ಇತ್ತಂಥದ್ದು. ಓದ್ತಾ ಇರಬೇಕಾದ್ರೆ ಬ್ರಹ್ಮಚಾರಿ ಕೇಳಿದಂತೆ, ಇಷ್ಟೊಂದು ಎನ್ಸೈಕ್ಲೋಪೀಡಿಯಾ ಇನ್ನು ಓದೋದು ಯಾವಾಗ, ಇದು ನೆನಪಿಟ್ಕೊಳ್ಳೋದು ಯಾವಾಗ ಅಂತ. ವಿವೇಕಾನಂದ ಕೇಳಿದ್ರು, ಯಾವ ಪುಸ್ತಕ ತಗೊಳ್ತೀಯೋ ತಗೋ, ಯಾವ ಪೇಜ್ ತೆಗಿತೀಯೋ ತೆಗಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಆ ಬ್ರಹ್ಮಚಾರಿ ಕುತೂಹಲಕ್ಕೆ ಅದನ್ನು ತೆಗೆದು, ಸುಮ್ಮನೆ ಯಾವುದೋ ಒಂದು ಎನ್ಸೈಕ್ಲೋಪೀಡಿಯಾ ತೆಗೆದು ಅದರ ಇಷ್ಟನೇ ವಾಲ್ಯೂಮ್ ಇಷ್ಟನೇ ಪೇಜ್ ಅಂದರೆ ಆ ಪೇಜ್ನಲ್ಲಿ ಇದು ಯಥಾವತ್ತು ಅವ್ರು ಹೇಳಿದರು. ಇದು ಹೇಗೆ ಸಾಧ್ಯ ಆಯಿತು? ಮೆದುಳಿನ ಶಕ್ತಿ ಏನಿದೆ ಅದನ್ನು ಅವರು ಅಷ್ಟು ಚೆನ್ನಾಗಿ ಬಳಸ್ಕೊಳ್ತಾ ಇದ್ರು. ಯಾರಿಗೆ ಆ ಶಕ್ತಿ ಜಾಗೃತಿಯಾಗಿದೆ, ಆ ಮೆದುಳು ಎಲ್ಲ ಸೆಲ್ಸ್ಗಳು ಏನಿದೆ ಹೇಳ್ತಾರೆ, 10 ಟ್ರಿಲಿಯನ್ ಸೆಲ್ಸ್ಗಳಿದೆ ಅಂತ ಹೇಳ್ತಾರೆ ಮೆದುಳಿನಲ್ಲಿ. ಅದು ಎಲ್ಲದರ ಬಳಕೆ ಆಗ್ತಾ ಇಲ್ಲ. ಒಂದು ಸರಿ ನಾನು ನಿಮಾನ್ಸ್ಗೆ ದಲೈ ಲಾಮಾ ಬಂದಿದ್ದರು. ಆ ಒಂದು ಇದಕ್ಕೆ ನಾನು ಹೋಗಿದ್ದೆ, ಆಡಿಯನ್ಸ್ ಆಗಿ ಹೋಗಿದ್ದೆ. ಆ ನಿಮಾನ್ಸ್ ಡಾಕ್ಟರ್ಗಳ ಮುಂದೆ ಹೇಳಿದ್ರು, ಅದನ್ನು ಬೇರೆಯವ್ರು ಏನು ಬೇಕಾದ್ರೂ ತಿಳ್ಕೊಬೋದು. ಆ ಡಾಕ್ಟರ್ಗಳ ಮುಂದೆ ಅವರು ಮಾತಾಡ್ತಾ ಹೇಳಿದ್ರು, ನಿಮ್ಮ ಸೈನ್ಸ್ ಏನಿದೆ ಇನ್ನೂ ಶಿಶು ಅವಸ್ಥೆಯಲ್ಲಿದೆ, ಆದರೆ ಈ ಹಿಂದಿನಿಂದ ಬಂದ ಪರಂಪರೆಯ ಏನಿದೆ, ನಮ್ಮ ಮನಸ್ಸಿನ ಸಂಬಂಧಪಟ್ಟಂಥ ಜ್ಞಾನ ಏನಿದೆ ಅದು ಆಲ್ರೆಡಿ ವೃದ್ಧಾವಸ್ಥೆಯಲ್ಲಿದೆ. ಅಂದರೆ ಅಷ್ಟು ಅಗಾಧವಾದ ಜ್ಞಾನ ಇದೆ. ಇವಿನ್ನು 2%ಅಲ್ಲಿದ್ದೀರಿ, ತಿಳ್ಕೊಬೇಕಾದದ್ದು ಇನ್ನೂ 98% ಇದೆ ಅಂತ. ಆದರೆ ಕುಂಡಲಿನಿ ಜಾಗೃತಿ ಆದಾಗ ನೀವು ಯಾವ ಉದ್ದೇಶ ಇಟ್ಕೊಂಡು ಸಾಧನೆ ಮಾಡಿದಿರಿ ಅದರ ದಿಗ್ದರ್ಶನ ಅಂತ ಕರಿತೀವಿ ನಾವು, ಅದು ಆಗ್ತದೆ. ಬಟ್ ಇದು ಆಗೋದು ಹೇಗೆ ಈ ಕುಂಡಲಿನಿ? ಅದಕ್ಕೆ ಹಲವಾರು ಮಾರ್ಗಗಳಿದೆ. ನಾನು ಹಿಂದೆ ಒಂದು ಸರಿ ಹೇಳಿದ್ದೆ, ಭಕ್ತಿ ಮಾರ್ಗದ ಮೂಲಕ ಕೆಲವ್ರಿಗಾಗಿದೆ, ಕೆಲವರಿಗೆ ಜ್ಞಾನದ ಮಾರ್ಗದ ಮೂಲಕ ಆಗಿದೆ, ಕೆಲವರಿಗೆ ಕರ್ಮ ಮಾರ್ಗದ ಮೂಲಕ ಆಗಿದೆ, ಕೆಲವರಿಗೆ ರಾಜಮಾರ್ಗದ ಮೂಲಕ ಆಗಿದೆ, ಕೆಲವರಿಗೆ ಎಲ್ಲವನ್ನು ಸೇರಿಸ್ಕೊಂಡು ಕೂಡ ಸಾಧನೆ ಮಾಡ್ತಾ ಹೋದಾಗ ಆ ಜ್ಞಾನೋದಯ ಅಥವಾ ಆ ಕುಂಡಲಿನಿ ಜಾಗೃತಿ ಆಗಿದೆ. ಹಿರಿಯರು ಹೇಳ್ತಾರೆ, ದಿನಕ್ಕೆ ನೀನು 4 ಗಂಟೆ, ಕಡಿಮೆ ಅಂದರೆ 4 ಗಂಟೆ ಒಂದೇ ಜಾಗದಲ್ಲಿ ಹೆಚ್ಚು ಸಮಯ ಕೂತ್ಕೊಳ್ಳೋದನ್ನು ಅಭ್ಯಾಸ ಮಾಡಿದ್ರೆ ನಿನಗೆ ಕುಂಡಲಿನಿ ಜಾಗೃತಿ ಆಗ್ತದೆ ಅಂತ ಹೇಳ್ತಾರೆ. ಆದರೆ ಇವತ್ತಿನ ಕಾಲದಲ್ಲಿ ಅಷ್ಟು ಸಮಯ ಕೂರಕ್ಕಾಗಲ್ಲ. ಗುರುಗಳು, ಒಂದು ಪ್ರಶ್ನೆ ಕೇಳಬೇಕು ಅನ್ಕೊಂಡು ಈ ಟೈಮಲ್ಲಿ, ಇದನ್ನು ಸೈನ್ಸ್ ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯನಾ ಈ ಕುಂಡಲಿನಿನ? ನಾವು ಇತ್ತೀಚೆಗೆ ಕೇಳ್ತಾ ಇದ್ದೀವಿ, ನಿಮ್ಹಾನ್ಸ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ರಿಸರ್ಚ್ಗಳು ನಡೀತಾ ಇದೆ. ಅಂದರೆ ಈ ಕುಂಡಲಿನಿ ಜಾಗೃತಿ ಆದಾಗ ಅಥವಾ ಡೀಪ್ ಮೆಡಿಟೇಟಿವ್ ಸ್ಟೇಟ್ಗೆ ಹೋದಾಗ ಆ ಬ್ರೈನಿನ ಏನೇನು ಸೈನ್ಸ್ ಪ್ರಕಾರ ಏನು ಆ ವೇವ್ಸ್ ಎಲ್ಲ ಬರ್ತದೆ,
ಥಾಟ್ಸ್ಗಳು ಎಷ್ಟು ಬರ್ತಾ ಇದೆ, ಆ ಜೀರೋ ಸ್ಟೇಟ್ಗೆ ಹೋಗ್ತಾ ಇದ್ದಾನ, ಈ ರೀತಿಯಾಗಿ ಅಧ್ಯಯನಗಳು ನಡೀತಾ ಇದೆ ಅಂತ ನಾನು ಕೇಳಿದ್ದೀನಿ. ಮತ್ತು ವಿದೇಶದಲ್ಲಿ ಸಮಸ್ಯೆ ಏನು ಅಂದರೆ, ಭಾರತದವರ ದೌರ್ಭಾಗ್ಯ ಅನ್ನಬೇಕಾ ಸೌಭಾಗ್ಯ ಅನ್ನಬೇಕಾ ಗೊತ್ತಿಲ್ಲ, ಈ ತಂತ್ರ ಕುಂಡಲಿನಿ ಬಗ್ಗೆ ನಮ್ಮಷ್ಟು ನಿರ್ಲಕ್ಷ್ಯ ಮಾಡಿದವ್ರು ಯಾರಿಲ್ಲ. ಇಷ್ಟು ನಿರ್ಲಕ್ಷ್ಯ ಮಾಡಿದಾಗ ಇದನ್ನು ವಾಪಸ್ ತಂದು ಕೊಟ್ಟವ್ರು ಯಾರು ಅಂದರೆ ವಿದೇಶದವ್ರೆ. ಜಾನ್ ವುಡ್ರೋಫ್ ಅಂತ 1800 ಆ ಸಮಯದಲ್ಲಿದ್ದಂಥವರು, ಕಲ್ಕತ್ತಾದಲ್ಲಿ ನ್ಯಾಯಾಧೀಶ ಆಗಿದ್ದಂಥ ಒಬ್ಬ ವ್ಯಕ್ತಿ, ಅಧ್ಯಯನ ಮಾಡೋಕ್ಕೆ ಶುರು ಮಾಡ್ತಾರೆ ಈ ತಂತ್ರಶಾಸ್ತ್ರದ ಬಗ್ಗೆ. ಪಶ್ಚಿಮ ಬಂಗಾಳದಲ್ಲಿ ಅವರು ಲಾಯರ್ ಜಡ್ಜ್ ಆಗಿದ್ದಂಥವರು ಅಧ್ಯಯನ ಮಾಡೋಕ್ಕೆ ಶುರು ಮಾಡ್ತಾರೆ. ಪಶ್ಚಿಮ ಬಂಗಾಳ ಅಂದರೆ ಶಾಕ್ತರು ಜಾಸ್ತಿ ಅಲ್ಲಿ, ಅಂದರೆ ಅಮ್ಮನವರ ಕಾಳಿಯ ಆರಾಧನೆ ಮಾಡುವಂಥವರು ಜಾಸ್ತಿ. ಹಾಗಾಗಿ ಅಲ್ಲಿ ಅಧ್ಯಯನ ಮಾಡೋಕ್ಕೆ, ಅರೆ ಎಂಥ ಸೈನ್ಸ್ ಇದು, ಇವ್ರು ಯಾಕೆ ಭಾರತದವರು ಇದನ್ನು ಅಧ್ಯಯನ ಮಾಡ್ತಾ ಇಲ್ವಲ್ಲ ಅಂತ ಆಳಕ್ಕೆ ಇಳಿದು ಪೂರ್ತಿ ಅದರಿಂದ ರಿಟೈರ್ಮೆಂಟ್ ತಗೊಂಡು ಅದು ಈ ಕುಂಡಲಿನಿ ಮತ್ತು ತಂತ್ರ, ಶ್ರೀವಿದ್ಯಾ, ಈ ತಂತ್ರಶಾಸ್ತ್ರಗಳನ್ನು ಅಧ್ಯಯನ ಮಾಡ್ತಾ ಮಾಡ್ತಾ ದ ಸರ್ಪೆಂಟ್ ಪವರ್ ಅಂತ ಹೇಳಿ ಪುಸ್ತಕ ಬರೆದಿದ್ದಾರೆ. ಆ ಥರ 10 ಪುಸ್ತಕಗಳನ್ನು ಕುಂಡಲಿನಿಯ ಬಗ್ಗೆ, ತಂತ್ರಶಾಸ್ತ್ರಗಳ ಬಗ್ಗೆ ಬರೆದಿದ್ದಾರೆ. ವಾಪಸ್ ಇಡೀ ಭಾರತದವರು ಮತ್ತೆ ಕುಂಡಲಿನಿಯ ಬಗ್ಗೆ, ತಂತ್ರದ ಬಗ್ಗೆ ಇನ್ನೊಮ್ಮೆ ತಿರುಗಿ ನೋಡಿದ್ದು ಜಾನ್ ವುಡ್ರೋಫ್ ಬರೆದ ಪುಸ್ತಕಗಳ ಆಧಾರದ ಮೇಲೆ. ಅರವಿಂದೋ ಆಶ್ರಮದವರು ಅದೆಲ್ಲವನ್ನು ಪ್ರಕಟಣೆ ಮಾಡಿದ್ದಾರೆ. ಅರವಿಂದೋ ಕಪಾಲಿ ಶಾಸ್ತ್ರಿ ವೇದ ವಿಜ್ಞಾನ ಸಂಸ್ಥೆ ಅಂತಿದೆ, ಅವರು ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಅಧ್ಯಯನ ಮಾಡ್ತಾರೆ. ನಮಗೆ ಇನ್ನೊಂದು ಭ್ರಮೆ ಏನು ಅಂದರೆ, ಯಾರೋ ಸೈಂಟಿಸ್ಟೇ ರಿಸರ್ಚ್ ಮಾಡಿ ಆ ಪೇಪರ್ ಕೊಟ್ಟರೆ ಇದರಿಂದ ಏನೋ ಇದೆ ಅಂತ. ಅದು ವಿದೇಶದವ್ರು ಹೇಳಿದ್ರೆ ಇನ್ನೂ ಸ್ವಲ್ಪ ಹೇಳಿದ್ರೆ ಇದರಲ್ಲಿ ಏನೋ ಇದೆ ಹಾಗೇನು ಅನ್ಕೋಬೇಡಿ. ಒಂದ್ಸರಿ ಟೀ ಕುಡಿದ್ರೆ ಒಳ್ಳೇದಂತ ಒಬ್ಬ ರಿಸರ್ಚ್ ರಿಪೋರ್ಟ್ ಹೇಳ್ತದೆ, ಇನ್ನೊಂದು ರಿಪೋರ್ಟ್ ಹೇಳ್ತದೆ ಟೀ ಕುಡಿಯೋದ್ರಿಂದ ಕ್ಯಾನ್ಸರ್ ಬರ್ತಿದೆ ಅಂತ ಹೇಳ್ತಾರೆ. ಹಾಗಾಗಿ ನೀವು ಅದನ್ನು ನಂಬೇಡಿ, ನಿಮ್ಮ ಮೇಲೆ ನೀವು ಪ್ರಯೋಗ ಮಾಡಿ. ಸೈನ್ಸ್ ಅಂದ್ರೆ ಏನು? ಪ್ರಯೋಗ ಮಾಡುತ್ತಾ. ತಂತ್ರದ ಕೆಲವು ಶಾಸ್ತ್ರಗಳಿದೆ. ವಿಶೇಷವಾಗಿ ನಾವು ಉಪಾಸನಾ ಸಂಸ್ಥೆಯ ಮೂಲಕ ಶಕ್ತಿ ಕ್ರಿಯಾ ಅನ್ನುವಂತಹ ಹಠಯೋಗದ ಕೆಲವು ಪ್ರಾಣಾಯಾಮಗಳು ಮತ್ತು ತಂತ್ರದ ಮೆಡಿಟೇಷನ್ ಟೆಕ್ನಿಕ್ಗಳನ್ನೇ ಬಳಸಿ ಮಾಡಿರುವಂಥ ಒಂದು ಬ್ಯೂಟಿಫುಲ್ ಆದಂಥ ಒಂದು ಮೆಥಡ್. ನೀವು ಆ ಮೆಥಡನ್ನೇ ಪ್ರಾಕ್ಟೀಸ್ ಮಾಡಿ ನೋಡಿ, ಒಂದು 3 ತಿಂಗಳು ಪ್ರಾಕ್ಟೀಸ್ ಮಾಡಿ ನೋಡಿ, ಕುಂಡಲಿನಿ ಅಂದ್ರೇನು, ಅದು ಹೇಗೆ ಜಾಗೃತಿ ಆಗ್ತದೆ ಅನ್ನೋ ಅನುಭವ ಆಗ್ತದೆ ನೋಡಿ. ಜಾಗೃತಿ ಆಗೋದು ಬೇರೆ, ಅದನ್ನು ಸಹಸ್ರಾರಕ್ಕೆ ತಗೊಂಡು ಹೋಗೋದು ಬೇರೆ. ಸಹಸ್ರಾರಕ್ಕೆ ತಗೊಂಡು ಹೋಗೋದು ಯಾರಿಗೂ ಅವಶ್ಯಕತೆ ಇಲ್ಲ. ನಮಗೆ ಕುಂಡಲಿನಿ ಜಾಗೃತಿ ಆದರೆ ಸಾಕು, ಅದ್ಭುತವಾದಂಥ ಅನುಭವಗಳಾಗ್ತದೆ. ಓಕೆ, ಲೈಕ್ ಉದಾಹರಣೆಗೆ ನಾವು ಮೂಲಾಧಾರ ಚಕ್ರನೇನು ಹೇಳ್ತೀವಿ ಅಂದರೆ, ಆ ಮೂಲಾಧಾರ ಚಕ್ರ ಕೆಟ್ಟು ನಿಂತರೆ ಜೀವನದಲ್ಲಿ ಅಡ್ಡಿಗಳೇ ಜಾಸ್ತಿ ಅಂತ ಹೇಳ್ತೀವಿ. ಅದು ಪೃಥ್ವಿ ತತ್ವಕ್ಕೆ ಸಂಬಂಧಪಟ್ಟ ಚಕ್ರ. ಆ ಪೃಥ್ವಿ ತತ್ವದ ಮೂಲಾಧಾರ ಚಕ್ರ ಕೆಟ್ಟು ನಿಂತರೆ, ಅದರ ಜೊತೆಗೆ ಸ್ವಾಧಿಷ್ಠಾನ ಚಕ್ರ, ಈ 2 ಏನಿದೆ ಲೌಕಿಕಕ್ಕೆ ಸಂಬಂಧಪಟ್ಟ ಚಕ್ರಗಳು. ಈ 2 ಚಕ್ರಗಳು ಕೆಟ್ಟು ನಿಂತರೆ ಒಳ್ಳೆಯ ಸಂತಾನ ಆಗಲ್ಲ ಅಥವಾ ಸಂತಾನವೇ ಆಗಲ್ಲ. ಮತ್ತು ನಮ್ಮ ಜೀವನದಲ್ಲಿ ಅಡ್ಡಿಗಳು ಎಲ್ರಿಗೂ ಬರ್ತದೆ, ಆದರೆ ಪರಿಹಾರ ಮಾಡ್ಕೋಬೋದು. ಆದರೆ ಈ 2 ಚಕ್ರ ಕೆಟ್ಟು ನಿಂತು ಅಡ್ಡಿಗಳು ಬಂದರೆ ಪರಿಹಾರ ಮಾಡ್ಕೊಳ್ಳೋಕೆ ಆಗಲ್ಲ ಅಂತ ಹಿರಿಯರು ಹೇಳ್ತಾರೆ. ಅದನ್ನು ಸಾಕಷ್ಟು ಜನ ನಾವು ನೋಡಿದ್ದೀವಿ. ಯಾವಾಗ ಮೂಲಾಧಾರ ಚಕ್ರ ಚೆನ್ನಾಗಿ ಆ್ಯಕ್ಟಿವ್ ಆಯಿತೋ ಎಷ್ಟೋ ಸಮಸ್ಯೆಗಳಿಂದ ದೂರ ಬಂದಿದ್ದಾರೆ. ನಾವು ಹಾಗಾಗಿ 2ನೇ ಹಂತದಲ್ಲಿ ನಾವು ದೀಕ್ಷೆ ಅಂತ ಕೊಡ್ತೀವಿ. ದೀಕ್ಷಾ ಸಹಿತವಾಗಿ ಆ ಬೀಜಾಕ್ಷರಗಳನ್ನು ಜಪ ಮಾಡ್ತಾ ಹೋದಾಗ ಕ್ರಿಯೆಯ ಜೊತೆಗೆ ಮೂಲಾಧಾರ ಚಕ್ರಗಳು, ಎಲ್ಲ ಚಕ್ರಗಳು ಆ್ಯಕ್ಟಿವ್ ಆಗ್ತಾ ಹೋಗ್ತದೆ. ಈ ಆ್ಯಕ್ಟಿವ್ ಆಗ್ತಾ ಹೋದರೆ ಜೀವನದ ಎಷ್ಟು ಅಡ್ಡಿಗಳು ಅದರಿಂದ ತನಗೆ ತಾನೇ ಕಳಿಸ್ಕೊಳ್ಳೋಕೆ ಶುರು ಆಗ್ತದೆ ನೋಡಿ. ಉದಾಹರಣೆಗೆ ಮೂಲಾಧಾರ ಮತ್ತು ಸ್ವಾಧಿಷ್ಠಾನ ಲೌಕಿಕಕ್ಕೆ ಸಂಬಂಧಪಟ್ಟ ಚಕ್ರ. ಅಂದರೆ ಹಸಿವು, ಲೈಂಗಿಕತೆ, ಅಥವಾ ಏನು ಸಾಮಾನ್ಯ ನಿದ್ರೆ, ಈ ಬಾಯಾರಿಕೆ, ಏನೇನು ಹೇಳ್ತೀವಿ ಬೇಸಿಕ್ ನೀಡ್ಸ್ ಏನಿದೆ, ಲೌಕಿಕವಾಗಿ ಏನಿದೆ, ಅದಕ್ಕೆ ಸಂಬಂಧಪಟ್ಟ ಚಕ್ರಗಳು ಮೂಲಾಧಾರ ಮತ್ತು ಸ್ವಾಧಿಷ್ಠಾನ. ಇದನ್ನು ಮೇಲಕ್ಕೆ ಹೋದರೆ, ಇದನ್ನು ಹೇರಿ ಮೇಲಕ್ಕೆ ಹೋದರೆ ಇನ್ನೊಂದು ಬರುವಂಥದ್ದು 2ನೇ ಹಂತದಲ್ಲಿ ಮಣಿಪುರ ಮತ್ತು ಅನಾಹತ ಅಂತ. ಇದು ಭಾವನೆಗಳಿಗೆ ಸಂಬಂಧಪಟ್ಟ ಚಕ್ರ. ಮಣಿಪುರ ಮತ್ತು ಅನಾಹತ ಭಾವನೆಗಳಿಗೆ ಸಂಬಂಧಪಟ್ಟ ಚಕ್ರ. ಯಾರಿಗಾದರೂ ಮಗುಗೆ ನೋವಾದರೆ ತಾಯಿಗೆ ಎಲ್ಲಿ ಚುರುಕಾಯಿತು ಅಂತ ಹೇಳ್ತೀವಿ, ಅಥವಾ ತಾಯಿ ಏನು ಹೇಳ್ತಾಳೆ? ಕರುಳು ಯಾಕೋ ನನಗೆ ಹೊಟ್ಟೆ ಹಿಂಡ್ದಂಗೆ ಆಗ್ತಾ ಇದೆ ಅಂತ. ಯಾಕೆಂದರೆ ಮಣಿಪುರ ಚಕ್ರ ಏನಿದೆ ಅದು ನೇರ ಸಂಬಂಧಗಳನ್ನು ಕನೆಕ್ಟ್ ಮಾಡುವಂಥದ್ದು. ಈಗ ತಾಯಿಗೂ ಮಗುಗೂ ಕನೆಕ್ಟ್ ಆಗೋದು ಎಲ್ಲಿ? ಮಗು ಉಸಿರೇ ಆಡ್ತಾ ಇರಲ್ಲ ಗರ್ಭದಲ್ಲಿದ್ದಾಗ. ಆದರೆ ಎಲ್ಲಿ ಕನೆಕ್ಟ್ ಆಗಿದೆ? ಹೇಗೆ ಬದುಕಿದೆ ಅದು? ಹೇಗೆ ಅಂದರೆ ನಾಭಿಯಿಂದ ಆ ತಾಯಿಯ ಜೊತೆ ಕನೆಕ್ಟ್ ಆಗಿದೆ, ಪ್ರಕೃತಿಯ ಜೊತೆ ಕನೆಕ್ಟ್ ಆಗಿದೆ, ಜಗತ್ತಿನ ಜೊತೆ ಕನೆಕ್ಟ್ ಆಗಿದೆ. ಹಾಗಾಗಿ ಅದು ಕೆಟ್ಟು ನಿಂತರೆ ನಿನ್ನ ಸಂಬಂಧಗಳು ಚೆನ್ನಾಗಿರಲ್ಲ. ನಾನು ಲೌಕಿಕವಾಗಿ ಹೇಳ್ತೀನಿ, ಪಾರಮಾರ್ಥಿಕವಾಗಿ ಇನ್ನೂ ಅದ್ಭುತವಾದಂಥ ಅನುಭವಗಳಿದೆ ಅದರಿಂದ. ಹೀಗೆ ಅನಾಹತ
ಚಕ್ರ ಕೆಟ್ಟು ನಿಂತರೆ ನೀವು ಸಂಬಂಧಗಳಲ್ಲಿ ಪ್ರೀತಿ ವಿಶ್ವಾಸ ಏನಿದೆ ಇದು ಚೆನ್ನಾಗಿರಲ್ಲ, ವಾತ್ಸಲ್ಯ ಇರಲ್ಲ, ಕರುಣೆ ಇರಲ್ಲ. ಹಾಗಾಗಿ ಮಣಿಪುರ ಮತ್ತು ಅನಾಹತ ಚಕ್ರಗಳು ಚೆನ್ನಾಗಿ ಕೆಲಸ ಮಾಡಿದ್ರೆ ಸಂಬಂಧಗಳು ಚೆನ್ನಾಗಿರ್ತವೆ. ಪ್ರೀತಿ ವಾತ್ಸಲ್ಯದಿಂದ ಬದುಕ್ತೀರಿ. ಅನ್ಕಂಡೀಷನಲ್ ಲವ್ ಅಂತ ಹೇಳ್ತಾರಲ್ಲ, ಡಿವೈನ್ ಲವ್ ಅಂತಿರೋ ಅದನ್ನು ಅನುಭವಿಸ್ತೀರಿ. ಅದನ್ನು ದಾಟಿ ಮೇಲಕ್ಕೆ ಹೋದರೆ ವಿಶುದ್ಧ ಮತ್ತು ಆಜ್ಞಾ, ಇದನ್ನು ನಾವು ಅತೀಂದ್ರಿಯ ಮನಸ್ಸು ಅಂತ ಕರಿತೀವಿ. ಅತೀಂದ್ರಿಯ ಭಾವಸ್ಥಿತಿ. ಅಂದರೆ ನಿಮಗೆ ಈ ಜಗತ್ತಿನ ಇತರ ವಿಷಯಗಳಿಗಿಂತ ನೀವು ಕೇಳಿದ್ರಲ್ಲ, ಹೇಗೆ ಓದದೆ, ಕೆಲವರು ಓದೋದೇ ಇಲ್ಲ, ಆದರೆ ಅವರು ಚೆನ್ನಾಗಿ ಮಾತಾಡ್ತಾರೆ. ರಮಣ ಮಹರ್ಷಿ ಅವರಿಗೆ ಓದು ಬರಹ ಬರ್ತಿರಲಿಲ್ಲ, ಸಂಸ್ಕೃತ ಅಂತೂ ಓದೇ ಇಲ್ಲ. ಆದರೆ ಮಹಾಜ್ಞಾನಿಗಳು ಕೂಡ ಅವರ ಹತ್ರ ಬಂದು, ಗಣಪತಿ ಮುನಿಗಳು ಬಂದು ಅವ್ರ ಹತ್ರ ಕೇಳ್ತಾ ಇದ್ರು. ಗಣಪತಿ ಮುನಿಗಳು ಹೇಗೆ ಅಂದರೆ, ಪುಸ್ತಕ ಮೇಲಕ್ಕೆ ಹೆಸೆದ್ರೆ ಇದನ್ನು ಸ್ವಲ್ಪ ಅತಿರೇಕ ಅಂತ ಅನಿಸ್ಬೋದು ತುಂಬ ಜನಕ್ಕೆ, ಆದರೆ ಅವರನ್ನು ನೋಡಿದವರು ಇವತ್ತಿಗೂ ಅವ್ರ ಬಗ್ಗೆ ನೀವು ಅರವಿಂದೋ ಆಶ್ರಮದಲ್ಲಿ ತಮಿಳ್ನಾಡಿಗೆ ಹೋದರೆ ಗೊತ್ತಾಗ್ತದೆ ನಿಮಗೆ. ಯಾರು ಗಣಪತಿ ಮುನಿಗಳು? ಗಣಪತಿ ಮುನಿಗಳು ಅನ್ನುವಂಥವ್ರು ಸಾಕಷ್ಟು ಕೃತಿಗಳನ್ನು ಬರೆದಿದ್ದಾರೆ. ರಮಣ ಮಹರ್ಷಿ ಅಂತ ಮೊಟ್ಟ ಮೊದಲಿಗೆ ಕರೆದವರೇ ಅವರು. ವೆಂಕಟರಮ ಆಗಿದ್ದವರನ್ನ, ಅವರ ಜ್ಞಾನದ ಸ್ಥಿತಿಯನ್ನು ನೋಡಿ ಇವರು ಸಾಮಾನ್ಯರಲ್ಲ, ಮಹರ್ಷಿ, ಇವರು ರಮಣ ಮಹರ್ಷಿ ಅಂತ ಮೊದಲು ಕರೆದವರೇ. ಮೊಟ್ಟ ಮೊದಲ ರಮಣ ಮಹರ್ಷಿಯ ಒಂದು ರೀತಿಯ ಶಿಷ್ಯ ಅಂತ ಕರಿಬಹುದು. ಯಾರು ಅಂದರೆ ಗಣಪತಿ ಮುನಿಗಳು. ಪುಸ್ತಕಗಳ ಬಗ್ಗೆ ಅವರು ಪುಸ್ತಕವನ್ನು ಮೇಲಕ್ಕೆ ಹೆಸೆದ್ರೆ ಕೆಳಗೆ ಬೀಳುವಷ್ಟರಲ್ಲಿ ಆ ಪುಸ್ತಕ ಓದಿರ್ತಿದ್ರು. ಇದು ಅತಿರೇಕ ಅಂತ ಅನ್ಸ್ಬೋದು, ಆದರೆ ಇದನ್ನು ನೋಡಿದವರು ಇದ್ದಾರೆ, ದಾಖಲೆ ಮಾಡಿದವರು ಇದ್ದಾರೆ. ನೀವು ಆ ಪುಸ್ತಕದಲ್ಲಿ ಎಲ್ಲಿ ತೆಗೆದ್ರು ಅವ್ರು ಹೇಳ್ತಾ ಇದ್ರು. ಯಾರು? ರಮಣ, ಇವರು ಕಾವ್ಯಕಂಠ ಗಣಪತಿ ಮುನಿಗಳು. ಅಂತಹ ಮೇಧಾವಿ ಅಂಥವ್ರು ಬಂದು ರಮಣ ಮಹರ್ಷಿ ಕಾಲ ಹತ್ರ ಕೂರ್ತಾರೆ. ನಿಮ್ಮಷ್ಟು ಜ್ಞಾನ ನನಗಿಲ್ಲ, ನೀವು ದಯಮಾಡಿ ನನಗೆ ಶಿಷ್ಯನಾಗಿ ಸ್ವೀಕರಿಸಿ ಅಂತ. ಎಲ್ಲಿಂದ ಬಂತು ರಮಣ ಮಹರ್ಷಿಗೆ ಆ ಶಕ್ತಿ? ಓದೇ ಇಲ್ಲ. ಓದದಂಥ ಕಾವ್ಯಕಂಠ ಗಣಪತಿ ಮುನಿಗಳು ರಮಣ ಮಹರ್ಷಿಯ ಕಾಲ ಹತ್ರ ಬಂದು ಕೂರ್ತಾರೆ ಅಂದರೆ ಅವರ ಶಕ್ತಿ ಎಂಥದ್ದಿತ್ತು. ಹಾಗೆ ಎಲ್ಲಿಂದ ಬಂತು? ಹೇಗೆ ಬಂತು ಅಂದರೆ, ಯಾರಿಗೆ ವಿಶುದ್ಧ ಮತ್ತು ಆಜ್ಞಾಚಕ್ರ ಚೆನ್ನಾಗಿ ಕೆಲಸ ಮಾಡ್ತದೋ, ಯಾರಿಗೆ ಚೆನ್ನಾಗಿ ಅದು ಆ್ಯಕ್ಟಿವ್ ಆಗಿದೆಯೋ ಅವರಿಗೆ ಸುಲಲಿತವಾಗಿ ಮಾತಾಡ್ತಾರೆ. ವಿಶುದ್ಧ ಚಕ್ರ ಜಾಗೃತಿಯಾಗಿದ್ದರೆ ವಾಕ್ ಸ್ಫುಟತ್ವ ಅಂತ ಕರಿತೀವಿ, ಒಳ್ಳೆಯ ಮಾತುಗಾರ ಆಗ್ತಾರೆ. ಆಜ್ಞಾಚಕ್ರ ತೆರೆದ್ರೆ ನೀವು ಓದದೇ ಇದ್ದರೂ ನೀವು ಕಣ್ಣು ಮುಚ್ಚಿ ಕೂತು ಮನಸ್ಸನ್ನು ಅಲ್ಲಿ ನಿಲ್ಲಿಸಿದ್ರೆ, ನಿಮಗೇನು ವಿಷಯ ಬೇಕು, ಪ್ರಶ್ನೆ ಇದೆ, ಅಲ್ಲಿ ಮನಸ್ಸನ್ನು ಅಲ್ಲಿ ನಿಲ್ಲಿಸಿ ಪ್ರಶ್ನೆ ಕೇಳಿ, ನಿಮಗೆ ಎಲ್ಲ ಥರದ ಪ್ರಶ್ನೆಗಳಿಗೂ ಉತ್ತರ ಬರ್ತದೆ. ಅಂದರೆ ಜ್ಞಾನ ಅಲ್ಲಿ ಸ್ಫುರಿಸ್ತದೆ. ಅದಕ್ಕೆ ಅದನ್ನು ಆಜ್ಞಾಚಕ್ರ ಅಥವಾ ಗುರುಚಕ್ರ ಅಂತ ಕೂಡ ಅದನ್ನು ನಾವು ಕರಿತೀವಿ. ಹೀಗೆ ಕುಂಡಲಿನಿ ಜಾಗೃತಿ ಆಗೋದು ಒಂದು ಭಾಗ, ಆದರೆ ಚಕ್ರಗಳು ಆ್ಯಕ್ಟಿವ್ ಆದ್ರೇ ಜೀವನದಲ್ಲಿ ಈ ರೀತಿಯ ಪರಿವರ್ತನೆಗಳಾಗ್ತವೆ. ಸೊ ಅದು ಸಾಧ್ಯ ಅಂತ ತಾವು ಹೇಳ್ತಾ ಇದ್ದೀರಿ. ಪ್ರತಿಯೊಬ್ಬ ಮನುಷ್ಯನಿಗೆ, ಯಾರು ಮನುಷ್ಯರಾಗಿ ಹುಟ್ಟಿದ್ದಾರೆ, ನಮ್ಮ ಶಾಸ್ತ್ರಗಳೇನು ಹೇಳ್ತವೆ ಅಂದರೆ, ಯಾರಿಗೆ ಬೆನ್ನು ಮೂಳೆ ಇದೆ, ಯಾರಿಗೆ ಕಶೇರುಕ ಇದೆ, ಯಾರಿಗೆ ಸ್ಪೈನಲ್ ಕಾರ್ಡ್ ಇದೆ, ಅವರು ಎಲ್ರಿಗೂ ಕುಂಡಲಿನಿ ಜಾಗೃತಿ ಸಾಧ್ಯ. ಆದರೆ ಪ್ರಾಣಿಗಳಿಗೆ ವಿವೇಕ ಇಲ್ಲದೆ ಇರೋದರಿಂದ ಮನುಷ್ಯ ಅಂತ ಖಂಡಿತ ಸಾಧನೆ ಮೂಲಕ ಮಾಡಬಹುದು. ಎಷ್ಟು ದಿನ ತಗೊಳ್ಳುತ್ತದೆ ಆಗೋಕ್ಕೆ? ಸುಮ್ಮನೆ ಕುತೂಹಲ ಕೇಳ್ತಾರೆ. ಇದು ಈಗ ಉದಾಹರಣೆಗೆ ಶಕ್ತಿ ಕ್ರಿಯಾ ಸಾಧನೆ ಏನಿದೆ, ಇದು ಮಾಡ್ತಾ ಹೋದಂತೆ ಇತ್ತೀಚಿನ ನಮ್ಮ ಅನುಭವದಲ್ಲಿ ಕುಂಡಲಿನಿಯ ಜಾಗೃತಿಯ 3 ತಿಂಗಳ ಒಳಗೆ ಜಾಗೃತಿ ಆಗ್ತದೆ. ಅವನು ಮದುವೆ ಆಗಿರಲಿ, 2 ಮದುವೆ ಆಗಿರಲಿ, ಕೆಲವರಿಗೆ ಅದೊಂದು ಇದೆ, ಮದುವೆ ಆಗಿದ್ದರೆ ಲೈಂಗಿಕತೆಯಲ್ಲಿ ತೊಡಗದವರಿಗೆ ಇದು ಸಾಧ್ಯ ಇಲ್ಲ ಅಂತ ಒಂದು ಮೂಢನಂಬಿಕೆ ಇದೆ. ಆದರೆ ನಮ್ಮ ಎಲ್ಲ ಋಷಿಗಳು ಕೂಡ ಮದುವೆ ಆಗಿದ್ದಂಥವರೇ. ಸನ್ಯಾಸ ಪರಂಪರೆ ಬಂದು ಶಂಕರಾಚಾರ್ಯರಿಂದ, ಮದುವೆ ಆಗದೆ ನೇರ ಬ್ರಹ್ಮಚರ್ಯದಿಂದ ಸನ್ಯಾಸಕ್ಕೆ ಹೋದವರು ಮೊಟ್ಟ ಮೊದಲಿಗೆ ಶಂಕರಾಚಾರ್ಯರು ಮಾತ್ರ. ಹಿಂದೆ ಇದ್ದವರೆಲ್ಲ ಏನಾಗಾದರೆ ಮದುವೆ ಆಗಿದ್ದವರು, ಗೃಹಸ್ಥರಾಗಿದ್ದವರು. ಕೆಲವ್ರಿಗಂತೂ 2-3 ಜನ ಮಡದಿಯರಿದ್ದರು, 50 ಜನ 100 ಮಕ್ಕಳು ಇದ್ದವರು ಇದ್ದಾರೆ. ವಸಿಷ್ಠರಿಗೆ ಕೇಳ್ತೀವಿ ನಾವು 100 ಮಕ್ಕಳಿದ್ರು ಅಂತ. ವಿಶ್ವಾಮಿತ್ರರು ಕೇಳ್ತೀವಿ, ಅವರಿಗೆ 100 ಮಕ್ಕಳಿದ್ರು ಅಂತ. ಅವ್ರ ಹೆಂಡತಿರು ಜಾಸ್ತಿ ಇದ್ರು. ಹಾಗಾದರೆ ಅವ್ರಿಗೆ ಹೇಗೆ ಕುಂಡಲಿನಿ ಜಾಗೃತಿ ಆಯಿತು? ಬ್ರಹ್ಮರ್ಷಿ ಆದವರು ಅವರಿಬ್ಬರು ಕೂಡ, ವಸಿಷ್ಠರಾಗಲಿ ವಿಶ್ವಾಮಿತ್ರರಾಗಲಿ ಬ್ರಹ್ಮರ್ಷಿ ಆಗಿದ್ದವರು. ಇವತ್ತಿಗೂ ಅವರು ಬ್ರಹ್ಮರ್ಷಿಗಳು. ಆ ಬ್ರಹ್ಮರ್ಷಿಗಳು ಆಗಬೇಕಾದ್ರೆ ಕುಂಡಲಿನಿ ಜಾಗೃತಿ ಆಗಿರಲೇಬೇಕು. ಹಾಗಾಗಿದೆ ಅಂದಾಗ ಮದುವೆಗೂ ಇದಕ್ಕೂ ಸಂಬಂಧ ಇಲ್ಲ. ಆದರೆ ಇದಕ್ಕೆ ಗಮನಿಸಬೇಕಷ್ಟೆ. ನಾನು ಮೊದಲೇ ಹೇಳಿದೆ, ಕುಂಡಲಿನಿ ಅಂದರೆ ನಾವು ತಾಯಿಗೆ ಹೋಲಿಸ್ತೀವಿ, ಹೆಣ್ಣಿಗೆ ಹೋಲಿಸ್ತೀವಿ ಕುಂಡಲಿನಿಯನ್ನು. ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿಯನ್ನು ಗಮನಿಸದೇ ಇದ್ರೆ ಏನಾಗ್ತದೆ? ಜಗಳ ಆಗ್ತದೆ. ಈಗ ಅಷ್ಟೇ ಆಗ್ತಾ ಇದೆ. ಕುಂಡಲಿನಿ ಅನ್ನೋದು ನೀವು ಗಮನಿಸಬೇಕು. ಚಕ್ರ ಕೇಳ್ತಾ ಇರೋದು ಏನು ಗೊತ್ತಾ? ನೀವು ಏನನ್ನೂ ಅಲ್ಲ, ನಿಮ್ಮ ಗಮನವನ್ನು ಕೇಳ್ತದೆ. ಹೇಗೆ ಮಾಡ್ತೀರಿ ಗುರುಗಳೇ ಇದನ್ನು? ಹೌ ಡು ಯು ಡು ಇಟ್? ಇದು ಆನ್ಲೈನ್ನಲ್ಲಿ ಈ ಶಕ್ತಿ ಕ್ರಿಯೆ ಪ್ರೋಸೆಸ್ ಇದೆ. ಹಠಯೋಗ ಪ್ರದೀಪಿಕದ ಬೇಸ್ ಇಟ್ಕೊಂಡು
ಇದಕ್ಕೆಂದು ಇವತ್ತಿಗೆ ಯೂತ್ಸ್ಗೂ ಅದು ಅಟ್ರ್ಯಾಕ್ಟ್ ಆಗಬೇಕು, ಅವ್ರಿಗೂ ಬೇಗ ಅದರ ಅನುಭವ ಆಗಬೇಕು ಅನ್ನೋದಕ್ಕೋಸ್ಕರ ಅದಕ್ಕೆ ಮ್ಯೂಸಿಕ್ ಕೂಡ ಜೋಡಿಸಿದ್ದೀವಿ ಆ ಪ್ರೋಸೆಸ್ಸಲ್ಲಿ. ಸುಮಾರು ನಾವು ಪ್ರಾಕ್ಟೀಸ್ ಮಾಡಿಸ್ಬೇಕಾದ್ರೆ 2 ಗಂಟೆಗಳ ಕಾಲ. ಅಂದರೆ ನಾನು ಥಿಯರಿ, ಇಲ್ಲಿ ಪ್ರಾಕ್ಟಿಕಲ್ ಎಷ್ಟು ಮುಖ್ಯವಿದೆಯೋ ಥಿಯರಿ ಅಷ್ಟೇ ಇಂಪಾರ್ಟೆಂಟ್ ಇದೆ. ಅಂದರೆ ಏನಾದರೆ ಏನಾಗಬಹುದು, ನೀವು ಏನು ಎಚ್ಚರಿಕೆ ವಹಿಸಬೇಕು ಅನ್ನುವಂಥ ಬೇಸಿಂದ ಅವ್ರನ್ನ ಪ್ರಿಪೇರ್ ಮಾಡ್ತಾ ಶರೀರಗಳ ಬಗ್ಗೆ ನಾನೀಗ ಬೇಸಿಕ್ ಅಷ್ಟೇ ಹೇಳಿದ್ದೀನಿ. ಇದು ಎಷ್ಟು ಅಗಾಧವಾದ ವಿಷಯ ಅಂದರೆ ಸುಮಾರು ಕನಿಷ್ಠ ಅಂದರೆ 8-10 ಗಂಟೆ ಮಾತಾಡ್ಬೋದು ಪ್ರತಿ ಚಕ್ರಗಳ ಬಗ್ಗೆ. ಆ ಚಕ್ರಗಳಿಂದ ಕನೆಕ್ಟ್ ಆಗಿರುವಂಥ ಶರೀರಗಳಿದೆ. ಪ್ರತಿ ಚಕ್ರಗಳಿಗೂ ನಮ್ಮ ಒಂದೊಂದು ಶರೀರಗಳು ಕನೆಕ್ಟ್ ಆಗಿದೆ. ಈಗ ನೀವು ಇದುವರೆಗೆ ನೋಡ್ತಾ ಇರೋದು ಸ್ಥೂಲ ಶರೀರ. ಇದುವರೆಗೆ ನೀವು ಫಿಟ್ಟಾಗಿ ಇಟ್ಕೋಬೇಕು ಅಂತಿರೋದು ಯಾವುದನ್ನು? ಸ್ಥೂಲ ಶರೀರ. ಕಣ್ಣಿಗೆ ಕಾಣಿಸ್ತಾ ಇರೋ ಶರೀರ. ಇದಲ್ಲದೆ ಇದರ ಜೊತೆಗೆ ಇನ್ನೆರಡು ಶರೀರ ಇದೆ. ಒಂದು ಸೂಕ್ಷ್ಮ ಶರೀರ, ಇನ್ನೊಂದು ಕಾರಣ ಶರೀರ. ಕಾರಣ ಶರೀರ ಆತ್ಮವನ್ನು ಸುತ್ತ ನಿಂತಿರುವಂಥದ್ದು ಕಾರಣ ಶರೀರ. ಸೂಕ್ಷ್ಮ ಶರೀರವನ್ನು ಯೋಗಿಗಳು ಕೆಲವರು ಅದನ್ನೇ ಮನಸ್ಸು ಅಂತ ಕೂಡ ಕರೀತಾರೆ. 3 ಇದೆ: ಸ್ಥೂಲ, ಸೂಕ್ಷ್ಮ, ಕಾರಣ. ಈ ಒಂದೊಂದಕ್ಕೂ ಇನ್ನೊಂದಷ್ಟು ಶರೀರಗಳು ಕನೆಕ್ಟ್ ಆಗಿದೆ. ಸ್ಥೂಲ ಶರೀರಕ್ಕೆ ಅನ್ನಮಯ ಶರೀರ ಅಂತ ಒಂದು ಕನೆಕ್ಟ್ ಆಗಿದೆ. ಸೂಕ್ಷ್ಮ ಶರೀರಕ್ಕೆ ಮನೋಮಯ, ವಿಜ್ಞಾನಮಯ, ಪ್ರಾಣಮಯ ಶರೀರ ಅಂತಿದೆ, ಅದು ಕನೆಕ್ಟ್ ಆಗಿದೆ. ಕಾರಣ ಶರೀರಕ್ಕೆ ಆನಂದಮಯ ಶರೀರ ಅಂತ ಇದೆ, ಅದು ಕನೆಕ್ಟ್ ಆಗಿದೆ. ಈ ಎಲ್ಲ ಶರೀರಗಳನ್ನು ಆ್ಯಕ್ಟಿವ್ ಮಾಡ್ಕೋಬೇಕು. ನೀವು ಇದುವರೆಗೆ ಈ ಶರೀರ ಫಿಟ್ಟಾಗಿ ಇಡೋದನ್ನು ಮಾತ್ರ ನೋಡ್ತಾ ಇದ್ದೀರಿ, ಆಗಲ್ಲ. ಇದರ ಜೊತೆಗೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಶರೀರಗಳನ್ನು ಫಿಟ್ಟಾಗಿ ಇಡಬೇಕು, ಅದನ್ನು ಆ್ಯಕ್ಟಿವ್ ಮಾಡಬೇಕು. ಹೇಗೆ ಆ್ಯಕ್ಟಿವ್ ಮಾಡೋದು ಅನ್ನೋದನ್ನು 7 ದಿನಗಳವರೆಗೆ ಹೇಗೆ ಮಾಡ್ತಾ ಹೋದರೆ, ಕ್ರಿಯೆ ಜೊತೆಗೆ ನೀವೇನೇನು ಮಾಡ್ತಾ ಹೋದರೆ ಈ ಎಲ್ಲ ಶರೀರಗಳನ್ನು ಆ್ಯಕ್ಟಿವ್ ಆಗಿ ಇಟ್ಕೋಬಹುದು ಅನ್ನೋದನ್ನು ವಿಸ್ತಾರವಾಗಿ ಹೇಳ್ತಾ ಪ್ರಾಕ್ಟೀಸ್ ಮಾಡಿಸ್ತಾ ಹೋಗ್ತೀನಿ. ಅವರು ಕಲಿಬೇಕಾದ್ರೇ ಆ ಎನರ್ಜಿಯನ್ನು ಫೀಲ್ ಮಾಡ್ತಾರೆ. 7ನೇ ದಿನದಷ್ಟರಲ್ಲಿ 7th ಡೇ ನಲ್ಲೇ ಇಲ್ಲ ಈ ಕ್ರಿಯೆ ಮಾಡೋದ್ರಿಂದ, ಅವಾಗಲೇ ನಾನು ಕುಂಡಲಿನಿ ಜಾಗೃತಿ ಆಗ್ತದೆ ಅಂತ ಹೇಳ್ತಾ ಇಲ್ಲ, ಆದರೆ ಈ ಕ್ರಿಯೆ ಮಾಡೋದ್ರಿಂದಾಗಿ, ಈ ರೀತಿಯಾಗಿ ನಾನು ಅನುಸರಿಸೋದ್ರಿಂದಾಗಿ ನನ್ನ ಜೀವನದಲ್ಲಿ ಕುಂಡಲಿನಿ ಜಾಗೃತಿ ಮಾಡ್ಕೋಬಹುದು ಮತ್ತು ಈ ಎಲ್ಲ ಅಡ್ಡಿಗಳಿಂದ, ಈ ಎಲ್ಲ ದುಃಖಗಳಿಂದ ಪಾರಾಗಬಹುದು ಅನ್ನೋದು ಅವರಿಗೆ ಸ್ಪಷ್ಟ ಆಗ್ತದೆ. ಅದಾದಮೇಲೆ ಅವ್ರು ಮುಂದುವರಿಸ್ಕೊಂಡು ಹೋಗಬೇಕು. ಅದು ಅವ್ರ ಮೇಲೆ ಬಿಟ್ಟಂಥ ಜವಾಬ್ದಾರಿ. ಆದರೆ ಒಂದು 2-3 ಫಾಲೋಅಪ್ ಸೆಷನ್ ಕೂಡ ಮಾಡ್ತೀವಿ ಪ್ರತಿ ತಿಂಗಳು. ಏನಾದರೂ ಅವ್ರಿಗೆ ಅನುಮಾನ ಇದ್ದರೆ ಅದನ್ನು ಹೊರಗೆ ತರಲಿಕ್ಕೆ ಫಾಲೋಅಪ್ ಸೆಷನ್ ಕೂಡ ಮಾಡ್ತೀವಿ. ಈಗ ನೀವು ಆಲ್ರೆಡಿ ಶಿಬಿರ ಮಾಡಿರೋರ ಬದುಕಲ್ಲಿ ಏನು ವ್ಯತ್ಯಾಸ ಆಗಿದೆ ನಿಮಗೆ ಬಂದು ಹೇಳಿರುವಂಥದ್ದು ಅಥವಾ ನಿಮಗೆ ಗೊತ್ತಾಗಿರುವಂಥದ್ದು ಆ ಥರದ್ದು? ನೋಡಿ, ಇದುವರೆಗೆ 2013ರಿಂದ ಈ ಶಿಬಿರಗಳನ್ನು ನಾನು ಮಾಡ್ತಾ ಬಂದಿದ್ದೀನಿ. ಮಧ್ಯ ಒಂದು 2-3 ವರ್ಷಗಳ ಕಾಲ ಗ್ಯಾಪ್ ಕೊಟ್ಟಿದ್ದೀನಿ ನನ್ನ ಏಕಾಂತ ವಾಸಕ್ಕೆ. ಆದರೆ ಇಷ್ಟೂ ವರ್ಷಗಳ ಅನುಭವ ಏನು ಅಂದರೆ, ಬೆಳಗ್ಗೆಯಿಂದ ಯಾರು ಕೆಲಸ ಶುರು ಮಾಡ್ತಾಯಿದ್ರು ಎಲ್ಲರೂ ಹೇಳ್ತಾಯಿದ್ರು, ಗುರುಗಳೇ ಸಂಜೆ ಅಲ್ಲ ಮಧ್ಯಾಹ್ನ ಆಗೋಷ್ಟರಲ್ಲೇ ಸಾಕಪ್ಪ ಜೀವನ, ಕುಂಡಲಿನಿ ಜಾಗೃತಿ ಎಲ್ಲ ಇರಲಿ ಪಕ್ಕಕ್ಕಿರಲಿ. ಆದರೆ ಕ್ರಿಯೆ ಕಲಿತ ಮೇಲೆ ಏನಾಗ್ತಾ ಇದೆ ಅಂದರೆ, ಬೆಳಗ್ಗೆಯಿಂದ ಸಂಜೆ ಅಷ್ಟರಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. ಮಧ್ಯಾಹ್ನದಷ್ಟರಲ್ಲೇ ನಾವು ಬ್ಲಾಸ್ಟ್ ಆಗಿಬಿಡ್ತಾಯಿತ್ತು, ಸಾಧ್ಯನೇ ಇನ್ನು ಆಗಲ್ಲ ಇನ್ನು ಕೆಲಸ ಅಂತ. ಆದರೆ ಕ್ರಿಯೆ ಮಾಡಿದ ಮೇಲೆ ಬೆಳಗ್ಗೆಯಿಂದ ಸಂಜೆಯವರೆಗೆ ಕೆಲಸ ಮಾಡಿದ ಮೇಲೂ ಇಲ್ಲ ಇನ್ನೂ ಏನಾದರೂ ಕೆಲಸ ಇದ್ದರೆ ಇನ್ನೂ ಏನು ಮಾಡಬೇಕು, ಇನ್ನೇನಾದರೂ ಇದರ ಮುಗಿಸೋಣ, ರಾತ್ರಿ 10 ಗಂಟೆ ಮಲಗುವರೆಗೂ ಕೂಡ ನಾನು ಏನಾದರೂ ಕೆಲಸದಲ್ಲಿ ತೊಡಗ್ತೀನಿ. ಆಯಾಸ ಅನ್ನೋದೇ ಆಗೋದಿಲ್ಲ. ಇದಕ್ಕಿಂತ ಏನು ಬೇಕು? ಆ ಎನರ್ಜಿ ಏನಿದೆ, ನಾನು ಮೊದಲೇ ಹೇಳಿದಾಗೆ ಎನರ್ಜಿ 10 ಪಟ್ಟು ಜಾಸ್ತಿ ಆಗ್ತದೆ. ಇನ್ನು ಅದನ್ನು ಯಾವುದಕ್ಕೆ ಬೇಕಾದರೂ ಬಳಸ್ಕೋಬೋದು. ಓದನ್ನೆಲ್ಲ ಮುಂದೆ ಬರಲಿಕ್ಕೆ ಬಳಸ್ಕೋಬೋದು, ಕೆಲಸದಲ್ಲಿ ಮುಂದೆ ಬರಲಿಕ್ಕೆ ಬಳಸ್ಕೋಬೋದು, ಆಧ್ಯಾತ್ಮಿಕವಾಗಿದ್ದರೆ ಮೋಕ್ಷಕ್ಕೆ ಬಳಸ್ಕೋಬೋದು. ಕುಂಡಲಿನಿ ಜಾಗೃತಿ ಅಂದ ತಕ್ಷಣ ಕೇವಲ ಆಧ್ಯಾತ್ಮಿಕ ಮಾತ್ರ ಅಲ್ಲ, ನಿಮ್ಮ ಲೌಕಿಕವಾಗಿಯೂ ಉದ್ಧಾರ ಆಗಬೇಕಾದ್ರೆ ಕುಂಡಲಿನಿ ಜಾಗೃತಿ ಆಗಲೇಬೇಕು. ಹಾಗಾಗಿ ವಿವೇಕಾನಂದರು ಹೇಳೋದು, ನಿಮ್ಮ ಪರಮಾಧಿಕಾರ ಕುಂಡಲಿನಿ ಜಾಗೃತಿ. ನಮ್ಮ ಋಷಿಗಳು ಹೇಳುವಂಥದ್ದು, ಬರೀ ವಿವೇಕಾನಂದರಲ್ಲ, ನಮ್ಮ ಎಲ್ಲ ಋಷಿಗಳು ಹೇಳಿದ್ದು, ನಿನ್ನ ಜನ್ಮಸಿದ್ಧ ಹಕ್ಕು ಏನು ಅಂದರೆ ಕುಂಡಲಿನಿ ಜಾಗೃತಿ. ಕುಂಡಲಿನಿ ಜಾಗೃತಿ ಆಗದೆ ನೀನು ಮೋಕ್ಷಕ್ಕೆ, ದಟ್ ಮೀನ್ಸ್ ಸ್ವತಂತ್ರಕ್ಕೆ ಅರ್ಹ ಆಗಲ್ಲ. ಸ್ವತಂತ್ರ ಯಾರಿಗೆ ಬೇಡ? ನಿನಗೆ ಸ್ವತಂತ್ರ ಬೇಕು ಅಂತಿದ್ದರೆ ಕುಂಡಲಿನಿ ಜಾಗೃತಿ ಮಾಡ್ಕೊ, ಸರಿಯಾದ ಗುರುವಿನ ಹಿಡ್ಕೊ, ಸಾಧನೆ ಮಾಡು. ಸಾಧ್ಯ ಇದೆ. ನೀನು ಏನಾದರೂ ಆಗಿರು, ಇದುವರೆಗೆ ಏನಾದರೂ ಆಗಿರು, ಆದರೆ ಇನ್ನು ಮುಂದೆ ಸಾಧಕ ಆಗು. ಓಕೆ, ನಿನಗೂ ಸಾಧ್ಯ ಇದೆ, ಎಲ್ರಿಗೂ ಸಾಧ್ಯ ಇದೆ, ಪ್ರತಿಯೊಬ್ಬ ಮನುಷ್ಯನಿಗೆ ಅದು ಸಾಧ್ಯ ಇದೆ. ಇದನ್ನು ಸೈನ್ಸ್ ಮೂಲಕ ಎಕ್ಸ್ಪ್ಲೇನ್ ಮಾಡ್ಬೋದಾ ಇದನ್ನು?
ನಾನು ಕೆಲವು ವರ್ಷಗಳಿಂದ ಅದರದ್ದೇ ಅಧ್ಯಯನ ಮಾಡ್ತಾ ಹೋದಾಗ ನೀವು ಈಗ ವೇಗಸ್ ನರ್ವ್ಸ್ ಅಂತ ಕರೀತಾರೆ, ನಾವು ಅದನ್ನು ಸುಷುಮ್ನ ನಾಡಿ ಅಂತ ಕರಿತೀವಿ. ಅದು ಆ್ಯಕ್ಟಿವ್ ಆದರೆ ಏನೇನಾಗ್ತದೆ ಅನ್ನೋದನ್ನು ಇವತ್ತಿನ ಮಾಡರ್ನ್ ಸೈನ್ಸ್ ಕೂಡ ಹೇಳ್ತಾ ಇದೆ. ಚಕ್ರಗಳು ಅನ್ನೋದನ್ನು ಹೇಳ್ತಾ ಇಲ್ಲ, ಕುಂಡಲಿನಿ ಅನ್ನೋದನ್ನು ಹೇಳ್ತಾ ಇಲ್ಲ. ಆದರೆ ನಾಡಿಗಳ ಮೂಲಕ 14 ನರ್ವ್ ಸಿಸ್ಟಮ್ಸ್ ಇದೆ. ಆ ಒಂದೊಂದು ನರ್ವ್ ಸಿಸ್ಟಮ್ಸ್ ಹೀಗಿದ್ದರೆ ಹೀಗಾಗ್ತದೆ. ಒಬ್ಬ ಸೈಂಟಿಸ್ಟ್ ಒಂದು 300 ವರ್ಷಗಳ ಹಿಂದೆ 14 ನರಗಳು ನಮ್ಮ ಜೀವನದ ಮೇಲೆ ಹೇಗೆಲ್ಲ ಪರಿಣಾಮವನ್ನು ಬೀರ್ತದೆ ಅಂತ ಅಧ್ಯಯನ ಮಾಡಿದ್ದಾನೆ. ಆ ಸೈಂಟಿಸ್ಟ್ ಹೆಸರು ನೆನಪಾಗ್ತಾ ಇಲ್ಲ ಈಗ. ಆದರೆ ಅದನ್ನೇ ನಮ್ಮ ಹಿರಿಯರ ಹಿಂದೆ ಆ 14 ನರ್ವ್ ಸಿಸ್ಟಮ್ ಕುಂಡಲಿನಿ ಜಾಗೃತಿಯಾಗಿ ಆ ನರುಗಳು ಆ್ಯಕ್ಟಿವ್ ಆದರೆ ಏನೇನು ನಿನ್ನ ಜೀವನದಲ್ಲಿ ಬದಲಾಗ್ತದೆ ಅನ್ನೋದನ್ನು ಹೇಳಿದ್ದಾರೆ. ಬಹುಶಃ ಸೈನ್ಸ್ ಕುಂಡಲಿನಿ ಅನ್ನೋ ಹೆಸರು ಹೇಳ್ತಾ ಇಲ್ಲ, ಯಾಕೆಂದರೆ ಅದು ಆಧ್ಯಾತ್ಮಿಕತೆ. ಅಧ್ಯಾತ್ಮ ಅಂದರೆ ಪಾಶ್ಚಿಮಾತ್ಯ ಸೈಂಟಿಸ್ಟ್ಗಳು ಅದನ್ನು ಮೂಗು ಮುರಿತಾರೆ, ಧರ್ಮ ಅಧ್ಯಾತ್ಮ ಅಂದರೆ. ಬಹುಶಃ ಹಾಗಾಗಿ ಆ ಹೆಸರು ಹೇಳ್ತಾ ಇಲ್ಲ, ಆದರೆ ನರಗಳ ಹೆಸರು ಹೇಳುವ ಮೂಲಕ. ಈಗ ವೇಗಸ್ ನರ್ವ್ಸ್ ಬಗ್ಗೆ ನೀವು ಭಾಳ ಚರ್ಚೆಗಳು ನಡೀತಾ ಇದೆ. ಅದು ಆ್ಯಕ್ಟಿವ್ ಆದರೆ ಏನಾಗ್ತದೆ, ಅದು ಇಷ್ಟು ಕೆಲಸ ಮಾಡಿದ್ರೆ ಏನಾಗ್ತಾ ಇದೆ, ಅದು ಸರಿಯಾಗಿ ಕೆಲಸ ಮಾಡದೇ ಇದ್ರೆ ಏನೆಲ್ಲ ಕಾಯಿಲೆಗಳು ಬರ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ನೀವು ವೇಗಸ್ ನರ್ವ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂದರೆ ನೀವು ಕುಂಡಲಿನಿ ಬಗ್ಗೆ ಹೇಳ್ತಾ ಇದ್ದಾರೆ ಅಂತಲೇ ಅರ್ಥ ಮಾಡ್ಕೊಳ್ಳಿ. ಸೈನ್ಸ್ ಹೇಳ್ತಾ ಇದೆ. ಓಕೆ, ದಟ್ಸ್ ನೈಸ್. ಸೊ ಬಟ್ ನನಗೊಂದು ಖುಷಿಯಾಗಿದ್ದೇನೆಂದರೆ ಇದು ಈ ಕುಂಡಲಿನಿ ಅಂದರೆ ಅನ್ನೋದು ಒಂದು ತುಂಬ ಮಹಾ ಕಾಂಪ್ಲೆಕ್ಸ್ ಆದ ವಿದ್ಯೆ. ಇದು ಸಾಮಾನ್ಯವಾಗಿ ಸಿದ್ಧಿಸಲ್ಲ ಅನ್ನೋ ಒಂದು ಥರದ್ದೇ ನಂಗೆ ಫೀಲ್ ಬರ್ತಾಯಿತ್ತು. ಬಟ್ ನೀವು ಹೇಳೋದಕ್ಕೆ ಕೇಳಿದಾಗ ಇದನ್ನು ಅಂದರೆ ಆಸಕ್ತಿ ಇದ್ದವರು, ಶ್ರದ್ಧೆಯಿಂದ ಕಲಿತವರು ಯಾರಿಗೆ ಬೇಕಾದರೂ ಆಗುತ್ತೆ ನಮ್ಮ. ಶ್ರದ್ಧವಾನ್ ಲಭತೆ ಜ್ಞಾನಂ, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು. ಶ್ರದ್ಧೆ ಯಾರಿಗಿದೆಯೋ ಅವರಿಗೆ ಜ್ಞಾನ, ದಟ್ ಮೀನ್ಸ್ ಫಲ. ಏನನ್ನು ಎಲ್ಲಿಗೆ ಬೇಕಾದ್ರೂ ಅಪ್ಲೈ ಮಾಡಿ, ಸಿಕ್ಕೇ ಸಿಗ್ತದೆ. ಸಂಶಯಾತ್ಮ ವಿನಶ್ಯತಿ. ನಿಮಗೆ ಡೌಟ್ ಇದ್ದರೆ, ಯಾವಾಗಲೂ ಡೌಟೇ ಪಡ್ತಾ ಇದ್ರಿ, ಇದನ್ನು ಸಾಧ್ಯನಾ, ಇದೇನೋ ಮಾತಾಡ್ತಾ ಇದ್ದಾರೆ, ಇದು ಬೂಟಾಟಿಕೆ ಅನ್ನೋ ಸಂಶಯಗಳೇ ಇದ್ದರೆ ಸಂಶಯಾತ್ಮ ವಿನಶ್ಯತಿ. ನೀನು ಜೀವನದಲ್ಲಿ ಎಲ್ಲದಕ್ಕೂ ಸಂಶಯ ಪಡ್ತೀರಿ, ಪಡೋದ್ರಿಂದ ನೀನೇ ನಾಶ ಆಗ್ತಿ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ. ಸೊ ಇಷ್ಟು ಸಿಂಪಲ್ಲಾಗಿ ನಾವು ಬಹುಶಃ ಇದೇ ಮೊದಲನೇ ಬಾರಿ ಕೇಳ್ತಾ ಇದ್ದೀವಿ ಮತ್ತು ತುಂಬ ಚೆನ್ನಾಗಿ ಹೇಳಿದ್ರಿ. ಕುಂಡಲಿನಿ ವಿದ್ಯೆ ಬಗ್ಗೆ, ಆ ಕೋರ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ನ ನೀವು ಕನೆಕ್ಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲೂ ಅವ್ರ ನಂಬರ್ ಇದೆ, ನೀವು ಅವ್ರ ಮೂಲಕ ಅವ್ರ ತಂಡವನ್ನು ಕನೆಕ್ಟ್ ಮಾಡಿ ಅವ್ರ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಸೊ ನಾವು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ದೆ. ಮೊದಲನೇ ಬಾರಿಗೆ ನಾನು ಗುರುಗಳನ್ನ ಭೇಟಿಯಾಗಿದ್ದು ಸದ್ಗುರು ಶ್ರೀರಾಮ ಅವ್ರನ್ನ. ಬಟ್ ಸಾಕಷ್ಟು ವಿಚಾರಗಳು ನನಗೂ ಹೊಸದಾಗಿ ತಿಳಿತು ಮತ್ತು ನಮ್ಮ ಆಡಿಯನ್ಸ್ಗೂ ಕೂಡ ತಿಳಿದಿದೆ ಅಂತ ಅನ್ಕೋತೀನಿ. ಸೊ ಆಮೇಲೆ ತುಂಬ ಚಿಕ್ಕ ವಯಸ್ಸಲ್ಲಿ ನಿಮ್ಮ ಒಂದು ಜರ್ನಿ ಶುರು ಮಾಡಿ ಸಮಾಜಕ್ಕೆ ನೀವು ಕೊಡಬೇಕಂತ ಪ್ರಯತ್ನ ಪಡ್ತಾಯಿದ್ದೀರಾ ಮತ್ತು ಜನಸಾಮಾನ್ಯರಿಗೂ ತಲುಪಿಸ್ಬೇಕು ಅನ್ನೋ ಪ್ರಯತ್ನ ಮಾಡ್ತಾಯಿದ್ದೀರಾ. ಭಾಳ ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀರಿ ಗುರುಗಳೇ. ಸೊ ಯಾಕೆಂದರೆ ನಾನು ಯಾವಾಗಲೂ ಹೇಳೋ ಹಾಗೆ ಈ ಶಬ್ದಗಳಾದರೂ ನಮ್ಮ ಕಿವಿಗೆ ಬಿದ್ದಿರಬೇಕಾಗಿತ್ತು ಚಿಕ್ಕಂದಿನಲ್ಲಿ. ಕುತೂಹಲಕ್ಕೆ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರಾದರೂ ಓದ್ತಿರೋರು. ಆ ಶಬ್ದಗಳೇ ಕಿವಿಗೆ ಬಿದ್ದಿಲ್ಲ ನಮಗೆ, ಕುಂಡಲಿನಿ ಅನ್ನೋ ಶಬ್ದವೇ ಬಿದ್ದಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಅದು ಒಂದಷ್ಟು ಕಣ್ಣಿಗೆ ಕಾಣಿಸ್ತಾ ಇದೆ, ಕೇಳಿಸ್ತಾ ಇದೆ. ಸೊ ಹೀಗಾಗಿ ಇವೆಲ್ಲವೂ ಕೂಡ ಅದ್ರ ಬಗ್ಗೆ ಅರಿವು ಬರುವಂಥದ್ದೇ ಮುಖ್ಯ. ಫಸ್ಟು ಅರಿವು ಬಂದ ನಂತರ ಹುಡ್ಕೊಂಡು ಹೋದಾಗ ನಿಮ್ಮಂತರ ಸಿಗೋದು ಅದು ಅವರವರ ಸಂಕಲ್ಪ ಶಕ್ತಿ ಅಥವಾ ಅವರವರ ಇಚ್ಛೆಗೆ ಬಿಟ್ಟಂಥದ್ದು. ಬಟ್ ಅಟ್ಲೀಸ್ಟ್ ಅರಿವು ಮೂಡಿಸುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ನಿಮ್ಗೆ ಇನ್ನಷ್ಟು ಬೇಕು ಅಂದರೆ ದಯವಿಟ್ಟು ಸಂಪರ್ಕಿಸಿ ಅಂತ ಹೇಳ್ತಾ, ನಿಮ್ಮ ಈ ಕಾರ್ಯ ಹೀಗೆ ನಿರಂತರವಾಗಿ ಮುಂದುವರಿಲಿ. ಸೊ ಮತ್ತೊಂದು ಸಲ ಮತ್ತೆ ಸಿಕ್ಕಾಗ ಇನ್ನಷ್ಟು ವಿಚಾರಗಳನ್ನ ಮಾತಾಡೋಣ ಅಂತ ಹೇಳ್ತಾ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಬಹಳ ಧನ್ಯವಾದಗಳು. ಸೊ ಸ್ನೇಹಿತರೆ, ಇದಾಗಿತ್ತು ಗೌರಿ ಶಕ್ಕಿ ಸ್ಟುಡಿಯೋದ ಮಾನಸ ಸರೋವರ ಈ ಒಂದು ಕಾರ್ಯಕ್ರಮದಲ್ಲಿ 5 ಕಂತುಗಳ ಈ ಒಂದು ಸರಣಿ. ವಿಶೇಷವಾಗಿ ಮಾತಾಡಿದ್ದು ನಾವು ಉಪಾಸನಾ ಫೌಂಡೇಶನ್ನ ಇದರ ಮುಖ್ಯಸ್ಥರಾಗಿರುವಂಥ ಸಾಧಕರಾಗಿರುವಂಥ ಸದ್ಗುರು ಶ್ರೀರಾಮ ಅವರೊಂದಿಗೆ. ಸೊ ಸಾಕಷ್ಟು ವಿಚಾರಗಳನ್ನ ಅವ್ರು ಹೇಳಿದ್ದಾರೆ. ನಿಮಗದು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ, ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಅಕಸ್ಮಾತ್ ಏನಾದರೂ ನಿಮಗೆ ಅರ್ಥ ಆಗದೇ ಇದ್ದರೆ, ಏನಾದರೂ ಪ್ರಶ್ನೆಗಳಿದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅರ್ಥ ಆಗಿದ್ದರೆ, ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಮತ್ತು ನೀವು ಈ ಒಂದು ಪಾಥಲ್ಲಿ, ಈ ಒಂದು ದಾರಿಯಲ್ಲಿ ಏನಾದರೂ ಒಂದು ಸಣ್ಣ ಸಾಧನೆ ಮಾಡಿದರೆ ಅಥವಾ ಸಾಧನೆಯ ಹಾದಿಯಲ್ಲಿದ್ದರೆ ಅದನ್ನು ನಿಮ್ಮ ಅನುಭವನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಮಾನಸ ಸರೋವರ ಕಾರ್ಯಕ್ರಮ. ನಮಸ್ಕಾರ.